ಎಲ್ಲೋಗಿದ್ರಿ, ಏನ್ ಮಾಡ್ತಿದ್ರಿ, ಯಾಕೆ ನಮ್ಮಿಂದ ಕಾಣೆ ಆಗ್ತಿಲ್ಲ ನೀವು, ಇದನ್ನೆಲ್ಲ ಪಟ್ಟಿಗಳು ಇಷ್ಟಿದೆ ಕೇಳಬೇಕು ಅಂತ. ಕುಶಲವೇ ಕ್ಷೇಮವೇ? ಫುಲ್ ಕ್ಷೇಮವೇ. ಕುಶಲ ಕ್ಷೇಮ ಎರಡೂ. ಮಣಿರತ್ನಂ ಅಂದ್ರೆ ಇಂಡಿಯಾ ಸೆನ್ಸೇಷನ್, ಅವತ್ತಿಗೂ ಇವತ್ತಿಗೂ ಬಿಗ್ ಬ್ರ್ಯಾಂಡ್. ಯಾಕೆ ನೀವು ಅಂದ್ರೆ ಚಿಕ್ಕ ಹುಡುಗಿ ಅನ್ಬಿಟ್ಟು ನೀವು ಅದನ್ನ ಒಪ್ಕೊಳ್ಳಿಲ್ವಾ? ಏನಕ್ಕೆ ಒಪ್ಕೊಳ್ಳಿಲ್ಲ ನೀವು ಅವಾಗ? ನನ್ನನ್ನ ಬಾಮ್ಮ ಇಲ್ಲಿ ಅಂತ ಕರೆದು ನಮ್ಮ ಹೆಡ್ ಮಿಸ್ಟ್ರೆಸ್ ಕರ್ಸೋರು. ಇವ್ರು ಯಾರು ಗೊತ್ತಾ ಅಂತ ಹೇಳಿದ್ರು. ಗೊತ್ತಿಲ್ಲ, ಯಾರು ನಾನು ಹಲೋ ಅಂಕಲ್ ಅಂತ ಹೇಳ್ಬಿಟ್ಟು ನನಗೆ ನನ್ಗೆ ಹೋಗಿ ಆಟ ಆಡಬೇಕು. ಆವಾಗಲೇ ಆಲ್ರೆಡಿ ನಾನು ಸ್ಕೂಲಲ್ಲಿ ಫೇಮಸ್ ಆಗಿ ಹೋಗ್ಬಿಟ್ಟಿದ್ದೆ. ಸೊ ಅಪ್ಯಾರೆಂಟ್ಲಿ ಅಲ್ಲಿ ಸ್ಕೂಲ್ಗೂ ಬಂದಿದ್ರು, ಮನೆಗೆ ಬಂದರು. ನಮ್ಮ ತಂದೆಗೆ ಯಾರು ಡೈರೆಕ್ಟ್ರು, ಯಾರು ಆ್ಯಕ್ಟ್ರು ಯಾರು ಗೊತ್ತಿಲ್ಲ. ಸಿನಿಮಾ ಬಂದ್ರೆ ಬರ್ತೀಯಾ, ಮೂಳೆ ಮುರಿತೀನಿ, ನಿನ್ನ ಮೂಳೆ ಸರಿ ಮಾಡ್ತೀನಿ, ಬರ್ತೀಯಾ ಅಷ್ಟೇ. ನಮ್ಮ ತಂದೆಗೆ ಏನೂ ಇಲ್ಲ. ಹೆಂಡತಿನೇ ಮೂವಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂದರೆ ಈ ಮನುಷ್ಯ ಮಣಿರತ್ನಂ ಯಾರು ಅಂತ ಗೊತ್ತಿರುತ್ತಾ? ಇಟ್ಸ್ ಇಂಪಾಸಿಬಲ್. ಇನ್ನು ನನ್ನ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ರು ಇವರು, ಮೂವೀಸ್ಗೆಲ್ಲನೂ ಆಗಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಓಡಿಸ್ಬಿಟ್ರು. ಕಳ್ಸೋದೆಲ್ಲ ಓಡಿಸ್ಬಿಟ್ರು. ಇವಾಗ ಇಫ್ ಐ ಡನ್ ದಟ್ ಮೂವಿ ಐ ವುಡ್ ಬಿ ಸಮ್ವೇರ್ ಎಲ್ಸ್ ಇವತ್ತು. ವೀಕ್ಷಕರೇ ನಮಸ್ಕಾರ, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಜವಾಗ್ಲೂ ಈ ಗೆಳತಿನ ನೋಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಇಷ್ಟಪಟ್ಟಿದ್ದೀನಿ. ಆ್ಯಂಡ್ ನೀವೆಲ್ಲ ತುಂಬ 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 ಕೇಳಿದ್ದೀರಾ. ಸೊ ಫೈನಲಿ ಸಿಕ್ಕಿದ್ದಾರೆ, ಅವ್ರ ಹತ್ರ ಬಂದಿದ್ದೀನಿ, ಮಾತಾಡ್ತಾ ಇದ್ದೀನಿ. ಬಟ್ ಇವ್ರನ್ನ ಹುಡ್ಕೋದೇ ಒಂದು ಪ್ರಾಸೆಸ್ ಸಖತ್. ಒಂಥರ ಈ ಹುಡ್ಕೋ ಪ್ರಾಸೆಸ್ ಯಾವಾಗಲೂ ಮಜಾ. ಅದರಲ್ಲಿ ಈ ಮ್ಯಾಮ್ನ ಹುಡ್ಕೋದು ತುಂಬಾ ಒಂಥರ ಚಾಲೆಂಜಿಂಗ್ ಅನ್ನಿಸ್ತು. ಒಂದು ಮಾಧ್ಯಮದಲ್ಲಿ ಅವರ ಒಂದು ಸಂದರ್ಶನ ಬಂದಿತ್ತು. ಆ ಸಂದರ್ಶನ ನೋಡಿದ ತಕ್ಷಣ ನನಗೆ ವಾವ್, ಇವ್ರು ಸಿಕ್ಕಿದಾರಾ, ಅಯ್ಯೋ ದೇವ್ರೆ, ಇವ್ರನ್ನ ನಾನು ಇಂಟರ್ವ್ಯೂ ಮಾಡಬೇಕಲ್ಲ, ಎಲ್ಲೋಗಿದ್ದಾರೆ ಇವ್ರು, ನನ್ನ ಕೈಗೆ ಸಿಕ್ಕಿಲ್ವಲ್ಲ ಅನ್ಬೇಕಾದ್ರೆ ಇವ್ರನ್ನ ಹೆಂಗೆ ರೀಚ್ ಮಾಡೋದು ನನಗೆ ಗೊತ್ತಿಲ್ಲ. ಆಗ ನನಗೆ ಅಫ್ಕೋರ್ಸ್ ಐ ಆಮ್ ದೇರ್ ಇನ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್, ಇನ್ಸ್ಟಾ, ಟ್ವಿಟರ್, ಫೇಸ್ಬುಕ್ಕಲ್ಲೆಲ್ಲ ಇದ್ದೀನಿ. ಬಟ್ ಅದರಲ್ಲೆಲ್ಲ ಈ ಹುಡ್ಕೋ ಕೆಲಸಗಳು ನನಗಷ್ಟು ಬರೋದಿಲ್ಲ. ಸೊ ಇದರಲ್ಲಿ ಈ ಮೇಡಮ್ನ ನನಗೆ ಹುಡುಕೊಟ್ಟಿದ್ದು ನನ್ನ ವೈಫ್ ಆ್ಯಂಡ್ ನನ್ನ ಮಗಳು, ದೊಡ್ಡ ಮಗಳು. ಸೊ ಇವರೇನಪ್ಪ ತೋರಿಸು ಅಂತಂದರು. ನೋಡಿ ಇವರೇ. ಸೊ ಓಕೆ, ಮೆಸೇಜ್ ಮಾಡಿದೆ. ನಾನು ಮೆಸೇಜ್ ಮಾಡಿ 2 ಡೇಸ್ಗೆ ನಮ್ಮ ಮೇಡಮ್ಮೆ ನೋಡಿ ನನಗೆ ಮೆಸೇಜ್ ಮಾಡಿ ನಂಬರ್ ಕೊಟ್ಟರು. ಸೊ ಥ್ಯಾಂಕ್ಸ್ ಟು ಇನ್ಸ್ಟಾಗ್ರಾಮ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ. ಈಗ ಫೈನಲ್ ಆಗಿ ಅವ್ರ ಹತ್ರ ಬಂದಿದ್ವಿ. ನಿಮ್ಮ ಎಲ್ಲರ ಪ್ರೀತಿಯ ಗೆಳತಿ, ನಮ್ಮ ಟೆಲಿಫೋನ್ ಗೆಳತಿ, ನಮ್ಮ ಶ್ರೀಲಕ್ಷ್ಮಿ ಮೇಡಮ್ ಅವರು. ಬನ್ನಿ ಶ್ರೀಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಹೋಗೋಣ. ಸಾಕಷ್ಟು ವಿಚಾರಗಳನ್ನ, ಅವರ ನೆನಪಿನ 101 ನೆನಪುಗಳನ್ನ ಕೆತ್ಕೋಣ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಸ್ವಾಗತ ಬಯಸಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಕುಶಲವೇ ಕ್ಷೇಮವೇ ಖ್ಯಾತಿಯ ನಮ್ಮ ಶ್ರೀಲಕ್ಷ್ಮಿ ಮೇಡಮ್ ಅವ್ರ ಹತ್ರ. ನಮಸ್ಕಾರ. ನಮಸ್ಕಾರ. ಕುಶಲವೇ ಕ್ಷೇಮವೇ? ಫುಲ್ ಕ್ಷೇಮವೇ. ಕುಶಲ ಕ್ಷೇಮ ಎರಡೂ. Okay, so nice. Thank you for giving me this opportunity. I'm most welcome. I have to thank you that you have approached. ನೀವು ನನ್ನನ್ನು ಅಪ್ರೋಚ್ ಮಾಡಿದ್ರಿ. ಜನ ತುಂಬಾ ಎಲ್ಲ ಕಡೆ ಕೇಳ್ತಿದ್ದಾರೆ ಅಂತ ಎಲ್ಲ ಗೊತ್ತಾಯ್ತು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ತುಂಬಾ ಜನ ನಾ ಜನರಲಿ ಈ ತರ ಅಪರೂಪದ ಅತಿಥಿಗಳನ್ನ ಹುಡುಕಿ ಸಂದರ್ಶನ ಮಾಡ್ತೀನಿ. ಮಾಡಿದಾಗ ಸುಮಾರು ಸತಿ ಸರ್ ಶ್ರೀಲಕ್ಷ್ಮಿ ಅವ್ರನ್ನ ಸಂದರ್ಶನ ಮಾಡಿ, ಕುಶಲವೇ ಕ್ಷೇಮವೇಲ್ ಮಾಡಿದ್ರಲ್ಲ, ಟೆಲಿಫೋನ್ ಗೆಳತಿನ ಸಂದರ್ಶನ ಮಾಡಿ, ಈ ರೀತಿ ಸಾಕಷ್ಟು ಕಮೆಂಟ್ಗಳು. ನಿಮ್ಮ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್. ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು, ಇಷ್ಟೊಂದು ವರ್ಷ ಆದ್ರೂ ನನ್ನ ನೆನೆಸ್ಕೊಂಡು, ನನ್ನ ಹಾಡುಗಳನ್ನ ಕೇಳ್ಕೊಂಡು, ಆ್ಯಂಡ್ ನನ್ನನ್ನು ನೆನೆಸ್ಕೊಂಡು ಎಲ್ಲಿ ನೋಡಿದ್ರು ಬಂದು ಆಟೋಗ್ರಾಫ್ ತೊಗೊಂಡು ಹೋಗ್ತಾ ಇರಲ್ಲ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಎವ್ರಿಬಡಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಒಂದು ಏನು ಗೊತ್ತಾ, ಎಲ್ಲೋಗಿದ್ರಿ, ಏನು ಮಾಡ್ತಿದ್ರಿ, ಯಾಕೆ ನಮ್ಮಿಂದ ಕಾಣೆ ಆಗ್ತಿಲ್ಲ ನೀವು, ಇದನ್ನೆಲ್ಲ ಪಟ್ಟಿಗಳು ಇಷ್ಟಿದೆ ಕೇಳಬೇಕು ಅಂತ. ಬಟ್ ಅದೆಲ್ಲ ಕೇಳೋದಕ್ಕಿಂತ ಮುಂಚೆ ಸೊ ನನಗೆ ನಿಮ್ಮ ನೆನಪಿನ ಊರುಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಆಸೆ. ನಾನು ನಮ್ಮ ಶ್ರೀಲಕ್ಷ್ಮಿ ಮೇಡಮ್ನ ಅವ್ರ ಬಾಲ್ಯ ಕರ್ಕೊಂಡು ಹೋಗೋದಕ್ಕೆ ಆಸೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಮಾತುಕತೆನ. ಸೊ ಶ್ರೀಲಕ್ಷ್ಮಿ ಮೇಡಮ್, ನಿಮ್ ತಂದೆಯವರು ಡಾಕ್ಟರ್ ಅಂತ ಗೊತ್ತು. ಸೊ ನೀವು ಇಬ್ರು ಮಕ್ಕಳಲ್ಲ? ಇಬ್ರು ಮಕ್ಕಳು. ಓಕೆ, ಹೇಗಿತ್ತು ನಿಮ್ ಬಾಲ್ಯ? ನೀವೇ ದೊಡ್ಡವರ? ನಾನ್ ದೊಡ್ಡ ಮಗಳು, ನನ್ಗೆ ಒಬ್ಬ ತಮ್ಮ ಇದ್ದಾನೆ. ಓಕೆ, ತಮ್ಮನ ಹೆಸರು? ತಮ್ಮನ ಹೆಸರು ಕಿರಣ್ ಅಂತ. ಓಕೆ, ಅಪ್ಪ ಅಮ್ಮ? ಅಪ್ಪ ಹೆಸರು ಡಾಕ್ಟರ್ NS ಪ್ರಕಾಶ್, ತಾಯಿ KV ಪ್ರೇಮ ಅಂತ. ಓಕೆ. ಸೊ ಅವರಿಬ್ರು ರಿಲೇಟಿವ್ಸ್, ಅತ್ತೆ ಮಾವನ ಮಕ್ಕಳು. ಸೊ ಮದ್ವೆ ಆಯ್ತು, ನಾನು ಹುಟ್ಟಿದೆ. ಸೊ ನನ್ನ ಬರ್ತ್ ಆಗಿದ್ದಿಲ್ಲಿ ಬ್ಯಾಂಗ್ಳೂರಲ್ಲೇ ಹುಟ್ಟಿದ್ದು. ಸೊ ಬ್ಯಾಂಗ್ಳೂರಲ್ಲೇ ಹುಟ್ಟಿದೆ. ಆ್ಯಂಡ್ ಜರ್ನಿ ಬಂದು ಮಗು ಇದ್ದಾಗ ತುಂಬಾ ಕಷ್ಟವಾದ ಪರಿಸ್ಥಿತಿ ನಮ್ಮ ತಂದೆ ತಾಯಿಗೆ ನನ್ನನ್ನು ಕಾಪಾಡೋದಕ್ಕೆ. ಯಾಕೆಂದರೆ ನಾನು ಹುಟ್ಟಿದ 2-3 ತಿಂಗಳಿಗೆಲ್ಲ ನಮ್ಮಮ್ಮಂದು ಡೆಲಿವರಿನೇ ಕಾಂಪ್ಲಿಕೇಶನ್ಸ್ ಆಗಿತ್ತು.
ಸೊ ಡೆಲಿವ್ರಿಲಿ ಕೂಡ ತಂದೆ ತಾಯಿನ ಕಾಪಾಡಿ ಅಂತ ಒಂದು ಸಂದರ್ಭ ಬಂತು. ಸೊ ಅದಕ್ಕಿಂತ ಮುಂಚೆ ಬೇಡವೇ ಬೇಡ ಈ ಮಗುನ ತೆಗೆದ್ಬಿಡಿ, ಯಾಕೆಂದ್ರೆ ಮಮ್ಮಿಗೆ ತುಂಬಾ ಹೈಪರ್ ಟೆನ್ಷನ್, ತುಂಬಾ ಬಿ ಪಿ ಇತ್ತು, ಬೇಡವೇ ಬೇಡ ಮಗುನ ಅಂತ ಹೇಳಿ ಫಸ್ಟು ಡಾಕ್ಟರ್ಗಳು ಹೇಳಿದ್ರು. ಆದ್ರೂ ಅಪ್ಪನ ಕಲ್ಲಿಗೆ ಬಿಡ್ಲಿಲ್ಲ. ಅವರು ಡಾಕ್ಟ್ರು, ಅವರು ನಾನಿದ್ದೀನಿ, ಡೋಂಟ್ ವರಿ ಅಂತ ಹೇಳ್ಬಿಟ್ಟು ನಾನು ಮಾನಿಟರ್ ಮಾಡ್ತೀನಿ ಅಂತ ಹೇಳಿ ಮಮ್ಮಿ ಬಿ ಪಿನ ಮಾನಿಟರ್ ಮಾಡಿಕೊಂಡು ಪ್ರಾಪರ್ ಡಯಟಲ್ಲಿಟ್ಟು, ನಮ್ಮ ತಾಯಿ ಸಾಲ್ಟ್ ಅನ್ನೋದು ತಿಂದಿಲ್ಲ. ಒಂದು ಪ್ರೆಗ್ನೆಂಟ್ ಹೆಂಗಸು ಬೈಕೆ ಇರುತ್ತೆ, ಏನೂ ಇಲ್ಲ, ಬರೀ ಹಣ್ಣು ತರಕಾರಿ ಸೊಪ್ಪು ಇದರಲ್ಲೇ ನಮ್ಮ ಮುಂದು ಪ್ರೆಗ್ನೆನ್ಸಿ ನಡೀತು. ಫುಲ್ ಟರ್ಮ್ ಪ್ರೆಗ್ನೆನ್ಸಿ, ಫುಲ್ ಟೋಟಲ್ ಡಯಟ್. ಆಮೇಲೆ 1.5 ತಿಂಗಳ ಮುಂಚೆನೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ರು, ಹುಟ್ಟೋಕೆ ಡೆಲಿವರಿಗೆ ಮುಂಚೆನೆ. ಸೊ ಮಮ್ಮಿ ಬಿಫೋರ್ ಡ್ಯೂ ಡೇಟ್, 1.5 ಮಂತ್ ಬಿಫೋರ್ ಡ್ಯೂ ಡೇಟ್. ಅಷ್ಟರಿಂದ ಪಾಪ ಅವರು ಹಾಸ್ಪಿಟ್ಲಲ್ಲೇ ಇದ್ರು. ದೆನ್ ನಾನು ಹುಟ್ಟಿದೆ, ಕಾಂಪ್ಲಿಕೇಶನ್ಸ್ ಆಯಿತು, ಎಲ್ಲ ಆಯಿತು. ಸೊ ಸಮ್ಹೌ ಬದುಕೊಂಡೆ. ಬಟ್ 3rd ಮಂತಿಂದ ಹಿಡಿದು 8 ವರ್ಷ 9 ವರ್ಷ ತುಂಬವರೆಗೂ ಗ್ಯಾರಂಟಿ ಇರಲಿಲ್ಲ. ಯಾವಾಗಲೂ ಒಂಥರ ಹೆಲ್ತ್ ಅಪ್ಸೆಟ್ ಆಗೋದು, ತುಂಬ ಹೆಲ್ತ್ ಇಶ್ಯೂಸ್ ಇತ್ತು. ಅದು ನಮ್ಮ ತಂದೆಗೆ ಗೊತ್ತು, ಯಾಕೆಂದರೆ ಈಸ್ ಅನ್ ಅಸ್ಟ್ರಾಲಜರ್ ಆಲ್ಸೋ. ಆಮೇಲೆ ಹೆಂಗಪ್ಪ ಅಂತ ನಾನು ಹ್ಯಾವ್ ಟು ಸೇ ಅಪ್ಪ ಅಮ್ಮನಿಗಿಂತ ಮಿಂಚಿ ಇನ್ಯಾರೂ ಇಲ್ಲ. ಸೊ ಈವನ್ ಟುಡೇ ಇವತ್ತು ನಾನು ಬೆಂಗಳೂರಲ್ಲಿ ಏನಕ್ಕಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿಗೋಸ್ಕರ. ಅವ್ರು ನನಗೆ ಮಾಡಿದಾರಲ್ಲ ಅದನ್ನ ನಾನು ವಾಪಸ್ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಬಟ್ ಆದರೆ ನಮ್ಮ ಡ್ಯೂಟಿ ಮಕ್ಕಳಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ಹಾಗಾಗಿ ನನ್ನ ಚೈಲ್ಡ್ಹುಡ್ ವಾಸ್ ಆವ್ರೇಜ್. ತುಂಬಾನೇ ಒಂಥರ ಹೆಂಗೆ ಹೇಳಿ, ಮೇಲೆ ಕೆಳಗೆ 15 ದಿನ ಸ್ಕೂಲ್ಗೆ ಹೋದ್ರೆ 15 ದಿನ ಮಲಗಿರೋದು. ಸೊ ಆ ಥರ ನನ್ನ ಚೈಲ್ಡ್ಹುಡ್ ನಡೀತು. ಬಟ್ ಎನಿವೇಸ್ ಆ ಮಕ್ಕಳು ಎಲ್ಲ ಚಾಕ್ಲೇಟ್ ತಿನ್ಬೇಕು, ಚಾಟ್ ತಿನ್ಬೇಕು ಅನ್ನೋದು ಏನು, ನೋ ಡಿಸೈರ್ಸ್. ಒಂದು ಚಾಕ್ಲೇಟ್ ತಿಂದಿಲ್ಲ ನಾನು ಇಡೀ ಚೈಲ್ಡ್ಹುಡ್. ಐ ಹ್ಯಾವ್ ನಾಟ್ ಈಟನ್ ಒನ್ ಚಾಕ್ಲೇಟ್ ಆಲ್ಸೋ. ಚಾಟ್, ಈವನ್ ಚಾಟ್ ತಿನ್ನೋದಕ್ಕೂ ಐ ಥಿಂಕ್ ಹೈಸ್ಕೂಲ್ ಬಂದ್ಮೇಲೆ ಐ ಹ್ಯಾಡ್ ಅ ಆಪರ್ಚುನಿಟಿ ಒಂದು ಪ್ಲೇಟ್ ಮಸಾಲಾ ಪುರಿ ಹೆಂಗಿರುತ್ತೆ ಅಂತ ತಿನ್ನೋದಕ್ಕೆ. ಅಂದ್ರೆ ದಿಸ್ ಇಸ್ ಬಿಕಾಸ್ ಆಫ್ ಯುವರ್ ಹೆಲ್ತ್ ರೀಸನ್? ಮೈ ಹೆಲ್ತ್ ಇಶ್ಯೂಸ್. ಸೊ ಯಾವಾಗ್ಲೂ ಮಲಗಿರೋದು, ಯಾವಾಗ್ಲೂ ಒಂಚೂರು ತಿಂದ್ರೆ ಇದೇನಾದ್ರೂ ಹೆಚ್ಚು ಕಡಿಮೆ ಆಗೋದು, ಏರುಪೇರು ಆಗೋದು, ತುಂಬಾ ಅಪ್ಸೆಟ್ ಆಗೋದು. ಸೊ ಅದೆಲ್ಲ ಪ್ರೆಷರ್ ಬಂದು ನಮ್ಮ ತಂದೆಗೆ, ಬಿಕಾಸ್ ದ ಹೋಲ್ ನೈಟ್ ಕೂತ್ಕೊಂಡು ನನ್ನನ್ನು ನೋಡಬೇಕು. ಪ್ಲಸ್ ಬೆಳಗ್ಗೆ ಎದ್ದ ತಕ್ಷಣ ಹಿ ಹ್ಯಾಸ್ ಟು ಗೋ ಬ್ಯಾಕ್ ಟು ಹಿಸ್ ಡ್ಯೂಟಿ, ಈಸ್ ಅ ಡಾಕ್ಟರ್, ಹಿ ಹ್ಯಾಸ್ ಟು ಪರ್ಫಾರ್ಮ್. ಸೊ ಹಾಗಾಗಿ ಹಿ ಅಂಡರ್ವೆಂಟ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ತಾಯಿನೂ ನೋಡ್ಕೊಳ್ಳೋದಕ್ಕೆ ಇದು ತುಂಬಾ ಕಷ್ಟ ಆಯ್ತು ಆಸ್ ಅ ಚೈಲ್ಡ್. ಐ ಕ್ಯಾನ್ ಸೇ ವೆರಿ ಕಂಫರ್ಟಬಲ್ ಚೈಲ್ಡ್ಹುಡ್. ಜನರಲಿ ಚೈಲ್ಡ್ಹುಡ್ ಅಂದ್ರೆ ಸ್ವೀಟ್ ಮೆಮೊರೀಸ್ ಅಲ್ವಾ? ನಾನು ಆ ತರದ ನೋ, ಬಟ್ ಸ್ಟಿಲ್ ಐ ಎಂಜಾಯ್ಡ್. ಚಿಕ್ಕ ಚಿಕ್ಕ ಸ್ಮಾಲ್ ಅದಿದೆ, ತುಂಬಾ ಇದೆ. ನಂಗೆ ತುಂಬಾ ಇಷ್ಟ ಹೊರಗೆ ಹೋಗೋದಕ್ಕೆ. ಐ ಹ್ಯಾವ್ ಟು ಬಿ ಫ್ರೀ. ಯಾವಾಗಲೂ ನನ್ನನ್ನು ಮಂಕಿ ಕ್ಯಾಪಲ್ಲಿ, ಫುಲ್ಲು ಸ್ವೆಟ್ರಲ್ಲಿ, ನಾನು ಹಾಗೆ ಫ್ರಾಕ್ ಹಾಕ್ಕೊಳ್ಳೋದಾಗ್ಲಿ, ಮಕ್ಕಳ ಥರ ನಾರ್ಮಲ್ ಆಗಿರಲಿಲ್ಲ. ಯಾವಾಗಲೂ ನನ್ನನ್ನು ಪ್ಯಾಕ್ ಮಾಡಿಟ್ಟಿರೋರು. ಆದ್ರೂ ಚಾನ್ಸ್ ಸಿಕ್ಕಿದಾಗ ಅಮ್ಮನ ಮನೆ ಕಡೆ, ನಮ್ಮ ಅಜ್ಜಿ ಕಡೆ ಮನೆ ಕಡೆ ಹೋದಾಗ ಇನಿಷಿಯಲಿ ನನ್ನ ಕಸಿನ್ಸ್ನೆಲ್ಲ ನೋಡ್ಬಿಟ್ಟು ಅವರಿಂದ ನಾನು ಓಡ್ ಹೋಗ್ಬಿಡ್ತಿದ್ದೆ. ಆ್ಯಂಡ್ 2ನೇ ದಿನ ಅಗೇನ್ ಮಲ್ಕೊಂಡ್ಬಿಡ್ತಿದ್ದೆ. ಸೊ ನಮ್ಮ ತಂದೆ ಬಿಡ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ ನನ್ನನ್ನು ಹೋಗೋದಕ್ಕೆ. ಹಿ ವಾಸ್ ವೆರಿ ಪ್ರೊಟೆಕ್ಟಿವ್. ಈವನ್ ನಾವು ಹಿ ಈಸ್ ಲೈಕ್ ದ್ಯಾಟ್ ಓನ್ಲಿ. ಮೆಟ್ಲು ಹತ್ತಿಳಿತೀನಲ್ಲ ಅದಕ್ಕೂ ಹಿ ಈಸ್ ವರಿಡ್, ಮೆತ್ತಿಗೆ ಅಂತ. ನಾನು ಐ ಅಂಡರ್ಸ್ಟ್ಯಾಂಡ್ ಅವ್ರು ಏನಕ್ಕೆ ಹೇಳ್ತಾರೆ. ಅವ್ರು ಡಾಕ್ಟರ್, ಅವ್ರ ಹತ್ರ ಬರೋ ಕೇಸ್ಗಳೆಲ್ಲ ಮುರಿದೋಗಿರೋ, ಕಾಲು ಮುರಿದೋಗಿರೋದು, ಕೈ ಮುರಿದೋಗಿರೋದು. ಹಿ ಸೇಸ್ ಐ ಡೋಂಟ್ ವಾಂಟ್ ಟು ಸಿ ಮೈ ಚಿಲ್ಡ್ರನ್. ಆ ಥರ ನಾನು ತುಂಬಾನೇ ಅನುಭವಿಸಿದ್ದೀನಿ. ಐ ಡೋಂಟ್ ವಾಂಟ್ ಟು ಸಫರ್ ವಿತ್ ದಟ್ ಅಂತ ಹೇಳಿ. ಹಾಗಾಗಿ ಸೊ ನಿಮ್ಮ ಸ್ಕೂಲಿಂಗ್ ಹಂಗಾದ್ರೆ ಎಲ್ಲಿ ಮಾಡಿದ್ದು ನೀವು? ಓಕೆ, ನಂದು ಜರ್ನಿ ಹೆಂಗೆ ಸ್ಕೂಲ್ದು ಅಂದರೆ ಐ ವಾಸ್ ಇನ್ SSVM, ಶ್ರೀ ಸರಸ್ವತಿ ವಿದ್ಯಾ ಮಂದಿರ್ ಇನಿಷಿಯಲಿ. ದೆನ್ ಒಂದು ಪ್ಯಾಚ್ ಬಂದು US ಅಲ್ಲಿ ಫಾರ್ ಕಪಲ್ ಆಫ್ ಇಯರ್ಸ್. ದೆನ್ ಮತ್ತೆ ವಾಪಸ್ ಬಂದಾಗ ದ ನ್ಯೂ ಕೇಂಬ್ರಿಡ್ಜ್ ಇಂಗ್ಲಿಷ್ ಸ್ಕೂಲ್. ಸೊ ಐ ಫಿನಿಶ್ಡ್ ಮೈ ಆಲ್ಮೋಸ್ಟ್ ಎಲ್ಲ ಸ್ಕೂಲಿಂಗ್ ಬಂದು ಬ್ಯಾಂಗ್ಳೂರಲ್ಲೇ. ಸೊ ಎಕ್ಸೆಪ್ಟ್ ದೋಸ್ ಕಪಲ್ ಆಫ್ ಇಯರ್ಸ್. ಎಲ್ಲೋ ಒಂದ್ ಕಡೆ ಈ ಹೆಲ್ತ್ ರಿಸ್ಟ್ರಿಕ್ಷನ್ಸ್ ಇಂದ ನಿಮ್ಗದು ಅಂದ್ರೆ ಅವಾಗ ತುಂಬಾ ಚಿಕ್ಕವರು ನೀವುನು, ಹೌದು, ಇದು ಇಂಪ್ಯಾಕ್ಟ್ ಎಷ್ಟಾಗಿತ್ತು? ಅಯ್ಯೋ ನಾನು ಹಿಂಗೆ ಓಡಕ್ ಆಗ್ತಿಲ್ವಲ್ಲ, ಆಡಕ್ ಆಗ್ತಿಲ್ವಲ್ಲ, ತಿನ್ನಕ್ಕಾಗ, ಅದೇನೋ ಇಂಪ್ಯಾಕ್ಟ್ ಆಗಿತ್ತಾ ನಿಮ್ಗೆ? ಒಂದೊಂದ್ಸರಿ ಭಯ ಆಗೋದು, ಇನ್ನೊಂದ್ಸರಿ ಐ ಡೋಂಟ್ ಕೇರ್ ಅಂದ್ಬಿಟ್ಟು ಹೊಟ್ಟೋಗ್ತಿದ್ದೆ. ಸೊ ಐ ವಾಸ್ ವೆರಿ ಸೈಲೆಂಟ್ ಹುಡುಗಿನೇ ನಾನು. ಬಟ್ ಒಳಗೊಳಗೆ ನಾನು ಮಾಡೋ ಕೆಲಸ ಎಲ್ಲ ನಂದು ಒಳಗೊಳಗೆ ನಡೀತಿತ್ತು. ಸೊ ನಮ್ಮಪ್ಪ ಹಾರ್ಬೇಡ ಅಂದ್ರೆ ಹೋಗಿ ಗೋಡೆ ಹಾರ್ತಿದ್ದೆ.
ಹೋಗ್ಬೇಡ ಅಲ್ಲಿ ಬೀಳ್ತೀಯಾ ಅಂದ್ರೆ ಹೋಗ್ಬಿಟ್ಟು ಬಿದ್ಬಿಟ್ಟು ಕಾಲಕ್ಕೆ ಎಲ್ಲ ಮುರ್ಕೊಂಡು ಚೆನ್ನಾಗಿ ಸ್ಕ್ರಾಚ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಸೈಲೆಂಟ್ ಆಗಿ ನನ್ ಕೆಲಸ ನಾನು ಮಾಡ್ತಿದ್ದೆ. ಐ ಡೆಂಟ್ ಗಿವ್ ಅಪ್. ಇವ್ರು ಹೇಳ್ತಾರೆ ಅಂತ ನಾನು ಬಿಡ್ತಿರ್ಲಿಲ್ಲ. ಕೈಯಲ್ಲಿ ಆಗಲ್ಲ ಅಂದಾಗ ಬಾಯಿ ಮುಚ್ಕೊಂಡು ಬಂದು ಮಲ್ಕೊಂಡ್ಬಿಡ್ತಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ಬಟ್ ಐ ಹ್ಯಾವ್ ಎಂಜಾಯ್ಡ್ ದೋಸ್ ಟೈನಿ ಲಿಟಲ್ ಹೋಗಿ ಯಾರಿಂದೇನೋ ಪಟಾಕಿ ಹಚ್ಬಿಟ್ಟು ಬಂದ್ಬಿಡೋದು ಅದೆಲ್ಲ ಮಾಡ್ತಿದ್ದೆ. ಐ ಡನ್ ಆಲ್ ದೋಸ್ ಥಿಂಗ್ಸ್. ತರಲೆಗಳು ಮಾಡಿದೀರಾ? ಫುಲ್ ಮಾಡಿದೀನಿ ಮ್ಯಾಕ್ಸಿಮಮ್. ತಮ್ಮ ಯಾವಾಗ ಹುಟ್ಟಿದ? ಎಷ್ಟು ವರ್ಷ ನಿಮಗೆ? ನನ್ಗೆ ನನ್ನ ತಮ್ಮನಿಗೆ 3 ವರ್ಷ, 3.5 years ಡಿಫರೆನ್ಸ್. ಜನರಲಿ ಒಂದು ಹೆಣ್ಮಗಳು ಹುಟ್ಟಿದ್ಮೇಲೆ ಇನ್ನೊಂದು ತಂಗಿನೋ ತಮ್ಮನೋ ಹುಟ್ಟಿದಾಗ ಆ ಹೆಣ್ಮಗಳು ಇನ್ನೊಂದು ತಾಯಿ ಆಗ್ತಾಳೆ. ಕರೆಕ್ಟ್. ನೆಕ್ಸ್ಟ್ ಮಗು ಬಿಗ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಸೊ ನೀವು ನಿಮ್ ತಮ್ಮ ಹೇಗಿದ್ರಿ ಚೈಲ್ಡ್ಹುಡ್ ಅಲ್ಲಿ? ಅವನನ್ನ ಟೇಮ್ ಮಾಡೋದ್ರಲ್ಲಿ ಅವನ ಹಿಂದೆ ಹೋಗಿ ಓದು, ಸ್ಕೂಲ್ ಹೋಗೋ, ಅವ್ನು ಸ್ವಲ್ಪ ಹಿ ನೆವರ್ ಲೈಕ್ ಗೋಯಿಂಗ್ ಟು ಸ್ಕೂಲ್. ಯಾವಾಗ್ಲೂ ಅಮ್ಮ ಪಲ್ಲು ಇಟ್ಕೊಂಡು ಕೂತಿರ್ತಿದ್ದ. ಬಾ ಸ್ಕೂಲ್ ಹೋಗೋ, ನೀನ್ ಹೋಮ್ವರ್ಕ್ ಬರೀ. ಲಿಟ್ರಲಿ ಇವಾಗ್ಲೂ ಸೇಮ್ ಡ್ರಿಲ್. ಇವತ್ತಿಗೂ ನೀನ್ ತಿನ್ನು, ನೀನ್ ಸರಿಯಾಗಿ ಮಾಡು, ಇದ್ ಮಾಡು, ಅದ್ ಮಾಡು ಅನ್ನೋದು ನಮ್ಮ ಅಮ್ಮನ್ಗಿಂತ ಜಾಸ್ತಿ ನಾನು. ಸೆಕೆಂಡ್ ಮದರ್ ಅಂತ. No, I am his first mother. I am his first mother, ನಮ್ಮಮ್ಮ ಸೆಕೆಂಡ್. ಬಿಕಾಸ್ ನಮ್ಮಮ್ಮ ಶಿ ಇಸ್ ಕಂಫರ್ಟಬಲ್. ಗಂಡ್ ಮಗು ಏನಾದ್ರೂ ಮಾಡ್ಬೋದು ಅಂತ ಬಿಟ್ಬಿಟ್ಟಿದ್ದಾರೆ. ನಾನ್ ತುಂಬಾ ಸ್ಟ್ರಿಕ್ಟ್. ಅವ್ನ್ ಬಿಡಲ್ಲ ನನ್ಗೆ. ಅವ್ನ್ ಮಾಡೋವರೆಗೂ, ಕೆಲಸ ಮಾಡೋವರೆಗೂ ನಾನ್ ಬಿಡಲ್ಲ. ಐ ಮೇಕ್ ಶೋರ್ ಹಿ ಡಸ್ ದಟ್ ವರ್ಕ್. ಸೊ ನಮ್ ತಂದೆ ನನ್ ತರಾನೇ, ಹಿ ಇಸ್ ವೆರಿ ಸ್ಟ್ರಿಕ್ಟ್, ವೆರಿ ಆಕ್ಟಿವ್. ಅವನು ಹಿ ಇಸ್ ಟೋಟಲಿ ಪ್ಯಾಸಿವ್ ಅಂಡ್ ಹೆಂಗ್ ಹೇಳಿ, ಇದು ಇಲ್ಲಿ ಕೂತ್ಕೊಂಡ್ಬಿಟ್ರೆ ಹೇಳಲ್ಲ. ಸೊ ಆ ರೀತಿ ಮನುಷ್ಯ ಆರಾಮಾಗಿರ್ತಾನೆ. ಅವ್ನ ಹೊಟ್ಟೆ ಅವ್ನು ನೋಡ್ಕೋತಾನೆ, ಅವ್ನು ಆರಾಮಾಗಿರ್ತಾನೆ. ಯಾರು ಎಲ್ಲಾದ್ರೂ ಹೋಗ್ಲಿ. ಐ ಡೋಂಟ್ ಲೈಕ್ ದಟ್. ನನ್ಗೆ ಅವನು ಎದ್ದು ಓಡಾಡ್ತಿರ್ಬೇಕು, ಎಲ್ಲ ಮಾಡ್ಬೇಕು ಅಂತ, ಆಕ್ಟಿವ್ ಆಗಿರ್ಬೇಕು ಅಂತ. ಈಸ್ ವೆರಿ ಪ್ಯಾಸಿವ್. ಚೈಲ್ಡ್ಹುಡ್ ಅಲ್ಲಿ ಸಿನಿಮಾಗಳೆಲ್ಲ ನೋಡ್ತಿದ್ರಾ? ಮನೆಯಲ್ಲ ಅಭ್ಯಾಸಗಳಿತ್ತ? ಅಪ್ಪ ಅಮ್ಮ ಕರ್ಕೊಂಡು ಹೋಗೋದು, ಪಿಕ್ಚರ್ ಹೋಗೋದು? ನನ್ಗೆ ಹಾರ್ಡ್ಲಿ ಅಂದ್ರೆ ಅಪ್ಪ ಅಮ್ಮ ಪಿಕ್ಚರ್ ಕರ್ಕೊಂಡು ಹೋಗಿರೋದಂದ್ರೆ ಒಂದು 3-4 ಮೂವೀಸ್. ಅದರಲ್ಲೂ ಮೇ ಬಿ 1 or 2 ಕನ್ನಡ ಮೂವೀಸ್. ಐ ಡೋಂಟ್ ಇವನ್ ರಿಮೆಂಬರ್, ನಂಗೆ ನೆನಪೇ ಇಲ್ಲ. ಥಿಯೇಟರ್ಗೆ ಹೋದ್ರೆ ಮಲ್ಕೊಂಡ್ಬಿಡ್ತಿದ್ದೆ. ಸೊ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಅಂಡ್ ಆಲ್ ದೀಸ್ ಕಾರ್ಟೂನ್ ಮೂವೀಸ್ ಬರ್ತಿತ್ತಲ್ಲ, ಅದಕ್ಕೆ ಮಾತ್ರ 1-2 ಮೂವಿ. ಬಿಕಾಸ್ ನಮ್ಮ ತಂದೆಗೆ ರೆಸ್ಟ್ಲೆಸ್, ಹಿ ಕಾಂಟ್ ಸಿಟ್ ಇನ್ ಒನ್ ಪ್ಲೇಸ್. ಸೊ ಅವ್ರಿಗೆ ಮೂವಿ ಅನ್ನೋದು ಇಷ್ಟ ಆಗ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿ ಮೂವಿಗೆ ಹೋದ್ರು ನಮ್ಮ ತಾಯಿನ ಬಿಟ್ಬಿಟ್ಟು ಹೊರಗಡೆ ಹೋಗಿ ಯೂಸ್ ಟು ಸ್ಟ್ಯಾಂಡ್ ಸೇಯಿಂಗ್ ದಟ್ ವಾಟ್ ಇಸ್ ದೇರ್ ಇನ್ ದಟ್ ಅಂತ. ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಹಿ ವಾಸ್ ನಾಟ್ ವೆರಿ ಕೀನ್ ಇನ್ ದಟ್. ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ನೀವು ಯಾವುದೋ ಒಂದು ಸ್ಕೂಲ್ ಇದ್ರ ವಿಷಯ ಚೆನ್ನೈಗೆ ಹೋಗ್ಬೇಕಾಗಿರೋ ಸಿಚುವೇಶನ್ ಬರುತ್ತೆ. ಅಲ್ಲಿ ಮಣಿರತ್ನಂ ಟೀಮ್ ಇಂದ ಅವರ ಒನ್ ಆಫ್ ದ ಅಸೋಸಿಯೇಟ್ಸ್ ತಮ್ಮನ್ನ ನೋಡಿ ಅವತ್ತಿಗೆ ನಿಮ್ಗೊಂದು ಮಣಿರತ್ನಂ ಅವ್ರ ಫಿಲ್ಮ್ ಅಲ್ಲಿ ಆಪರ್ಚುನಿಟಿ ಬರುತ್ತೆ ಆಕ್ಟ್ ಮಾಡೋದಕ್ಕೆ. ಸೊ ನೀವು ಅದನ್ನ, ಮಣಿರತ್ನಂ ಅಂದ್ರೆ ಇಂಡಿಯಾ ಸೆನ್ಸೇಷನ್ ಅವತ್ತಿಗೂ ಇವತ್ತಿಗೂ, ಬಿಗ್ ಬ್ರ್ಯಾಂಡ್. ಯಾಕೆ ನೀವು ಅಂದ್ರೆ ಚಿಕ್ಕ ಹುಡುಗಿ ಅನ್ಬಿಟ್ಟು ನೀವು ಅದನ್ನ ಒಪ್ಕೊಳ್ಳಿಲ್ವಾ? ಏನಕ್ಕೆ ಒಪ್ಕೊಳ್ಳಿಲ್ಲ ನೀವು ಅವಾಗ ಅದನ್ನ? ನನ್ನ ಫಸ್ಟ್ ಆಫ್ ಆಲ್ ಹೋಗಿದ್ದೇನಕ್ಕೆ ಅಂದ್ರೆ ಸೈನ್ಸ್ ಫೆಸ್ಟ್ಗೆ. ಅವಾಗ್ಲೂ ಹುಷಾರಿರ್ಲಿಲ್ಲ. ಸೇಮ್ ಐ ವಾಸ್ ಬರ್ನಿಂಗ್ ಫೀವರ್, ಹೆಲ್ತ್ ಚಾಲೆಂಜ್, ಫೀವರ್ ಇತ್ತು. ಬಟ್ ಆದ್ರೂ ನಾನು ಸೈನ್ಸ್ ಫೆಸ್ಟ್ ಎಲ್ಲ ಮುಗಿಸಿ ದೆನ್ ಅವ್ರು ನಮ್ಮನ್ನ ಟ್ರಿಪ್ ಕರ್ಕೊಂಡು ಹೋದ್ರು. ಕಿಷ್ಕಿಂತ ಅಂತಿದೆ ವಾಟರ್ ಪಾರ್ಕ್. ಇಲ್ಲಿ ನಮ್ಮ ವಾಟರ್ ಪಾರ್ಕ್ ಇದೆಯಲ್ಲ, ಅವಾಗ ಅಲ್ಲಿ ಒಂದು ದೊಡ್ಡ ವಾಟರ್ ಪಾರ್ಕ್ ಅದು. ಸೊ ನಾನು ಕೇರ್ ಮಾಡಲಿಲ್ಲ. ಐ ವಾಸ್ ಗೋಯಿಂಗ್ ಅಂಡ್ ಪ್ಲೇಯಿಂಗ್. ಸಿಕ್ಕಿದೆಯಲ್ಲ ಚಾನ್ಸು, ಹೋಗು ಅಂತ. ಐ ವಾಸ್ ಹ್ಯಾವಿಂಗ್ ಫನ್. ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ಅವಾಗ ಹಿ ವಾಸ್ ಡೂಯಿಂಗ್ ಅ ರೆಕ್ಕಿ ಜಾಗ ಲೊಕೇಶನ್, ಅದು ಮೂವಿಗೋ ಏನೋ ಮಾಡ್ತಿದ್ರು. ಸೊ ಅಪ್ಯಾರೆಂಟ್ಲಿ ದೇ ಸಾ ಮಿ ಅಲ್ಲಿ ಆಟ ಆಡ್ತಿದ್ದೆ, ನೋಡಿದ್ರು. ಸರಿ ಯಾರು ಈ ಹುಡುಗಿ ಏನು ಅಂತ ಅಪ್ರೋಚ್. ಸ್ಕೂಲ್ ಯೂನಿಫಾರ್ಮ್, ಆಫ್ಕೋರ್ಸ್ ಸ್ಕೂಲ್ ಯೂನಿಫಾರ್ಮ್ ಇತ್ತು, ಬ್ಯಾಡ್ಜ್ ಇತ್ತು ಎಲ್ಲನೂ. ಸೊ ಬಂದ ಹೆಡ್ ಮಿಸ್ಟ್ರೆಸ್ ಹತ್ರ ಹೆಂಗೋ ಅಪ್ರೋಚ್ ಮಾಡಿದ್ದಾರೆ. ಅಲ್ಲೇ ಅವರು ಇದ್ರು. ದೆನ್ ನನ್ನನ್ನು ಬಾಮ್ಮ ಇಲ್ಲಿ ಅಂತ ಕರೆದು ನಮ್ಮ ಹೆಡ್ ಮಿಸ್ಟ್ರೆಸ್ ಕರೆಸೋರು. ಇವ್ರು ಯಾರು ಗೊತ್ತಾ ಅಂತ ಹೇಳಿದ್ರು. ಗೊತ್ತಿಲ್ಲ, ಯಾರು ನೋ. ಆಮೇಲೆ ಇವರು ಮಣಿರತ್ನಂ ಡೈರೆಕ್ಟರ್ ಇದಾರಲ್ಲ, ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿದಾಗ ನಾನು ಹಲೋ ಅಂಕಲ್ ಅಂತ ಹೇಳ್ಬಿಟ್ಟು ನನಗೆ ನನ್ಗೆ ಹೋಗಿ ಆಟ ಆಡಬೇಕು. ಹಲೋ ಅಂಕಲ್, ಓಕೆ ಬಾಯ್ ಅಂದ್ಬಿಟ್ಟು ಹೊರಟೋದೆ. ಸರಿ, ಆಮೇಲೆ ಅವ್ರನ್ನ ಕೇಳಿದ್ದಾರೆ ನಮ್ಮ ಹೆಡ್ ಮಿಸ್ಟ್ರೆಸ್ನ. ಸೊ ಅವ್ರು ಹೇಳಿದ್ರು, ನಾನು ಅವ್ರ ಪೇರೆಂಟ್ಸ್ ಆಬ್ವಿಯಸ್ಲಿ ಬ್ಯಾಂಗ್ಳೂರಲ್ಲಿರೋದು, ಯು ಹ್ಯಾವ್ ಟು ಟಾಕ್ ಟು ದೆಮ್ ಅಂತ ಹೇಳಿಬಿಟ್ಟು ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ಅಪ್ಯಾರೆಂಟ್ಲಿ ಆಫ್ಟರ್ 15-20 days ಅನ್ಸುತ್ತೆ ದೇ ಕೇಮ್ ಟು ಬ್ಯಾಂಗ್ಳೂರ್. ಆವಾಗಲೇ ಆಲ್ರೆಡಿ ನಾನು ಸ್ಕೂಲಲ್ಲಿ ಫೇಮಸ್ ಆಗಿ ಹೋಗ್ಬಿಟ್ಟಿದ್ದೆ. ಹೆಡ್ ಮಿಸ್ಟ್ರೆಸ್ ಹೇಳ್ಬಿಟ್ಟಿದ್ರೆ ಎಲ್ಲರಿಗೂ, ನೋಡು ನಮ್ಮ ಸ್ಟೂಡೆಂಟ್ಗೆ ಮೂವಿ ಆಪರ್ಚುನಿಟಿ ಎಲ್ಲ ಬಂದಿದೆ ದೊಡ್ಡ ಡೈರೆಕ್ಟ್ರಿಂದ, ಈ ಕಡೆ ದೇವ್ ಅಪ್ರೋಚ್ಡ್ ಆಲ್ ಅಂತ. ಸೊ ಅಪ್ಯಾರೆಂಟ್ಲಿ ಅಲ್ಲಿ ಸ್ಕೂಲ್ಗೂ ಬಂದಿದ್ರು, ಮನೆಗೆ ಬಂದರು.
ನಮ್ಮ ತಂದೆಗೆ ಯಾರು ಡೈರೆಕ್ಟ್ರು ಯಾರು ಆ್ಯಕ್ಟ್ರು ಯಾರು ಗೊತ್ತಿಲ್ಲ. ಸಿನಿಮಾ ಬಂದ್ರೆ ಬರ್ತೀಯಾ ಮೂಳೆ ಮುರಿತೀನಿ, ನಿನ್ ಮೂಳೆ ಸರಿ ಮಾಡ್ತೀನಿ, ಬರ್ತೀಯಾ ಅಷ್ಟೇ. ನಮ್ಮ ತಂದೆಗೆ ಏನೂ ಇಲ್ಲ, ಸ್ಟ್ರೈಟ್ ಅವ್ರ ಕೆಲಸ ಅವ್ರದ್ದು. ಆಮೇಲೆ ಬಂದು ಕೂತ್ಕೊಂಡು ಮಾತಾಡಿದಾಗ ನಂಗೆ ಗೊತ್ತಿಲ್ಲ ಯಾರು ಮನೆ ರತ್ನಂ, ನಂಗೆ ಯಾರು ಗೊತ್ತಿಲ್ಲ. ನಮ್ಮ ತಂದೆ ಗೊತ್ತಿರಲಿಲ್ಲ. ಹಿ ವಾಸ್ ವೆರಿ, ಐ ಮೀನ್ ಹೆಂಡತಿನೇ ಮೂವಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂದರೆ ಈ ಮನುಷ್ಯ ಮನಿ ರತ್ನಂ ಯಾರು ಅಂತ ಗೊತ್ತಿರುತ್ತಾ? ಇಟ್ಸ್ ಇಂಪಾಸಿಬಲ್. ಸೊ ಆಮೇಲೆ ಹೇಳಿದ್ರು ನೋ ಶೀಸ್ ಟು ಯಂಗ್, ಅವ್ರಿಗೆ ಯಾವಾಗಲೂ ಹುಷಾರಿರಲಿಲ್ಲ, ಅಲ್ಲೂ ಹುಷಾರಿರಲಿಲ್ಲ, ಮತ್ತೆ ಹಾಳು ಮಾಡ್ಕೊಂಡಿದ್ದಾಳೆ, ನೋಡಿ ಹೆಂಗಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಹಿ ಸೆಡ್ ಐ ಕಾಂಟ್ ಲೆಟ್ ಹರ್, ಶೀಸ್ ಟು ಸ್ಮಾಲ್, ಮೂವೀಸ್ಗೆಲ್ಲನೂ ಆಗಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿದ್ರು, ಓಡಿಸ್ಬಿಟ್ರು. ಕಳ್ಸೋದೆಲ್ಲ ಓಡಿಸ್ಬಿಟ್ರು. ಸೊ ದೆನ್ ಅದಾದ್ಮೇಲೆ ಐ ಥಿಂಕ್ ದೇ ವರ್ ಇನ್ ಟಚ್. ಓಕೆ. ಆದರೆ ಅವಾಗ ನನ್ಗೆ ಅಷ್ಟೊಂದು ಏನು ಗೊತ್ತಿರುತ್ತೆ, ಚಿಕ್ಕ ಮಕ್ಕಳಿಗೆ ಟೂ ಯಂಗ್, ಅವಾಗೆಲ್ಲ ಮಕ್ಳಿಗೆ ಇಷ್ಟು ಎಕ್ಸ್ಪೋಜರು ಇರಲಿಲ್ಲ. ಎಕ್ಸಾಕ್ಟ್ಲಿ. ನನ್ನನ್ನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ರು ಇವರು. ನಾವು ಸೇಫ್ ಆಗಿ ಇಟ್ಕೋತಾರಲ್ಲ ಮಕ್ಕಳನ್ನ, ಆ ಥರ ಪ್ರಿಸರ್ವ್ ಮಾಡಿ ಒಳ್ಳೆ ಕೇಜಲ್ಲಿ ಇಟ್ಕೊಂಡಿದ್ರು ನನ್ನನ್ನು. ಸೊ ನನ್ಗೇನು ಗೊತ್ತಿರುತ್ತೆ. ಸೊ ದೆನ್ ದಟ್ಸ್ ಹೌ ಐ ಲಾಸ್ಟ್ ಅನ್ ಆಪರ್ಚುನಿಟಿ, ವಂಡರ್ಫುಲ್ ಆಪರ್ಚುನಿಟಿ. ಇವಾಗ ಇಫ್ ಐ ಡನ್ ದಟ್ ಮೂವಿ ಐ ವುಡ್ ಬಿ ಸಮ್ವೇರ್ ಎಲ್ಸ್ ಇವತ್ತು. ಸೊ ಎನಿವೇಸ್ ಎವ್ರಿಥಿಂಗ್ ಇಸ್ ಫೇಟ್, ಡೆಸ್ಟಿನಿ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಸೊ ಆ ಥರ ನನ್ನ ಒಂದು ಉದ್ದೇಶ. ಸೊ ಶ್ರೀಲಕ್ಷ್ಮಿ ಅವರು ಹೀಗೆ ಓದ್ತಿದ್ರೆ, ಸ್ಕೂಲಿಂಗ್ ಆಯಿತು ಈ 3 ಕಡೆ, ಇಲ್ಲಿ US ಅಲ್ಲಿ ಎಲ್ಲ ಕಡೆ ಸ್ಕೂಲಿಂಗ್ ಆಯಿತು. ಕಾಲೇಜ್ ಅಂತ ಬಂದಾಗ ಕಾಲೇಜ್ ಯಾವ ಕಾಲೇಜ್ ನೀವು? ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಕಾಲೇಜ್ ಅದು ಜಯನಗರ್? ನೋ, ಬಸವನಗುಡಿ. ಬಿಕಾಸ್ ಅಪ್ಪಂಗೆ ವಿಕ್ಟೋರಿಯಾ ಹತ್ರ ಇರ್ತಿತ್ತು, ಸೊ ಪಿಕಪ್ ಅಂಡ್ ಡ್ರಾಪ್ ಈಸಿ ಆಗ್ತಿತ್ತು ಅಂತ. ನನ್ನ ಬಿಟ್ರೆ ಅಲ್ಲಿ ಯಾರನ್ನಾದ್ರೂ ಒಂದು ಎಕ್ಸ್ಟ್ರಾ 5 ನಿಮಿಷ ಟೈಮ್ ಸಿಕ್ಕಿದ್ರೆ ಯಾರಾದ್ರೂ ಬಂದು ನಾನು ಮಾತಾಡಿದ್ರೆ ಹೊಡೆದು ಬಿಡ್ತಿದ್ದೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಮ್ಮ ತಂದೆ ಸ್ವಲ್ಪ ಬೇಗನೆ ಬಂದು ಯೂಸ್ ಟು ಸೆಂಡ್ ಡ್ರೈವರ್ ಬಂದು ಕರ್ಕೊಂಡು ಹೋಗಪ್ಪ ಇವಳನ್ನ. ಯಾಕಂದ್ರೆ ಐ ಹ್ಯಾಡ್ ಟು ಟ್ರಾವೆಲ್ ಅಲ್ಲಿಂದ, ಐ ಹ್ಯಾಡ್ ಟು ಗೋ ಟು ಮಲ್ಲೇಶ್ವರಂ. ಮಲ್ಲೇಶ್ವರಂ ಇಲ್ಲ, ಇಲ್ಲೇ ಇದ್ದಿದ್ದು ಮಲ್ಲೇಶ್ವರಂ ಟ್ಯೂಷನ್ಸ್, ಶಾಸ್ತ್ರಿ ಟ್ಯೂಷನ್ಸ್. ಸೊ ಶಾಸ್ತ್ರಿ ಟ್ಯೂಟೋರಿಯಲ್ಸ್ ಹೋಗ್ಬೇಕು, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಸೊ ಐ ಹ್ಯಾಡ್ ಟು ಕವರ್ ದ ಡಿಸ್ಟೆನ್ಸ್. ನ್ಯಾಷನಲ್ ಕಾಲೇಜ್ ಟೈಮಿಂಗ್ ಬಂದು ತುಂಬಾ ಲಾಂಗ್ ಟೈಮಿಂಗ್ಸ್. ಅವ್ರದ್ದೇನಾದ್ರು ಲ್ಯಾಬ್ ಇಟ್ಕೊಂಡ್ಬಿಟ್ರೆ 5 ಗಂಟೆ. ಸೊ ಐ ಹ್ಯಾಡ್ ಟು ಬಿ ದೇರ್ ಬೈ 6:30. ಹಾಗಾಗಿ ತಂದೆ ಡ್ರೈವರ್ ಕಳಿಸ್ಬಿಡೋರು. ಸೊ ಯೂಸ್ ಟು ಪಿಕ್ ಮೀ, ಅಲ್ಲಿ ಬಿಟ್ಟು ಮತ್ತೆ 9:30ಗೆ ನಂದು ಟ್ಯೂಷನ್ಸ್ ಮುಗಿಯೋದು. ಆ್ಯಂಡ್ ದೆನ್ ಐ ಯೂಸ್ ಟು ಕಮ್ ಬ್ಯಾಕ್ ಹೋಮ್. ಅಲ್ಲಿ ಅವಾಗ ಊಟ ಮಾಡಿ ಆವಾಗ ಮತ್ತೆ ಓದ್ಕೊಳ್ಳೋದು. ಅಷ್ಟು ಹೆಕ್ಟಿಕ್ ಇರೋದು ನಿಮ್ಗೆ? ಅಫ್ಕೋರ್ಸ್, ಬಿಕಾಸ್ 8th ಅಲ್ಲೇ ನಮ್ಮ ತಂದೆ ನನ್ನನ್ನು IIT JEE ಹಾಕ್ಬಿಟ್ರು. ಎಲ್ಲ ಮಾಡಲಿ ಅಂತ. ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್, ನೀವೆಲ್ಲ ಮಾಡಿಬಿಡ್ಬೇಕು, ಯು ಹ್ಯಾವ್ ಟು ಬಿ ಸಕ್ಸಸ್ಫುಲ್ ಇನ್ ಎವ್ರಿಥಿಂಗ್. ಸೊ ದಟ್ಸ್ ದ ಅಮೌಂಟ್ ಆಫ್ ಪುಷ್. ಸೊ ಅದಕ್ಕೆ ಹಾಕ್ಬಿಟ್ರು. ಐ ಹ್ಯಾಡ್ ಟು ಪ್ರಿಪೇರ್, ಟ್ರೈನ್ ಆಗಲೇಬೇಕು, ಓದಲೇಬೇಕು, ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಮೈ ಲೈಫ್ ವಾಸ್ ಹೆಕ್ಟಿಕ್ ಫ್ರಮ್ 8th ಓನ್ಲಿ. 7th ಮುಗೀತಾ ಬಂದಿದ ತಕ್ಷಣ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ಹೆಕ್ಟಿಕ್. ಸೊ ಹಾಗಾಗಿ ಇಟ್ ವಾಸ್ ಕ್ವೈಟ್ ಅ ಡಿಫಿಕಲ್ಟ್ ಚೈಲ್ಡ್ಹುಡ್, ಐ ಕ್ಯಾನ್ ಸೇ. ಸೈನ್ಸ್ ಅಂತೀಗಲ್ಲ ನಿಮ್ಮ ಕಾಂಬಿನೇಷನ್. ನೀವು ಸೆಕೆಂಡ್ PUC ನಡೀತಾ ಇದ್ದ ಸಂದರ್ಭ ಅಂತ ಕಾಣುತ್ತೆ. ರಮೇಶ್ ಅರವಿಂದ್ ಅವ್ರ ಕಣ್ಣಿಗೆ ನೀವು ಬೀಳ್ತೀರಾ? ಎಸ್. ಹೇಗೆ ಅದು? ರಮೇಶ್ ಅರವಿಂದ್ ಸರ್ ಯಾವಾಗ ನೋಡಿದ್ರು ತಮ್ಮನ್ನ? ಫಸ್ಟ್ ಡೈರೆಕ್ಟರ್ ಅವ್ರು ನೋಡಿದ್ರು, ಮಹೇಂದ್ರ ಅವ್ರು ನೋಡಿದ್ರು. ಸೊ ಅವ್ರು ಬಂದು ಅಪ್ರೋಚ್ ಮಾಡಿದ್ರು. ಎಸ್ ಮಹೇಂದ್ರ ಅವ್ರು ಅಪ್ರೋಚ್ ಮಾಡಿದಾಗ ಈ ಆಪರ್ಚುನಿಟಿ ಅಂದರೆ ಯೋಚನೆ ಮಾಡು ಅಂತ ಹೇಳಿದ್ರು. ಮನೆಗೆ ಬಂದು ಮಾತಾಡಿದಾಗ, ಸೊ ಅವಾಗ ಎಕ್ಸಾಮ್ಸ್ ಇರಲಿಲ್ಲ, ಐ ವಾಸ್ ಜಸ್ಟ್ ಗೆಟಿಂಗ್ ಪ್ರಿಪೇರ್ಡ್, ಬ್ರೇಕ್ ಇತ್ತು. ಸೊ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಐ ಸೆಡ್ ಆಯಿತು, ಇಷ್ಟೊಂದು ಬರ್ತಾ ಇದೆಯಲ್ಲ ಪ್ರೆಷರ್, ಇಷ್ಟೊಂದು ಬರ್ತಿದೆಯಲ್ಲ. ಐ ವಾಸ್ ಗೆಟಿಂಗ್ ಲಾಟ್ ಆಫ್ ಆಪರ್ಚುನಿಟೀಸ್. 8ನೇ ಕ್ಲಾಸಿಂದನೇ ಶುರುವಾಗಿ ಹೋಗಿತ್ತು. ಓಕೆ. ನೀವೇನಾದ್ರು ಈ ಸ್ಕೂಲಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ರಾ? ಎಸ್, ಎಲ್ಲಾದ್ರಲ್ಲೂ. ಓಕೆ. ಸೊ ಡಾನ್ಸ್ ವಾಸ್ ಫಸ್ಟ್ ಥಿಂಗ್, ಬಿಕಾಸ್ ಆಬ್ವಿಯಸ್ಲಿ ಭರತನಾಟ್ಯಂ ಇದರಿಂದ ಇನ್ಫ್ಲುಯೆನ್ಸ್ ಇಂದ ಐ ವಾಸ್ ದೇರ್. ಆಮೇಲೆ ಈವನ್ ಇಂಟರ್ ಸ್ಟೇಟ್ ಕಾಂಪಿಟೇಷನ್ಸ್ ಕೂಡ ಹೋಗಿದ್ದೆ ಸ್ಕೂಲಿಂದ. ಸೊ CBSEದು ಇಂಟರ್ ಸ್ಟೇಟು ಆವಾಗ ಕಾಂಪಿಟೇಷನ್ಸ್ ನಡೀತಿತ್ತು. ಸೊ ಐ ವಾಸ್ ಅ ಪಾರ್ಟ್ ಆಫ್ ಇಟ್. ಆಮೇಲೆ he just happened to see me, and then ಆಪರ್ಚುನಿಟಿ ಬಂದಿದೆ, ಇಷ್ಟೊಂದು ಬರ್ತಾ ಇದೆ, ಲೆಟ್ ಯು ಟೇಕ್ ಅ ಟ್ರೈ ಅಂತ. ಎಲ್ಲಿ ಫೈನಲಿ ಅಪ್ಪ ಫ್ರೆಂಡ್ ಒಬ್ರು he said let her ಟ್ರೈ ಮಾಡೋದಕ್ಕೂ ಬಿಡಲ್ವಲ್ಲ ಅಂತ. ಇಷ್ಟೊಂದು ಆಪರ್ಚುನಿಟಿ ಬರ್ತಿದೆ, ಎಲ್ಲರಿಗೂ ಹೋಗಿ ಹುಡುಕ್ತಾರೆ, ಈ ಹುಡುಗಿಗೆ ಹಾಗೆ ಬಂದಿದೆ, ಲೆಟ್ her ಟ್ರೈ ಅಂದಾಗ ದೆನ್ ಐ ಸೆಡ್ ಓಕೆ, ಟ್ರೈ ಮಾಡ್ತೀನಿ ಅಂತ. ಐ ಹ್ಯಾಡ್ ಟು ಅಟೆಂಪ್ಟ್. ಸೊ ಹೆಂಗಾಯ್ತು ಅಂದರೆ, ಬಿಫೋರ್ ಮಹೇಂದ್ರ ಅವರು I did a movie with Ramesh Arvind only. Okay. I was not confident ಅವಾಗ.
ಅವಾಗ ಅಪ್ಪಂಗೆ ಗೊತ್ತಿರೋರು ಒಬ್ರು, ಹಿ ವಾಸ್ ಪ್ರೊಡ್ಯೂಸರ್, ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಅಂಕಲ್ಸ್ ನೇಮ್ ಐ ಫರ್ಗಾಟ್. ಯಾವ ಫಿಲ್ಮ್? ನನಗೆ ನೆನಪು ಬರ್ತಾ ಇಲ್ಲ. ಇಟ್ ವಾಸ್ ವಿತ್ ರಮೇಶ್ ಅಂಡ್ ಪ್ರೇಮ. ಪ್ರೇಮಿ ನಂಬರ್ 1. ಪ್ರೇಮಿ ನಂಬರ್ 1, ಎಸ್. ಕೋಡ್ಲೂರು ರಾಮಕೃಷ್ಣ. ಎಸ್, ಅವರೇ ಅಪ್ರೋಚ್ ಮಾಡಿದ್ರು. ಕರೆಕ್ಟ್. ಸೊ ನಿಮ್ಮ ಅಫಿಷಿಯಲ್ ಫಸ್ಟ್ ಫಿಲ್ಮ್ ಇಸ್ ಎಸ್, ಪ್ರೇಮಿ ನಂಬರ್ 1. ಪ್ರೇಮಿ ನಂಬರ್. ರಮೇಶ್ ನಾನು ರಮೇಶ್ ತಂಗಿ ಮಾಡಿದೆ. ಯಾಕೆಂದ್ರೆ ನನ್ಗೆ ಫಸ್ಟ್ ಹೇಳಿದ್ರು ಮೇನ್ ರೋಲ್ ಮಾಡು ಅಂತ. ಐ ವಾಸ್ ನಾಟ್ ಕಾನ್ಫಿಡೆಂಟ್. ನನಗೆ ಐ ವಾಸ್ ವೆರಿ ನ್ಯೂ ಟು ದ ಕ್ಯಾಮ್ರಾ, ನನ್ಗೇನು ಗೊತ್ತಿರಲಿಲ್ಲ. ಸೊ ದೆನ್ ದಟ್ ಹೆಲ್ಪ್ ಮೀ ಒಂಥರ ಟು ಲೂಸನ್ ಅಪ್. ಆ್ಯಂಡ್ ಇದು ಕ್ಯಾಮ್ರಾ ಅಂದರೆ ಏನು, ಕ್ಯಾಮ್ರಾ ಫೇಸ್ ಮಾಡೋದೇನು, ಯಾವ ಕಡೆ ಆ್ಯಂಗಲ್ ನೋಡಬೇಕು, ಏನು ಮಾಡಬೇಕು ಅಂತ ದಟ್ ಹೆಲ್ಪ್ ಮೀ. ಅದೊಂದು ಇಂಟ್ರೊಡಕ್ಷನ್, ವಾರ್ಮ್ ಅಪ್ ಆಯಿತು, ಇಂಟ್ರೊಡಕ್ಷನ್. ಆ್ಯಂಡ್ ಆವಾಗ ಒಂಥರ ಹುಡುಕ್ತನ. ಐ ಡಿಂಟ್ ಟೇಕ್ ಎನಿಥಿಂಗ್ ಸೀರಿಯಸ್ಲಿ. ಸೊ ಐ ಟುಕ್ ಇಟ್, ಓಕೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಐ ಡಿಡ್ ಹ್ಯಾಸ್ ಅ ಸಿಸ್ಟರ್. ಆ್ಯಂಡ್ ಐ ಸ್ಪೆಂಡ್ ಗುಡ್ ಅಮೌಂಟ್ ಆಫ್ ಟೈಮ್ ದೇರ್ ಆನ್ ದ ಸೆಟ್ಸ್. ಅರ್ಥ ಆಯ್ತು ಏನು ಅಂತ, ಮೂವೀಸ್ ಏನು ಅಂತ. ಈವನ್ ಸ್ಕ್ರಿಪ್ಟ್ ಕೊಟ್ಟಾಗ ನನಗೆ ಐ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ರೀಡಿಂಗ್ ಕನ್ನಡ, ಬಿಕಾಸ್ ಹೇಳ್ಬಾರ್ದು, ಇಟ್ ಇಸ್ ವೆರಿ ಬ್ಯಾಡ್. ಚೆನ್ನಾಗಿ ಬರೀತೀನಿ, ಓದೋದಕ್ಕೆ ಮಾತ್ರ ಸ್ಕ್ರಿಪ್ಟ್ ತುಂಬಾ ಇಶ್ಯೂ. ಬಿಕಾಸ್ ನನ್ನ ಕನ್ನಡನೇ ಇರ್ಲಿಲ್ವಲ್ಲ, ನಾನು US ಹೊಟ್ಟೋಗಿದ್ದ, ಅದು ಕನ್ನಡ ಗ್ಯಾಪ್ ನನಗೆ ಹೊರಟೋಯ್ತು. ಕಂಟಿನ್ಯೂಸ್ ಫ್ಲೋ ಇದ್ರೆ ಬಂದ್ಬಿಡುತ್ತೆ. ಈವನ್ ಹಿಂದಿ ಈಸ್ ದ ಸೇಮ್ ಪ್ರಾಬ್ಲಮ್. ಅದಕ್ಕೆ ನಾನು ಇನಿಷಿಯಲಿ ಯೂಸ್ ಟು ಟೆಲ್ ಪೀಪಲ್ ಟು ಡೈಲಾಗ್ ಹೇಳಿ ಅಂತ, ಓದ್ಬಿಟ್ಟು ಹೇಳ್ಬಿಡಿ ಅಂತ. ಐ ರೆಕಾರ್ಡ್ ಇಟ್. ಐ ಆಮ್ ಅ ಗುಡ್ ಲಿಸ್ನರ್. ನೀವು ಓದಿ ಹೇಳಿ ನಾನು ಕೇಳ್ಬಿಡ್ತೀನಿ ಅಂತ. ಅದೇ ಇವಾಗ್ಲೂ ಐ ಹ್ಯಾವ್ ದ ಸೇಮ್ ಪ್ರಾಬ್ಲಮ್. ಓದುವಾಗ ಐ ವಿಲ್ ಹ್ಯಾವ್ ಲಾಟ್ ಆಫ್ ಇಶ್ಯೂ. ಬರೀ ಅಂದ್ರೆ ಟಕ ಬರ್ದು ಬಿಡ್ತೀನಿ, ಅದು ಹೆಂಗೆ ಅಂತ ಅರ್ಥ ಆಗಲ್ಲ. ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ವೆರಿ ರೇರ್. ಓದೋದು ಈಸಿ. ನಾನು ಬರೆಯೋದ ಕ್ಲೀನ್ ಆಗಿ ಬರೀತೀನಿ. ಅಮ್ಮ ಏನಾದ್ರು ಹೇಳಿದ್ರೆ ಗ್ರಾಸರಿ ಲಿಸ್ಟ್ ಏನಾದ್ರು ಬೇಕು ಅಂದ್ರೆ ಐ ವಿಲ್ ರೈಟ್ ಇಟ್ ಫುಲ್ ಕನ್ನಡಲ್ಲಿ ಎಲ್ಲ ಬರೀತೀನಿ. ಅಪ್ಪ ಓದೋದಕ್ಕೆ ಯಾಕೆ ಬರಲ್ಲ ನಿಂಗೆ ಸರಿಯಾಗಿ, ಈ ತರ ಓದ್ತೀಯಾ, ಸೇವಾಗಿ ಓದ್ತೀಯಾ, ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಗೊತ್ತಪ್ಪ, ಆಯ್ತು ತಪ್ಪಾಯ್ತು, ಇಲ್ಲ ಓದು, ಪೇಪರ್ ಓದು ಅಂತ. ಇವತ್ತು ಬೆಳಗ್ಗೆನೂ ಪೇಪರ್ ಓದಿಸಿದ್ದಾರೆ. ಟ್ರೈನಿಂಗ್ ಆಗ್ತಾ ಇರುತ್ತೆ ನನಗೆ. ಯಾಕಂದ್ರೆ ಹಿ ಸೇಸ್ ಫಸ್ಟ್ ನಿನ್ ಹೋಮ್ ಲ್ಯಾಂಗ್ವೇಜ್ ನೀನ್ ಪರ್ಫೆಕ್ಟ್ ಇಲ್ಲ ಅಂದ್ರೆ, ಓದೋದಕ್ಕೆ ಬರಲ್ಲ ಅಂದ್ರೆ ಸರಿಯಾಗಿ, ಈ ತರ ಅವಮಾನ ಆಗತ್ತೆ, ಮಾಡ್ಕೋಬೇಡ, ಕಲಿ. ಇದನ್ನ ಎಲ್ಲ ಮಾಡ್ತಿದ್ಯಾ, ಇದನ್ನು ಕಲಿ ಅಂತ. ಸೊ ಇವಾಗ ಎವ್ರಿ ಡೇ ಎಕ್ಸರ್ಸೈಸ್, ಮಾರ್ನಿಂಗ್ ಬಂದು ಫಸ್ಟ್ ಫ್ಯೂ ಲೈನ್ಸ್ ಪಾಲಿಟಿಕ್ಸ್ ಇಷ್ಟನೋ ಇಲ್ವೋ ಕಷ್ಟಪಟ್ಕೊಂಡು ಐ ಆಮ್ ಡೂಯಿಂಗ್ ಇಟ್. ಅಂಡ್ ಕೋಡ್ಲೂರು ರಾಮಕೃಷ್ಣ ಅವ್ರಿಗೆ ಪ್ರೇಮಿ ನಂಬರ್ 1 ಹೆಂಗ್ ಸೆಲೆಕ್ಟ್ ಆದ್ರಿ ನೀವು? ಹೆಂಗ್ ಅವ್ರ ಕಣ್ಣಿಗೆ ಬಿದ್ರಿ? ಅಪಾರೆಂಟ್ಲಿ ಪ್ರೊಡ್ಯೂಸರ್ ಅವರು ನನ್ನನ್ನೆಲ್ಲೋ ನೋಡಿದ್ರು. ಓಕೆ. ಅಲ್ಲೆಲ್ಲೋ ನೋಡಿ ಫಾಲೋ ಮಾಡಿ ಆ ನಂಬರ್ ಎಲ್ಲ ತಗೊಂಡಿದ್ರು. ಸೊ ಅಪಾರೆಂಟ್ಲಿ ಅವರೇ ಬಂದು ದೇ ಅಪ್ರೋಚ್ಡ್ ಅಂಡ್ ದೆನ್ ಈ ಥರ ಬನ್ನಿ ನೀವು ಮಾಡಿ, ಒಳ್ಳೆ ಸ್ಕೋಪ್ ಸಿಗುತ್ತೆ, ಈ ಥರ ಶೂಟ್ ಮಾಡ್ತಿದ್ದೀವಿ ಅಂತ. ನನ್ಗೆ ಅವಾಗ ಸ್ವಲ್ಪ ಹೆಸಿಟೇಷನ್ ಇತ್ತು, ಹೆಂಗಪ್ಪ ಏನು ಮಾಡಲಿ ಅಂತ. ಒಂದು ಸರಿ ಕಾನ್ಫಿಡೆನ್ಸ್ ಇಲ್ಲ, ನಾನು ಹೇಳಿದೆ ಅವ್ರಿಗೆ, ಹೇಳ್ಬಿಟ್ಟು ನನಗೆ ಕಾನ್ಫಿಡೆನ್ಸ್ ಇಲ್ಲ ಮೇನ್ ರೋಲ್ ತೊಗೊಳೋದಕ್ಕೆ. ಸೊ ವೈ ನಾಟ್ ಯು ಡೂ ದ ಸಿಸ್ಟರ್ಸ್ ರೋಲ್, ಟ್ರೈ ಯರ್ ಸಿಸ್ಟರ್ಸ್ ರೋಲ್, ಇಲ್ಲಿಂದ ಶುರು ಮಾಡೋಣ ಅಂತ. ಸೊ ದೆನ್ ಐ ಸೆಡ್ ಓಕೆ, ಆ್ಯಂಡ್ ಐ ವಾಸ್ ಆನ್ ದ ಸೆಟ್. ಏನಿತ್ತು ನಿಮ್ದು ಫಸ್ಟ್ ಶಾಟ್? ನನ್ನ ಫಸ್ಟ್ ಶಾಟ್ ಬಂದು ಇಟ್ ವಾಸ್ ವಿತ್ ಕರಿಬಸವ. ಕರೆಕ್ಟ್. ಅವ್ರ ಹೆಸರು ನಂಗೆ ಐ ಆಮ್ ವೆರಿ ಬ್ಯಾಡ್ ಅಟ್ ಮೈ ಮೆಮರಿ. ಸೊ ಅವ್ರ ಜೊತೆನೆ ಫಸ್ಟ್ ಶಾಟ್ ಇದ್ದಿದ್ದು. ನಿಮ್ಮನ್ನ ನೀವು ಎಂತ ಮೂಡಲ್ಲಿ ಇದ್ರು 1 ಸೆಕೆಂಡ್ ಅಲ್ಲಿ ನಗಿಸ್ಬಿಡ್ತಾರೆ. ಅವ್ರ ಸೀರಿಯಸ್ ಜೋಕ್ಸ್ ಇದೆಯಲ್ಲ, ದಟ್ ಇಸ್ ಆಸಮ್. ಸೊ ಈ ತರ ಫಸ್ಟ್ ಶಾಟ್ ನಾನು ಹೋಗಿ ಅಪ್ಪನ ಹತ್ರ ಏನೋ ಮಾತಾಡೋ ಅಂಥದ್ದು ಫಸ್ಟ್ ಓಪನಿಂಗ್ ಶಾಟ್. ಹೋಗಿ ನನ್ಗೆ ಹೆದರಿಕೆ, ಏನು ಮಾತಾಡೋದು ಏನು. ಇಲ್ಲಮ್ಮ ನೀನು ಕಂಫರ್ಟಬಲ್ ಆಗಿರೋ, ನಿಮ್ಮ ತಂದೆ ಥರ ನಿಮ್ಮ ತಂದೆ ಜೊತೆ ಮಾತಾಡ್ತಿದ್ಯಾ, ಟಾಕ್, ವಾಟ್ ಇಸ್ ದೇರ್, ಅದ್ರ ಪಾಡಿಗೆ ಹೋಗ್ತಿರುತ್ತೆ ಕ್ಯಾಮ್ರಾ ಪಾಡಿಗೆ, ನಿನ್ನ ಪಾಡಿಗೆ ನೀನು ಆ್ಯಕ್ಷನ್ ಮಾಡು ಅಂತ ಹೇಳಿದ್ರು. ಸೊ ಆ ಫಸ್ಟ್ ಶಾಟ್ ಆಗೋಯ್ತು, ಆಯ್ತು ಟೇಕ್ ಅಂತ ಹೇಳಿ ಕಂಪ್ಲೀಟ್ ಅಂತ ಹೇಳಿದಾಗ ಐ ವಾಸ್ ಲೈಕ್ ರಿಯಲಿ ಐ ಆಮ್ ಡನ್, ಐ ಹ್ಯಾವ್ ಡನ್ ದ ಶಾಟ್. ಸೊ ಆವಾಗ ನನಗೆ ಐ ಗೇನ್ ದಟ್ ಕಾನ್ಫಿಡೆನ್ಸ್. ಸೊ ದಟ್ ಹೆಲ್ಪ್ ಮೀ ಟು ಬಿಲ್ಡ್ ದಟ್ ಕಂಫರ್ಟ್ ಝೋನ್ ಒಂದು ಕ್ಯಾಮೆರಾ ಜೊತೆ. ವೆರಿ ನೈಸ್. ಇವರಿಬ್ರಿಗೂ ಏನಾದ್ರೂ ಇರ್ಬೋದಾ ಅಂತ. ಚೇಚೆ ಅಂತದೇನು ಇಲ್ಲಪ್ಪ. ಅಂಡ್ ರಮೇಶ್ ಅರವಿಂದ್ ಸರ್ ಫಿಲ್ಮ್ಸ್ ಗಳನ್ನ ನೋಡಿದ್ರಾ ನೀವು? Earlier, yes, Sati Leelavati. So that was one of the very finest movies which he has done. Nange ಅದಕ್ಕೆ ಮುಂಚೆ I have not seen movies. Okay. ಅವ್ರು ಹೇಳಿದ್ರಲ್ಲ ಮೂವೀಸ್ ನೋಡೋದಕ್ಕೆ ಟೈಮ್ ಇದೆ, ಓದೋದಕ್ಕೆ ಟೈಮ್ ಇರಲಿಲ್ಲ. ಮೂವೀಸ್ ಬೇರೆ ಮನೇಲಿ ಕೇಬಲ್ ಇರಲಿಲ್ಲ. ಓಕೆ ಓಕೆ. ತೆಗೆಸ್ಬಿಟ್ಟಿದ್ರು. ಸೊ 8ಕ್ಕೆ ಬಂದ ತಕ್ಷಣ ಕೇಬಲ್ ಕಟ್. ಹೌದು, ಅವಾಗೆಲ್ಲ ತುಂಬಾ ತರ ಅದು ಒಂದು ಸೆಟ್ ರೂಲ್ ಆಗೋಗಿತ್ತು. ಹೌದು, SLC ಆಗೋವರೆಗೂ ಕೇಬಲ್ SSLC ಅಲ್ಲ, ಫುಲ್ ಓದ್ ಮುಗಿಯೋವರೆಗೂ ಕೇಬಲ್ ಇಲ್ಲ. ಹಿಡಿದು ಜಾಸ್ತಿ
ಇಲ್ಲ, ನಮ್ಮಮ್ಮ ಹೇಳಿದ್ರು, ಡ್ಯಾಡಿ ಹೇಳಿದ್ರು, ನೀನ್ ನೋಡೋಂಗಿದ್ಯಾ ಹೋಗಿ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ನೋಡು ಅವಾಗ ಅಂತ ಹೇಳ್ತಿದ್ರು. ಇಲ್ಲಾಂದ್ರೆ ಅದು ಯೂನಿಟ್ ಕಿತ್ಕೊಂಡು ಹೊರಟೋಗ್ತಿದ್ರು. ಸೊ ಮಕ್ಕಳು ಕೆಟ್ಟೋಗ್ಬಿಡ್ತಾರೆ ಅನ್ನೋದೊಂದು ದೊಡ್ಡ ಫೋಬಿಯಾ ಅದು. ಇವಾಗ ಮಕ್ಕಳಿಗೆ ಏನು ಹ್ಯಾಂಡ್ ಫೋನಲ್ಲಿ ಎಲ್ಲ 1-2 ವರ್ಷದ ಮಗುನೇ ಏನೋ ಡಸ್ ಎವ್ರಿಥಿಂಗ್. ಅವಾಗ ಆ ಥರ ರೆಸ್ಟ್ರಿಕ್ಷನ್ ಇತ್ತು, ತುಂಬಾ ರೆಸ್ಟ್ರಿಕ್ಷನ್ ಇತ್ತು. ಓಕೆ, ಸೊ ಆಯ್ತು, ಎಷ್ಟು ದಿವಸ ಕೆಲಸ ಮಾಡಿದ್ರಿ ಆ ಫಿಲಮ್? ಐ ಥಿಂಕ್ ವಿ ಕ್ಲೋಸ್ಲಿ ವರ್ಕ್ಡ್ 2 ಐ ಥಿಂಕ್ ಸ್ಕೆಡ್ಯೂಲ್ಸ್ ಇತ್ತು. ಸೊ 2 ಸ್ಕೆಡ್ಯೂಲ್ಸ್ ಅಲ್ಲಿ ವಿ ಫಿನಿಶ್ಡ್. ಬಟ್ ನಾನು ಐ ವಾಸ್ ವೇಟಿಂಗ್ ಸ್ಕೆಡ್ಯೂಲ್ಗೆ, ಯಾಕೆಂದ್ರೆ ಮಮ್ಮಿನೂ ಬರ್ತಿದ್ರು ನನ್ನ ಜೊತೆ. ಸೊ ದೇರ್ ಇಸ್ ಅನದರ್ ಗರ್ಲ್ ಹೂ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ದರ್ಶನ್ ಜೊತೆ ಒಂದು ಸೀರಿಯಲ್ ಕೂಡ ಮಾಡಿದ್ರು, ರಿಮೆಂಬರ್? ಸಿರಿ? No, Vaibhavi, Vaishnavi. Okay. Okay. So she and me were very good friends. ಅವಳು ಕ್ರೈಸ್ಟ್ ಕಾಲೇಜು, ನಾನು ನ್ಯಾಷನಲ್ ಕಾಲೇಜು. ಓಕೆ. ಸೊ ಇಬ್ರು ಜೊತೆಲಿ ಸೇರ್ಕೊಂಡು ಅವ್ರ ತಂದೆನೂ ಬಂದಿದ್ರು. ಸೊ ವಿ ವರ್ ಲೈಕ್ ಫ್ಯಾಮಿಲಿ ಹ್ಯಾವಿಂಗ್ ಫನ್. ಹೋಗೋದು, ತಿರುಗಾಡೋದು, ವಿ ಯೂಸ್ ಟು ಎಂಜಾಯ್. ಹೇಗಿತ್ತು ಪ್ರೇಮ, ರಮೇಶ್ ಅವರು ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರು, ಎನಿ ಮೆಮೊರೀಸ್ ಎನಿ ಆಫ್ ದಟ್ ಥಿಂಗ್? ವೆಲ್, ಪ್ರೇಮ ಅವ್ರ ಜೊತೆ ಅಷ್ಟೊಂದು ನನಗೆ ಇಂಟ್ರಾಕ್ಷನ್ ಆಗ್ಲಿಲ್ಲ, ಬಿಕಾಸ್ ಅವ್ರದ್ದು ಬೇರೆ ಟೋಟಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ರಮೇಶ್ ಅರವಿಂದ್ ಅವ್ರ ಜೊತೆ ನಂದು, ಹಿ ಯೂಸ್ ಟು ಮೇಕ್ ಮೀ ವೆರಿ ಕಂಫರ್ಟಬಲ್. ಆ್ಯಂಡ್ ಯೂಸ್ ಟು ಸೇ ಲೈಕ್, ಡೋಂಟ್ ಟ್ರೀಟ್ ಇಟ್ ಲೈಕ್ ಓಕೆ ಇದೇನೋ ಒಂದು ದೊಡ್ಡ ತಲೆ ಮೇಲೆ ಪ್ರೆಷರು ಅಂತ ಹಾಕೋಬೇಡ, ಜಸ್ಟ್ ಚಿಲ್, ನಿನ್ ಪಾಡಿಗೆ ನೀನಿರೋ, ನಿನ್ ಡೈಲಾಗ್ಸ್ ನೀನ್ ಏನ್ ಹೇಳ್ಬೇಕು, ಅಂಡರ್ಸ್ಟ್ಯಾಂಡ್, ನಮ್ಮ ಪ್ರೊಫೈಲ್ನ ಅರ್ಥ ಮಾಡ್ಕೋ, ನೋಡು, ನಮ್ಮನ್ನ ಕಾನ್ಸಂಟ್ರೇಟ್ ಅರ್ಥ ಮಾಡ್ಕೊಂಡು ನೀನ್ ಹಿ ಸೇಸ್ ಸ್ಕ್ರಿಪ್ಟ್ ಅಂದ್ರೆ ಸ್ಕ್ರಿಪ್ಟ್, ಅವರು ವರ್ಡು ನೀನ್ ಮಾತಾಡ್ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್ ಒಂದು ಟಾಪಿಕ್ ಏನ್ ಮಾತಾಡ್ತಿದೀವಿ, ಆ ಕಂಟೆಂಟ್ನ ನೀನ್ ಡಿರೈವ್ ಮಾಡು ಸಾಕು. ಸೊ ಆಬ್ವಿಯಸ್ಲಿ ಅವಾಗ ವಾಯ್ಸ್ ಎಲ್ಲ ನನ್ನ ವಾಯ್ಸ್ ಅಲ್ಲ, ಸೊ ದೇ ಡಬ್ ಮೈ ವಾಯ್ಸ್ ಬಿಕಾಸ್ ತುಂಬಾ ಸಾಫ್ಟ್ ಆಗಿತ್ತು, ಇಲ್ಲ ಹಾರ್ಶ್ ಆಗೋದು. ಸೊ ಲೈಕ್ ಮೈ ಮ್ಯೂಸಿಕ್ ಟೀಚರ್ ಆಲ್ವೇಸ್ ಯೂಸ್ ಟು ಸ್ಟೇ, ನಾನು ಸಂಗೀತ ಕಲಿತೆ, ಹಾ ಕ್ಲಾಸಿಕಲ್ ಫಸ್ಟ್ ಹೋದೆ, ಐ ಫಿನಿಶ್ ದ ಬೇಸಿಕ್ಸ್. ಆಯ್ಮ ಹೇಳಿದ್ಲು, ಪ್ಲೀಸ್ ಒಂದ್ ಹೆಲ್ಪ್ ಮಾಡ್ತೀಯಾ ಅಂತ ಹೇಳಿದ್ರು, ವಯಸ್ಸಾದವರು. ಏನು ಅಂದ್ರೆ ಕೇಳ್ದೆ, ನೀನ್ ಹಾಡ್ಬೇಡ, ನೀ ಹಾಡೋದ್ ಮರ್ತೋಗೋದು, ಆಯ್ಮ ಸತ್ತೋಗೋದು. ಆಯ್ಮ ಹೇಳಿದ್ರು, ಸೊ ದಟ್ ಮೀನ್ಸ್ ಮೈ ವಾಯ್ಸ್ ವಾಸ್ ಸೋ ಬ್ಯಾಡ್. ಸೊ ಕ್ಯಾಮ್ರಾ ಫ್ರೆಂಡ್ಲಿ ಆಗುತ್ತೋ ಇಲ್ವೋ ಗೊತ್ತಿರ್ಲಿಲ್ಲ. ಅಂಡ್ ಇಟ್ ವಾಸ್ ಇವಾಗ ಐ ಅಂಡರ್ಸ್ಟ್ಯಾಂಡ್ ದ ಟ್ಯೂನ್, ದ ರಿದಮ್, ಎಕ್ಸ್ಪೀರಿಯನ್ಸ್ ಆವಾಗ ಏನೂ ಇರಲಿಲ್ಲ. ಸೊ ಇಟ್ ವಾಸ್ ಫನ್. ಓಕೆ, ಪ್ರೇಮಿ ನಂಬರ್ 1 ರಿಲೀಸ್ ಆಯ್ತು, ಥಿಯೇಟರ್ ಹೋಗಿ ನೋಡಿದ್ರ ಸಿನಿಮಾನ? ಎಸ್, ವಿ ಡಿಡ್ ದ ಪ್ರೀಮಿಯರ್. ಅವಾಗ ಫಸ್ಟ್ ಥಿಂಗ್ ನಾನು ಅನ್ಕೊಂಡೆ, ಓ ಐ ಲುಕ್ ಫ್ಯಾಟ್. ಅವಾಗ ಫಸ್ಟ್ ನೋಡಿದ ತಕ್ಷಣ ನಾನೇ ಐ ಕುಡ್ ನಾಟ್ ಬಿಲೀವ್. ಆಮೇಲೆ ಇಷ್ಟಪ್ಪ ಯಾಕೆ ಕಾಣ್ತಿದ್ದೀನಿ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಓನ್ಲಿ ವೆನ್ ಐ ಸಾ ದ ಕ್ಯಾಮ್ರಾ. ಅಂಟಿಲ್ ದೆನ್ ಐ ವಾಸ್ ಥಿಂಕಿಂಗ್ ಐ ಆಮ್ ಫೈನ್. ಗೊತ್ತಿರಲಿಲ್ಲ. ಆವಾಗ ದಟ್ ಮೇಡ್ ಮಿ ರಿಯಲೈಸ್ ದಟ್ ಐ ಶುಡ್ maintain myself. I am too chubby, I am too fat, I am looking very fat on the screen ಅನ್ನೋದೊಂದು ಕಾನ್ಷಿಯಸ್ನೆಸ್ಸು ಆವಾಗ ಚುಚ್ಚಿತು. ಅದಕ್ಕೆ ಮುಂಚೆ ಐ ನೆವರ್ ಬಾದರ್ಡ್. ಸೊ ಅದೊಂದು, ಬಟ್ ನಾನೇ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಓಕೆ ನಾನು ಹಿಂಗಿದ್ದೀನ, ನನ್ನ ಪ್ರೊಫೈಲ್ ನಾನು ಯಾವ ಥರ ಆ್ಯಂಗಲ್ ಆ ಶಾರ್ಟ್ ನಡೀತು. ಆ್ಯಂಡ್ ಐ ಆಮ್ ಲೈಕ್ ಓಕೆ, ಇವಾಗ ನನಗೆ ಅರ್ಥ ಆಯಿತು ಯಾಕೆ ಈ ಥರ ಈ ಪರ್ಟಿಕ್ಯುಲರ್ ಶಾರ್ಟ್ನ ತೆಗೆದಿದ್ದಾರೆ ಅಂತ. ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಬೇರೆ ಶಾರ್ಟ್ಸ್, ಲಾಂಗ್ ಶಾರ್ಟ್ಸು ಇವ್ರದ್ದೆಲ್ಲ ತೆಗೆಯುವಾಗ ವಿ ಯೂಸ್ ಟು ಬಿ ಆಲ್ ಟುಗೆದರ್. ಬೇರೆ ಇವನ್ ರಮೇಶ್ ಅರವಿಂದ್ ಸರ್ದು ಆಗಲಿ, ಬೇರೆಯವ್ರದ್ದು ಯಾರ್ದಾದ್ರೂ ಶಾರ್ಟ್ ಆಗಲಿ, ನಾವು ಅಲ್ಲಿರ್ತಿದ್ವಿ, ಹಿಂದೆ ಇರ್ತಿದ್ವಿ. ಸೊ ದೆನ್ ಐ ಅಂಡರ್ಸ್ಟುಡ್ ಓಕೆ ವಾಟ್ ಇಸ್ ಸಿನಿಮಾಟೋಗ್ರಫಿ ಅನ್ನೋದು. ಐ ಅಂಡರ್ಸ್ಟುಡ್ ದ ಹೋಲ್ ಪ್ರಾಸೆಸ್ ಆ್ಯಂಡ್ ದೆನ್ ಹೌ ದೇ ಎಡಿಟ್ ಆ್ಯಂಡ್ ಹೌ ದೇ ಪುಟ್ ಲೇಯರ್ ಮಾಡಿ ಹೆಂಗೆ ಒಂದು ಸ್ಟೋರಿ ಲೈನ್ ಫ್ಲೋ ಮಾಡ್ತಾರೆ, ದಟ್ ಹೆಲ್ಪ್ ಮೀ. ಸೊ ಅದು ಹಿಂದೆ ಇದ್ದಿದ್ದಕ್ಕೆ ಐ ರಿಯಲಿ ಅಂಡರ್ಸ್ಟುಡ್. ಅಂಡ್ ಬೇಸಿಕಲಿ ನಿಮ್ಮ ಹೆಸರು ಶ್ರೀಲಕ್ಷ್ಮಿನೇ, ಸ್ಕ್ರೀನ್ಗೋಸ್ಕರ ಏನು ಚೇಂಜ್ ಆಗಿದ್ದಲ್ಲ? ಇಲ್ಲ, ನನ್ನ ಹೆಸರಿಟ್ಟಿರೋದು ನಮ್ಮ ತಂದೆಯವರ ದೊಡ್ಡಪ್ಪ. ನಮ್ಮ ತಂದೆ ತಾಯಿ ಏನೇನೋ ಡ್ರೀಮ್ಸ್ ಇಟ್ಕೊಂಡು ಏನೇನೋ ಹೆಸರಿಟ್ಕೋಬೇಕು ಅಂತ ಹಾಕಿ ಬರೆದಿಟ್ಕೊಂಡಿದ್ರು. ನಮ್ಮ ದೊಡ್ಡಪ್ಪನೇ ನಾಮಕರಣ ಮಾಡಿಸಿದ್ದು. ಶ್ರೀಲಕ್ಷ್ಮಿನ್ ಬರ್ದೇ ಬಿಸಾಕ್ಬಿಟ್ರು ಅವರು, ಬರೆದು ಬಿಟ್ರು. ಬಿಕಾಸ್ ನಮ್ಮನೇಲಿ ಹೆಣ್ಮಕ್ಳಿಲ್ಲ. ತಂದೆಯವರೇ ಅವ್ರಿಗೆ 7 ಜನ, ನಮ್ಗೆ ಅತ್ತೆ ಒಬ್ರು. ಸೊ ಆ ಕಡೆ ನಮ್ಮ ದೊಡ್ಡಪ್ಪನಿಗೆ ಒಬ್ಬರೇ ಮಗಳು, ಅವಳು ಬಿಟ್ರೆ ನಾನೇ, ಇನ್ಯಾರು ಹೆಣ್ಮಕ್ಳಿಲ್ಲ. ನಮ್ಮ ಅತ್ತೆಗೆ 2 ಹೆಣ್ಮಕ್ಳು. ಸೊ ಹಾಗಾಗಿ ಫಸ್ಟ್ ಮಗು ಹುಟ್ಟಿದ ಗುಡ್ ಫ್ರೈಡೆ, ಒಳ್ಳೆ ಶುಕ್ರವಾರ ಅಂತ ಹೇಳಿ ಶ್ರೀಲಕ್ಷ್ಮಿ ಬರೆದು ಬಿಟ್ರು. ನಮ್ಮ ತಂದೆ ತಾಯಿ ಮಕ್ಕ ನೋಡ್ಕೋತಿದ್ರಂತೆ.
ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಅತ್ತೆಗೆ ತುಂಬ ಕೋಪ ಬಂದ್ಬಿಟ್ಟು ನನ್ನನ್ನು ದೀಪಾ ಅಂತ ಕರೆಯೋಕೆ ಶುರು ಮಾಡಿದ್ರು ನಮ್ಮ ಅತ್ತೆ. ಓಕೆ. ಸೊ ಹಾಗಾಗಿ ನನ್ನ ಅಫಿಷಿಯಲ್ ನೇಮ್ ಶ್ರೀಲಕ್ಷ್ಮಿನೇ. ಶ್ರೀಲಕ್ಷ್ಮಿ. ನಿಮ್ಮ ಒಂದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಯ್ತು, ಈ ಕಡೆ ಎಜುಕೇಶನ್ ನಡೀತಾ ಇತ್ತು. ಕುಶಲವೇ ಕ್ಷೇಮವೇ ಆಗ್ಲೇ ಹೇಳಿದ್ರಿ. ಎಸ್ ಮಹೇಂದರ್ ಸರ್ ಬಂದ್ರು, ಫೋಟೋಸ್ ಎಲ್ಲ ಅಂದ್ರೆ ಅಫ್ಕೋರ್ಸ್ ನೀವು ಪ್ರೇಮಿ ನಂಬರ್ 1 ಮಾಡಿದ್ರಿಂದ ನಿಮ್ಗೆ ಅವ್ರದ್ದು ಲಿಂಕ್ ಸಿಕ್ತು, ನಿಮ್ಮಲ್ಲಿ ಬಂದು ನೋಡಿದ್ರು. ಅಪ್ಪ ಹೇಳಿದ್ರು ಯು ಕಾಲ್ ಯು ಟೇಕ್ ಅಂತ, ನೀವು ಫಿಲ್ಮ್ ಮಾಡೋದಕ್ಕೆ ಡಿಸೈಡ್ ಆಯ್ತು. ಇವತ್ತೇನು ಜನ ನಿಮ್ಮನ್ನು ಇನ್ನೂ ನಾನು ಈ ಮೂವಿಗೆ ಎಸ್ಪೆಷಲಿ ನಾನು ಹೆಂಗೆ ಹೇಳೋದು, ಚಿರಋಣಿ ಆಗಿರ್ತೀನಿ ಅಂತ. ಯಾಕಂದ್ರೆ ದಿಸ್ ಹ್ಯಾಸ್ ಒಂದು ಐಡೆಂಟಿಟಿ ಅನ್ನೋದು, ಒಂದು ಟೆಲಿಫೋನ್ ಗೆಳತಿ, ನೀವು ಟೆಲಿಫೋನ್ ಗೆಳತಿ ಅನ್ನೋದೊಂದು ಬ್ರ್ಯಾಂಡ್ ಹಾಕಿ ಇಲ್ಲೇ ಅಲ್ಲ, ಸಿಂಗಪೂರಲ್ಲಾಗಲಿ, ದುಬೈಯಲ್ಲಾಗಲಿ, ಯಾವುದಾದ್ರೂ ಸರೌಂಡಿಂಗ್ ಕಂಟ್ರೀಸಲ್ಲಾಗಲಿ ಜನ ಬಂದು ನೀವು ಟೆಲಿಫೋನ್ ಗೆಳತಿ ನಂಗೆ ಗೊತ್ತು ಅಂತ, ನಾನಿಲ್ಲ ಅಂದರೆ ಅವ್ರಿಗೆ ಗೊತ್ತು ಅಂತ, ಏನೋ ಯಾರ ಜೊತೆನೋ ಇದ್ದೀರಾ, ಎಲ್ಲೋ ಇದ್ದೀರಾ, ಯು ಆರ್ ಟಾಕಿಂಗ್ ಟು ಸಂಬಡಿ, ಮೀಟಿಂಗಲ್ಲಿ ಇರ್ತೀನಿ, ಹೊರಗೆ ಬರ್ತೀನಿ. ಆ ಟೈಮಲ್ಲಿ ನಾನು ತುಂಬ ಟ್ರಾವೆಲ್ ಮಾಡ್ತಿದ್ದೆ, ಸಿಂಗಪೂರ್ ಆ್ಯಂಡ್ ಅದರ್ ಏಷ್ಯನ್ ಕಂಟ್ರೀಸ್. ಅವಾಗ ನಮ್ಮ ಇಂಡಿಯನ್ಸ್ ತುಂಬ ಇದ್ದಾರೆ. ಇದರ್ ವೇಸ್ ನಾನು ಇದರ ಟೆಲಿಫೋನ್ ಗೆಲ್ಲತ್ತೆ, ಇಲ್ಲ ನೀವು ಆ್ಯಕ್ಟರ್ಸ್ ಅಂತಲೇ ಬರೋರು. ದೇ ಯೂಸ್ ಟು ಅಪ್ರೋಚ್ ಮೀ. ನಾನು ಅವಾಗ ವರ್ಕ್ ಮಾಡ್ತಿದ್ದೆ. ಐ ವಾಸ್ ವಿತ್ ಕಾರ್ಪೊರೇಟ್ ಫರ್ಮ್. ಜನರಲಿ ಐ ಯೂಸ್ ಟು ಟ್ರಾವೆಲ್ ಆ್ಯಂಡ್ ತುಂಬ ನನ್ನ ಬಿಸ್ನೆಸ್ ಮೀಟಿಂಗ್ಸ್ ಆಗಲಿ ಎಲ್ಲ ಐ ಯೂಸ್ ಟು ಬಿ ಔಟ್. ಸೊ ಕಾಫಿ ಶಾಪಲ್ಲಿ ಕೂತಿದ್ರು ಪೀಪಲ್ ಯೂಸ್ ಟು ಕಮ್ ಅಂಡ್ ಏನೋ. So you are privileged of that thing. I'm totally. ಅದು ನನ್ನ ಹಸ್ಬೆಂಡ್ ಫನಿಯೆಸ್ಟ್ ಥಿಂಗ್ ಇಸ್, ನಾನು ವೆನ್ ಐ ವಾಸ್ ಡೇಟಿಂಗ್ ಮೈ ಹಸ್ಬೆಂಡ್ ಎಲ್ಲಿ ಐ ಥಿಂಕ್ ದುಬೈಯಲ್ಲಿ ಅನ್ಸುತ್ತೆ, ದಿಸ್ ಹ್ಯಾಪನ್ ಇನ್ ದುಬೈ. ದುಬೈಲಿ ಯಾವುದೋ ಒಂದು ಕನ್ನಡ ಫ್ಯಾಮಿಲಿ ಟ್ಯೂರ್ಗೆ ಬಂದಿದೆ ಕರ್ನಾಟಕದಿಂದ. ಸೊ ನಾನು ಪಾಡಂಗೆ ನಾನು ಓಡಾಡ್ತೀನಿ. ಐ ವಾಸ್ ಇನ್ ದುಬೈ ಮಾಲ್. ಓಡಿ ಬಂದರು ಹಿಂದೆ, ಮೇಡಮ್ ಎಕ್ಸ್ಕ್ಯೂಸ್ ಮಿ, ಅಲ್ಲಿ ಯಾರು ಹಂಗೆ ಬರಲ್ವಲ್ಲ ಅಂತ ನೋಡಿದ್ರೆ, ಮೇಡಮ್ ನೀವು ಕನ್ನಡದವ್ರು ಗೊತ್ತು ನನಗೆ, ನೀವು ಟೆಲಿಫೋನ್ ಗೆಲ್ತಿಲ್ವ ಅಂದರೆ, ನಾನು ಅಯ್ಯೋ ಹೌದು ಅಂತ ಹೇಳಿದೆ. ಆಮೇಲೆ ಕೊನೆಗೆ ಹೌದು, ನಮ್ಮ ಯಜಮಾನ್ರಿಗೆ ಅವಾಗ ಶುರುಲಿ ಕನ್ನಡ ಅರ್ಥ ಆಗ್ತಿರ್ಲಿಲ್ಲ. ಸೊ ಒಂದು ಅಡ್ವಾಂಟೇಜ್. ಆಮೇಲೆ ಇಲ್ಲ, ನಾನು ನಿಮ್ಮ ಹತ್ರ ಒಂದು ಫೋಟೋ ತೊಗೋತೀನಿ ಅಂತ ಹೇಳಿದ್ರು. ಸರಿ ತೊಗೊಂಡ್ರು. ಆಮೇಲೆ ಅವ್ರು ಹೇಳಬೇಕು ಏನು ಅಂತ. ಆದರೆ ಏನಕ್ಕೆ ಬಂದು ಫೋಟೋ ತೊಗೊಂಡ್ರು ನಿಂತು ಅಂದರೆ, ಗೊತ್ತಿಲ್ಲ, ಅವ್ರು ಯಾರೋ ನಾನು ಯಾರ ಥರ ಕಾಣ್ತೀನಂತೆ, ಸೊ ಹಾಗಾಗಿ ಫೋಟೋ ತೊಗೊಂಡ್ರು ಅಂತ ಹೇಳಿದ್ರು. ಆವಾಗಲೇ ಅವ್ರಿಗೆ ಡೌಟ್ ಬಂತು, ಏನೋ ಮುಚ್ಚಿಡ್ತೀಯಾಳೆ ನನ್ನ ಹತ್ರ ಅಂತ. ಹೇಳಿರಲಿಲ್ಲ, ಬಿಕಾಸ್ ಅದು ನಾರ್ಮಲ್ ಲೈಫ್ ಇರುತ್ತಲ್ಲ, ಒಂದು ನಾರ್ಮಲ್ ಫೀಲಿಂಗ್ ಇರಬೇಕು. ಹೇಳಿಬಿಟ್ರೆ ಅವ್ರಿಗೂ ಒಂದ್ಸಲ ಓ ಹೌದಾ ಅನ್ನೋದೊಂದು ಬರುತ್ತೆ ಅಂದ್ಬಿಟ್ಟು ಐ ವಾಂಟೆಡ್ ಟು ಟೆಲ್ ಹಿಮ್ ಲೇಟರ್. ಇನಿಷಿಯಲ್ ಡೇಟಿಂಗ್ ಟೈಮಲ್ಲಿ ಹೆಂಗಿರ್ಬೇಕೋ ಹಂಗಿರ್ಬೇಕು. ಅವತ್ತು ಆಫ್ಟರ್ 6 months ನಾವು ಮೀಟ್ ಮಾಡಿದ್ವಿ. ಸೊ ಆ ಟೈಮ್ನ ಸ್ಪೆಂಡ್ ಮಾಡೋಣ ಅಂದರೆ ಮಧ್ಯದಲ್ಲಿ ಇದೆಲ್ಲ ಹೇಳಿ ಕ್ವೆಶ್ಚನ್ಸು ಇದು ಎಲ್ಲ ಬೇಕಾಗಿಲ್ಲ ಅಂದ್ಬಿಟ್ಟು ಐ ವಾಂಟೆಡ್ ಟು ಹ್ಯಾವ್ ಅ ಗುಡ್ ಟೈಮ್. ಅಲ್ಲೇ ಅವ್ರಿಗೆ ಡೌಟ್ ಬಂತು. ಅವ್ರು ರೀಸೆಂಟಾಗಿ ಹೇಳ್ತೀಯ ನನಗೆ, ನಂಗೆ ಅಲ್ಲಿ ಡೌಟ್ ಬಂದಿತ್ತು ಅಂತ. ಫಸ್ಟ್ ಆಲ್ಮೋಸ್ಟ್ ಯಾವಾಗ 2011 ಆ ಟೈಮಲ್ಲೇ ಅವ್ರಿಗೆ ಡೌಟ್ ಬಂದಿತ್ತು. ಸೊ ಸೆಟ್ಗೆ ಹೋದ್ರಿ, ಎಲ್ಲಿ ಫಸ್ಟ್ ಡೇ ಶೂಟ್ ಇತ್ತು, ಏನು ಶಾಟ್ ಮಾಡಿದ್ರಿ? ಫಸ್ಟ್ ಡೇ ಬಂದು ಮನೆ ಒಂದು ವಾತಾವರಣ. ಆ ಸ್ಟೋರಿಲಿ ನಾನು ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಇದ್ದೀನಿ. ಸೊ ಹಾಗಾಗಿ ತಂದೆ ತಾಯಿ ಹತ್ರ ಇರಲ್ಲ, ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಇರ್ತೀನಿ. ಅವ್ರ ಜೊತೆ ಸೀನಿಯರ್ಸ್ ಅವಾಗ ಆ್ಯಕ್ಟರ್ಸ್, ಅವ್ರ ಹೆಸರು ನನಗೆ ದಯವಿಟ್ಟು ನೆನಪಿಲ್ಲ, ಸೊ ಸಾರಿ. ಬಟ್ ಅವ್ರನ್ನ ಅಂಕಲ್ ಆಂಟಿ ಅಂತಲೇ ಕರಿತಿದ್ದೆ. ಆ್ಯಂಡ್ ಅವ್ರ ಜೊತೆ ಒಂದು ಸೀನ್, ಬೇಸಿಕ್ಲಿ ಒಂದು ಸ್ವಿಂಗ್ ಇದೆ. ಆ ಸ್ವಿಂಗ್ ಮೇಲೆ ನಾನು ಕೂತಿರ್ತೀನಿ. ತಂದೆ ಒಂದು ಫೋನ್ ಮಾಡಿರ್ತಾರೆ, ಇಲ್ಲ ಮದುವೆಗೆ ಹುಡುಗನ ಹುಡುಕ್ತಿದ್ದೀನಿ ಅಂತ. ಐ ಆಮ್ ಫೀಲಿಂಗ್ ಸ್ಯಾಡ್, ನಂಗೆ ಇಷ್ಟ ಇಲ್ಲ, ಬಿಕಾಸ್ ಐ ಆಮ್ ಇನ್ ಲವ್ ವಿತ್ ಸಂಬಡಿ ಎಲ್ಸ್. ಸೊ ಫಸ್ಟ್ ಸೀನ್ ಅದು. ಸೊ ಫಸ್ಟ್ ಸೀನ್ ಐ ಆಮ್ ಪ್ರಿಟಿ ಸ್ಯಾಡ್ ಆ್ಯಂಡ್ ಬೇಜಾರು ಮಾಡಿಕೊಂಡು ದೊಡ್ಡಪ್ಪಂಗೆ ಹೇಳ್ತೀನಿ ನಂಗೆ ಇಷ್ಟ ಇಲ್ಲ. ಅವರು ಡೋಂಟ್ ವರಿ ನಾನಿದ್ದೀನಿ ಯಾಕೆ ಅಂತ ಆ ಸೀನ್. ಬಿಕಾಸ್ ನಾನು ಕ್ವೈಟ್ ಆಗಿರೋ ಮನುಷ್ಯಲೇ ಅಲ್ಲ, ಕ್ಯಾರೆಕ್ಟರ್ ಅದು. ಐ ಆಮ್ ಟು ಟಾಕೆಟಿವ್. ಐಮ್ ಟೋಟ್ಲಿ ಅದು ಕಾಂಟ್ರಾರಿ. ನನ್ನ ಹೌ ಡು ಐ ಸೇ, ನನ್ನ ಪರ್ಸ್ನಾಲಿಟಿಗೆ ಇಟ್ ವಾಸ್ ಟೋಟ್ಲಿ ಅ ಕಾಂಟ್ರಾರಿ. ಸೊ ನಾನು ಸೋಬರ್ ಆಗಬೇಕು, ಕ್ವೈಟ್ ಆಗಿರಬೇಕು. ಆ ಶೈನೆಸ್ಸು, ಆ ಒಂಥರ ಹೌ ಡು ಯು ಸೇ, ಒಂದು ಮುಗ್ಧತೆ ಅನ್ನೋದು, ಒಂದು ಇನ್ನೋಸೆನ್ಸ್ ಇರಬೇಕು. ಅದನ್ನ ತೊಗೊಂಬರ್ಬೇಕು ನಾನು ಫೇಸಲ್ಲಿ. ಬಟ್ ನಾನಲ್ಲ. ಮಹೇಂದ್ರ ಅವರು ತುಂಬ ನನ್ನನ್ನು ಟೇಮ್
ಕಷ್ಟಪಟ್ಟು ಟ್ರೈ ಮಾಡಿದ್ರು ಅವಾಗ. ಅವರು ತುಂಬಾ ಪೇಷನ್ಸ್ ಮನುಷ್ಯ ಅವರು ಒಂದೊಂದು ಶಾರ್ಟ್ಗೂ ಎಕ್ಸ್ಪ್ಲೈನ್ ಮಾಡೋರು. ಆಮೇಲೆ ಒಂದು ಶಾರ್ಟ್ ಆದ್ಮೇಲೆ ಸೀರೆ ಉಟ್ಕೊಂಡಿದ್ರೆ ನಾನು ಸೀರೆ ಹಿಂಗೆ ಎತ್ಕೊಂಡು ನಡೀತಿದ್ದೆ. ಹುಡುಗಿ ಥರ ನಡಿಯಮ್ಮ ಸ್ವಲ್ಪ ಅಂತ ಕೇಳ್ಕೊಳ್ಳೋರು. ಆವಾಗ ಒಂಥರ ಅವ್ರು ಹೇಳಿದಾಗ ಓಕೆ ಓಕೆ ನಡಿಯೋದು, ಗಂಡಸರ ಥರ ನಡಿಬೇಡಮ್ಮ, ಅಲ್ಲಿ ಹುಡುಗಿ ಥರ ನಡಿಯಮ್ಮ ಅಂತ ಹೇಳೋರು ಯಾವಾಗ್ಲೂ. ಹಿ ಹ್ಯಾಸ್ ಅ ಲಾಟ್ ಆಫ್ ಪೇಷನ್ಸ್. ಅಂದ್ರೆ ಪೇಷನ್ಸ್ ಲೆವೆಲ್ ಅಂದ್ರೆ ಡೈರೆಕ್ಟರ್ಗೆ ಇರಬೇಕಾಗಿರೋ ಆ ಲೆವೆಲ್ ಇದೆಯಲ್ಲ. ಆ್ಯಂಡ್ ನ್ಯೂ ಕಮರ್ ಜೊತೆ ರಮೇಶ್ ಅರವಿಂದ್ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿಲ್ಲ, ಸೀನಿಯರ್ಸ್ನ ಹ್ಯಾಂಡಲ್ ಮಾಡಬೇಕಾಗಿಲ್ಲ. ಬಿಕಾಸ್ ದೇ ಆರ್ ಸೀಸನ್ ಪ್ಲೇಯರ್ಸ್. ಅವ್ರಿಗೆ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ದೇ ವಿಲ್ ಬಿ ಇನ್ ದೇರ್ ಓನ್ ವರ್ಲ್ಡ್. ಬಟ್ ನನ್ನಂತವ್ರನ್ನ who's totally very naive. He is the guru. So he taught me a lot. In fact, ಡೈಲಾಗು ಅಷ್ಟೇ, ಸೀನ್ ಎಕ್ಸ್ಪ್ಲೈನ್ ಮಾಡುವಾಗ ಕೂಡಿಸ್ಕೊಂಡು ಅವರು ಹಿ ನೆವರ್ ಎಂಟರ್ಟೈನ್ಡ್ ಸ್ಕ್ರಿಪ್ಟ್ ರೈಟರ್ ಒಂದು ಸ್ಕ್ರಿಪ್ಟ್ ಕೊಟ್ಬಿಡ್ಲಿ ಓದು ಅಂತ. ಹಿ ನೆವರ್ ಯೂಸ್ ಟು ಸೇ. ಅವ್ರು ಹೇಳ್ತಿದ್ರು ಈ ಥರ ಸಿಚುವೇಶನ್ ಇದೆ, ಸೊ ಈ ಥರ ನಿನ್ನ ಕ್ಯಾರೆಕ್ಟ್ರು ಗೀತಾ ಅನ್ನೋ ಕ್ಯಾರೆಕ್ಟರ್ ಯು ಹ್ಯಾವ್ ಟು ಬಿ ಈ ಆ ಸಾಫ್ಟ್ನೆಸ್ ಇನ್ನಸೆಂಟ್ ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ರು, ಹೆಂಗೆ ಬಿಹೇವ್ ಮಾಡಬೇಕು. ಆಮೇಲೆ ಒಂದು ಶಾರ್ಟ್ ಅಂದಾಗ ಸ್ಟ್ರೈಟ್ ಆಗಿ ಕ್ಯಾಮ್ರಾ ನೋಡೋದು, ಇಲ್ಲ ಬೇಜಾರಾಗಿ ಇಲ್ಲ ಸಂತೋಷವಾಗಿ. ಹಿ ಸೇಸ್ ದಟ್ ಪ್ರಾಸೆಸ್, ಒಂದು ಹೂವು ಅರಳುತ್ತಲ್ಲ ಆ ಥರ ಅರಳಬೇಕು, ಯು ಹ್ಯಾವ್ ಟು ಲರ್ನ್ ದಟ್ ಅಂತ ಹೇಳಿ ಆ ಸೀನನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಡೈಲಾಗ್ ನಾನು ಸ್ಕ್ರಿಪ್ಟ್ ಓದಿ ಕಷ್ಟಪಟ್ಟು ಏನೂ ಮಾಡಲಿಲ್ಲ, ಸಿಚುವೇಶನ್ ಅರ್ಥ ಮಾಡಿಕೊಂಡು ದೆನ್ ಕ್ಯಾಮ್ರಾ ಮುಂದೆ ಹೋದಾಗ ಆಬ್ವಿಯಸ್ಲಿ ಅವರು ಆಪೋಸಿಟ್ ಪರ್ಸನ್ ರಮೇಶ್ ಅರವಿಂದ್ ಅವರಾಗಲಿ ಇನ್ಯಾರಾದರೂ ಡೈಲಾಗ್ ಹೇಳಿದಾಗ ಆ ಸಿಚುವೇಶನ್ ತಕ್ಕತ್ಗೆ ಆಟೋಮೆಟಿಕ್ಲಿ ನಾನು ಟ್ಯೂನ್ ಆಗೋಗ್ಬಿಡ್ತಿದ್ದೆ. ಫಾರ್ ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ರಿಯಾಕ್ಷನ್. ದಟ್ಸ್ ಟ್ರೂ ಟೋಟ್ಲಿ. ಸೊ ಆ ಥರ ಐ ಥಿಂಕ್ ಕಂಫರ್ಟಬಲ್ ಆಗಿ ಸಿಚುವೇಶನ್ ಮಾಡಿಕೊಟ್ರೆ ಡೈರೆಕ್ಟರ್ ಅವರು, ಐ ಥಿಂಕ್ ದ ಬೆಸ್ಟ್ ಕ್ಯಾನ್ ಕಮ್ ಔಟ್. ಯಾರೇ ಆ್ಯಕ್ಟರ್ ಆಗಲಿ ಅವರಿಂದ ಬೆಸ್ಟ್ ಬರುತ್ತೆ, 100% ಕೊಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಈಕ್ವಿವೆಲೆಂಟ್ ಕಾಂಟ್ರಿಬ್ಯೂಷನ್ ಫ್ರಮ್ ದ ಡೈರೆಕ್ಟರ್ ಆ್ಯಂಡ್ ದ ಆ್ಯಕ್ಟರ್. ಐ ವುಡ್ ಸೇ ಇಟ್ಸ್ ಟುಗೆದರ್ ಮೇಕ್ಸ್ ಅ ಕ್ಯಾರೆಕ್ಟರ್. ಕಾಂಪ್ಲಿಮೆಂಟ್ ಮಾಡಬೇಕು. ಅದು ಎರಡು ಸೇರಿದ್ರೆ ಒಂದು ಕ್ಯಾರೆಕ್ಟರ್ ಅನ್ನೋದು ಫಾರ್ಮ್ ಆಗೋದು, ಒಂದು ಕ್ಯಾರೆಕ್ಟರ್ ಅನ್ನೋದು ಅದಕ್ಕೊಂದು ಜೀವ ಬರೋದು. ಇಲ್ಲಾಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅವಾಗ ನೀವು ಸೆಕೆಂಡ್ PUC ಓದ್ತಾ ಇದ್ರಾ? ಕರೆಕ್ಟ್. ಐ ಥಿಂಕ್ ರಮೇಶ್ ಅರವಿಂದ್ ಅವರು ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಟೀಚರ್ ಆಗಿದ್ರು ಅಂತ ಹೆಲ್ಪ್ ಮಾಡ್ತಾರೆ ಶೂಟಿಂಗ್ ಸೆಟ್ ಅಲ್ಲಿ. ಅವಾಗ ಆಬ್ವಿಯಸ್ಲಿ ಇನ್ನೇನು ಎಕ್ಸಾಮ್ಸ್ ಬರ್ತಿತ್ತು ಅಂದ್ರೆ 6 months ಹಿಂದೆನೇ ಕೌಂಟ್ ಡೌನ್ ಶುರುವಾಗಿ ಹೋಗುತ್ತೆ. ಬಿಕಾಸ್ ಓದಬೇಕು, ಪ್ರಿಪೇರ್ ಆಗಬೇಕು, ಪ್ರಿಪ್ರೇಟರಿ ಬರ್ತಿತ್ತು. ಸೊ ಆ ಟೈಮಲ್ಲಿ ನಾನು ಐ ಯೂಸ್ ಟು ಕ್ಯಾರಿ ಮೈ ಬುಕ್ಸ್, ಸೆಟ್ಸ್ಗೆಲ್ಲ ತೊಗೊಂಡೋಗಿ ನಾನು ಹೋಮ್ವರ್ಕ್ ಎಲ್ಲ ಮಾಡ್ತಿದ್ದೆ. ಸೊ ಸಿಂಪ್ಲೆಸ್ಟ್ ವೇ ಆಫ್ ಸಾಲ್ವಿಂಗ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅವ್ರು ಹೇಳ್ಕೊಟ್ರು. ನಾನು ಸುಮ್ಮನೆ ತಲೆ ಕೆಡಿಸ್ಕೊಂಡು ತಲೆ ಹೊಡ್ಕೋತಾ ಇದ್ದೆ, ಏನಪ್ಪ ಮಾಡಲಿ ಈ ಪ್ರಾಬ್ಲಮ್ನ ಅಂತ. ಸೊ ಹಿ ಶೋಡ್ ಮಿ ದ ಸಿಂಪ್ಲೆಸ್ಟ್ ವೇ ಹೌ ಟು ಸಾಲ್ವ್ ದಿಸ್. ವೈ ಡು ಯು ಇದನ್ನೆಲ್ಲ ತೆಗೆದ್ಬಿಡು, ದಿಸ್ ಇಸ್ ಅ ಈಸಿ ವೇ ಟು ಡೂ ಇಟ್ ಅಂತ. ಬಿಕಾಸ್ ಹಿ ಇಸ್ ಅ ಮ್ಯಾಥಮೆಟಿಷಿಯನ್, ಹಿ ಇಸ್ ಅನ್ ಇಂಜಿನಿಯರ್ ಬೈ ಕ್ವಾಲಿಫಿಕೇಶನ್ and rank student by qualification. He knows, I mean, he simplified maths. He used to help me solve the problem very easily. So nice. So that really helped me time ಮ್ಯಾನೇಜ್ ಮಾಡೋದು ಕೂಡ. ಅದರ್ವೈಸ್ ಅಲ್ಲಿ ಓದು ಇಲ್ಲಿ ಮೂವಿ ಮಾಡು ಅಂದರೆ ಇಟ್ಸ್ ಇಂಪಾಸಿಬಲ್. ಯಾಕೆಂದರೆ ಅಲ್ಲಿ ಹೋದರೆ ಎಕ್ಸಾಮ್ ಮುಗಿದ ತಕ್ಷಣ ಎಂಟ್ರೆನ್ಸ್, ಗ್ಯಾಪು ಇರಲಿಲ್ಲ, 1 ತಿಂಗಳಿಗೆಲ್ಲ ಎಂಟ್ರೆನ್ಸ್ ಇತ್ತು. ಸೊ ಇಲ್ಲಿ ಎಕ್ಸಾಮ್ ಮುಗ್ದಿದೆ, ಅಲ್ಲಿ ಮತ್ತೆ ಇನ್ನೊಂದು ರೆಡಿ ಆಗಿದೆ. ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ಬೋತ್. ಸೊ ಅಲ್ಲಿ ಟ್ಯೂಷನ್ಗೂ ಹೋಗಬೇಕು ಜೊತೆಗೆ. ಸೊ ಟ್ಯೂಷನ್ ಅಲ್ಲಿ ದೇ ಗ್ರಿಲ್ ಮೀ. ಅಲ್ಲಿ ಶಾಸ್ತ್ರೀಸ್ ವಾಸ್ ವೆರಿ ಸ್ಟ್ರಿಕ್ಟ್. ದೇ ಮೈ ರಿಲೇಟಿವ್ಸ್ ಓನ್ಲಿ. ದೇ ಹಿ ಯೂಸ್ ಟು ಗ್ರಿಲ್. ನನಗೆ ಕೆಲವೆಲ್ಲನೂ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ತುಂಬ ಬೈತಿದ್ರು ನನ್ನನ್ನು. ಓಕೆ, ಇವತ್ತಿಗೂ ಕುಶಲವೇ ಕ್ಷಮವೇ ಅಂದರೆ ಟೆಲಿಫೋನ್ ಗೆಳತಿ ವೆಲ್ಕಮ್. ನಾವಾಗಲೇ ಮಾತಾಡಿದ್ವಿ. ಆ ಹಾಡಿನ ಶೂಟಿಂಗ್ ಎಕ್ಸ್ಪೀರಿಯನ್ಸು ಅಥವಾ ಆ ಹಾಡನ್ನ ನೀವು ಕೇಳಿದ ತಕ್ಷಣ ಫಸ್ಟು ಬಿಫೋರ್ ಆ್ಯಕ್ಟಿಂಗ್ ಏನು ಅನಿಸ್ತು ನಿಮಗೆ ಅದ್ರ ಬಗ್ಗೆ? ಯಾಕೆಂದ್ರೆ ಅದ್ರಲ್ಲಿ ರಮೇಶ್ ಸರ್ ಎಲ್ಲ ಒಂದು ಸ್ಟೇಜಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸಾಂಗ್, ಆಮೇಲೆ ಒಂದು ಬ್ಯೂಟಿಫುಲ್ ಗ್ರೀನರಿ ಲೊಕೇಶನ್ ಹೋಗುತ್ತೆ. ಸೊ ಅದ್ರ ಬಗ್ಗೆ ಆ ಹಾಡಿನ ಬಗ್ಗೆ ಮಾತಾಡಬೇಕಾದ್ರೆ ದಟ್ ಇಸ್ ಆ ಹಾಡಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಲವ್ಲಿ ಮೆಮರೀಸ್. ಇಟ್ ವಾಸ್ ಶಾರ್ಟ್ ಫಸ್ಟ್ ಇನಿಷಿಯಲ್ ಶಾರ್ಟ್ ಬಂದು ಕಿಮ್ಸಲ್ ಆಗಿತ್ತು, ಸ್ಟೇಜ್ ಕಿಮ್ಸಲ್ಲಿ. ಸೊ ಕಿಮ್ಸಲ್ಲಿ ಎಂಟೈರ್ ನಮ್ಮ ತಂದೆ ಗ್ಯಾಂಗ್ ಫುಲ್ಲು ದೇವರ್ ದೇರ್. ಅವ್ರ ಮುಂದೆ ನಾನು ಥ್ಯಾಂಕ್ಫುಲಿ ನಂದು ಏನೂ ಇರಲಿಲ್ಲ ರೋಲ್, ಕೂತಿದ್ದೆ ಅಷ್ಟೇ. ಬಟ್ ಹಾರ್ಡ್ ಪಾರ್ಟ್ ವಾಸ್ ದ ಎಕ್ಸ್ಪ್ರೆಷನ್. ಅವತ್ತು ನನ್ನ ಬರ್ಡೇ ಬೇರೆ, ಇದು ಶಾರ್ಟ್ ಮಾಡಿದಾಗ ಅದು ಇಮಿಡಿಯೇಟ್ 4th of April. ಓಕೆ. ಸೊ ಅವತ್ತು ನನ್ನ ಬರ್ಡೇ, ವಿ ವಾಸ್ ಶೂಟಿಂಗ್. ಹೋಲ್ ಗ್ಯಾಂಗ್ ನೋಪ ಎಲ್ಲರನ್ನೂ ಓಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ.
ಸೊ ಹಿಂದೆ ಎಲ್ಲ ಫುಲ್ ಅವರಿದ್ದಾರೆ, ನನ್ನ ಕ್ಲೋಸ್ ಅಪ್ ಶಾಟ್ ತಗೋತಿದ್ದಾರೆ, ನಂಗೆ ನಗು ಬರ್ತಾ ಇದೆ ಅಂಡ್ ಐ ಹ್ಯಾವ್ ಟು ಬಿ ಸೀರಿಯಸ್. ಆ ಸಿಚುವೇಶನ್ ಐ ಆಮ್ ಸಪೋಸ್ ಟು ಕ್ರೈ, ಐ ಆಮ್ ಸಪೋಸ್ ಟು ಬಿ ಲೈಕ್ ಓ ಮೈ ಗಾಡ್ ಈಸ್ ಸಿಂಗಿಂಗ್ ಫಾರ್ ಮೀ ಅಂಡ್ ಐ ಆಮ್ ಸಪೋಸ್ ಟು ಕ್ರೈ. ಅಲ್ಲಿ ನಂಗೆ ನಗು ಬರ್ತಾ ಇದೆ, ಸೀರಿಯಸ್ ಆಗಿ ನಾನು ಐ ಹ್ಯಾಡ್ ಟು ಪಿಂಚ್ ಮೈ ಸೆಲ್ಫ್ ಟು ಕಂಟ್ರೋಲ್. ಐ ಲಿಟ್ರಲಿ ಪಿಂಚ್ ಮೈ ಸೆಲ್ಫ್. ಐ ಹ್ಯಾಡ್ ಟು ಕಂಟ್ರೋಲ್ ಅಂಡ್ ಆ ಎಕ್ಸ್ಪ್ರೆಷನ್ ಬರಬೇಕಾಗಿತ್ತು. ಸೊ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಐ ಫಿನಿಶ್ ದಟ್ ಶಾರ್ಟ್. ಆ ಶಾರ್ಟ್ ಆದಮೇಲೆ ದೇ ಸೆಲೆಬ್ರೇಟೆಡ್ ಮೈ ಬರ್ತ್ಡೇ ಪ್ಲಾಟ್ಫಾರ್ಮಲ್ಲಿ, and which was very memorable, very special. I felt very special. Oh my god, nangoskara whole Kim's is there and everybody is there and they're celebrating my birthday. And adadmele the shot was in the next was scene bandu Baba Budungere, outdoor. Yeah, outdoor bandu Baba Budungere, ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ. yes, ಆ ಜಾಗ ನಾನು ನೋಡಿರ್ಲಿಲ್ಲ ಯಾವತ್ತೂ. ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ. ನನಗೆ ಅದಕ್ಕೆ ಮುಂಚೆ ಬೀನ್ ಟು ಸ್ವಿಟ್ಜರ್ಲೆಂಡ್, ಬಟ್ ಇಲ್ಲಿ ಫಾಗು ಎಲ್ಲ ನೋಡ್ಬಿಟ್ಟು ಐಮ್ ಲೈಕ್ ವಾವ್, ಎಲ್ಲಿದ್ದೀನಿ ನಾನು ಅಂತ, ಯುನೋ. ಆ್ಯಂಡ್ ಆವಾಗ ಅಷ್ಟೊಂದು ವಿ ಡಿಡ್ಂಟ್ ಹ್ಯಾವ್ ದಿಸ್ ಕ್ಯಾರವ್ಯಾನ್ಸ್ ಅಂಡ್ ಆಲ್, ನಥಿಂಗ್. ಎಲ್ಲೋ ಕಾಸ್ಟ್ಯೂಮ್ ಚೇಂಜ್ ಪ್ಲಸ್ ಸೀರೆ ಉಟ್ಕೋಬೇಕು. ಸೀರೆ ಉಟ್ಕೊಳಕ್ಕೆ ಬರಲ್ಲ. ಅವರು ಹೆಲ್ಪ್ ಮಾಡೋಕ್ಕೆ ಒಬ್ರು ಲೇಡಿ ಇದ್ರು, ಶಿ ವಾಸ್ ಹೆಲ್ಪಿಂಗ್ ಮೀ. ಕೆಲವು ಸಿಚುವೇಶನ್ ಅಲ್ಲಿ ಒಂದ್ಸರಿ ಬಿದ್ದೋಗ್ಬಿಡ್ತಿದ್ದೆ. ಆ ಶಾರ್ಟ್ ಅಲ್ಲಿ ನಾನು ಐಮ್ ಸಪೋಸ್ ಟು ಹೈಡ್ ಅಂಡ್ ಲೈಕ್ ಕಮ್ ಅಪ್. ಸೊ ಐ ಆಮ್ ಸಪೋಸ್ ಟು ಕಮ್ ಅಪ್. ಅಲ್ಲಿ ಸರಿಯಾಗಿ ಬೀಳ್ತಿದೆ ಬಿದ್ದಿದ್ರೆ, ಬಿಕಾಸ್ ಸೀರೆ ಮೇಲೆ ತುಳ್ಕೊಂಡ್ಬಿಟ್ಟು ಸೀರೆ ಬಂದ್ಬಿಡ್ತು. ಅಂದ್ರೆ ಸೀನ್ ಕಾಣಿಸಲ್ಲ, ಆಬ್ವಿಯಸ್ಲಿ ಸೊ ದಟ್ ವಾಸ್ ಫನಿ. ಅಂಡ್ ದೆನ್ ಎಲ್ಲರೂ ಆಮೇಲೆ ದೇ ಸ್ಟಾರ್ಟೆಡ್ ಲಾಫಿಂಗ್. ಸೆಡ್ ಸೀರೆ ಬಗ್ಗಿದ್ರೆ ಸೀರೆ ಎತ್ಕೊಂಡು ಓಡಾಡ್ಬೇಕಮ್ಮ, ಹಂಗೆ ಓಡಾಡಬಾರ್ದು ಅಂತ ಹೇಳಿ, like they were creating fun. Amale there was another costume change where I got into a gown, and a scene, if I think avaga it was totally like a different feeling. Like ella ivaga nanu I am the heroine and the center of attraction, the song is for me anta I felt antara, you feel that special jum annatala. I had that feeling, ಆಮೇಲೆ ಆ ಹಾಡಲ್ಲಿರೋ ಮೆಲೋಡಿ ಜೊತೆಗೆ ಆ ನೇಚರ್ ಬ್ಯೂಟಿಫುಲ್. ಇಟ್ ವಾಸ್ ಸೋ ಇನ್ ಸಿಂಕ್. ನಾನು ಅವಾಗ ಲಿರಿಕ್ಸ್ ಅಪ್ರಿಷಿಯೇಟ್ ಮಾಡೋಷ್ಟು ಮೆಚುರಿಟಿ ಇರಲಿಲ್ಲ. ಬಟ್ ವೆನ್ ಐ ಹರ್ಡ್ ದ ಟ್ಯೂನ್, ಆ ಟ್ಯೂನ್ ಕೇಳಿದಾಗ್ಲೇನೆ ಇಟ್ಸ್ ಲೈಕ್ AR ರೆಹಮಾನ್ದು ಅದು ತನನ ಅದು ಬರುತ್ತಲ್ಲ. ಸೊ ದಟ್ ವಾಸ್ ಜಸ್ಟ್ ಆಲ್ಮೋಸ್ಟ್ ಮ್ಯಾಚಿಂಗ್. I said like wow, this music is so melodious because ಅಲ್ಲಿ ಲೌಡ್ ಆಗಿ ಪ್ಲೇ ಮಾಡಿದ್ರು. ವೆರಿ ಸೂದಿಂಗ್. ಅವಾಗೆಲ್ಲ ನಾನು ದೊಡ್ಡದಾಗಿ ಪ್ಲೇ ಮಾಡೋರಲ್ಲ ಸ್ಪೀಕರ್ ಹಾಕ್ಬಿಟ್ಟು. I know many, even ಇಲ್ಲಿ I think recently 15-20 days back some show was happening. I think ಅಲ್ಲೂ ಜೋರಾಗಿ they were playing my song. Oh nice. ಅವಾಗ ಎಲ್ಲರೂ ಹೇಳ್ತಿದ್ರು ನೋಡು ನೀನು ಹಾಡು ಹಾಕಿದ್ದಾರೆ ಅಂತ. ಓಕೆ, ನನ್ನ ಮಧ್ಯ ಇವಾಗ ಕರಿಬೇಡಿ ಅಂತ ಹೇಳಿ. they are people who are capable also. ನಾನು ಇಲ್ಲಿ ಇದರಿಂದ ಬಂದು ಕರ್ಕೊಂಡು ಹೊರಟೋಗ್ತಾರೆ. ಕರೆಕ್ಟ್. ಬಿಕಾಸ್ ಇಟ್ ಹ್ಯಾಪನ್ಸ್. ಆ ರಿಲೇಶನ್ಶಿಪ್ ನಾನು ಇಟ್ಕೊಂಡಿದ್ದೀನಿ ಜನರ ಹತ್ರ ಇವಾಗ್ಲೂ. ಪೀಪಲ್ ನೋ ಮೀ. ಸೊ ಹೊರಗೆ ಹೋಗೋದಾಗ ಇಫ್ ಐ ಆಮ್ ಗೋಯಿಂಗ್ ಔಟ್, ನನ್ಗೆ ಯಾರನ್ನೂ ಮಾತಾಡಿಸ್ಬಾರ್ದು ಅನ್ನೋ ಮೂಡ್ ಐ ಮೀನ್ ಇಫ್ ಐ ಆಮ್ ನಾಟ್ ಇನ್ ದ ರೈಟ್ ಫ್ರೇಮ್ ಆಫ್ ಮೈಂಡ್, ಕ್ಯಾಪು ಮಾಸ್ಕು ಹಾಕೊಂಡು ಹೋಗ್ತೀನಿ. ಅದರ್ವೈಸ್ ಐಲ್ ಬಿ ನಾರ್ಮಲ್. ಎಸ್, ಅಂದರೆ ಇದು ನಿಮಗೆ ತುಂಬ ಚಾಲೆಂಜಿಂಗ್ ಕೂಡ ಈ ಸಾಂಗ್. ಯಾಕೆ ಅಂತಂದರೆ ಇದರಲ್ಲಿ ಮೇಲ್ ವಾಯ್ಸು. ಹೌದು. ಅಂದ್ರೆ ನಿಮ್ದು ಬರೀ ಎಕ್ಸ್ಪ್ರೆಷನ್ಸ್ yes, ಕಷ್ಟ ಅದು. ಅಂದ್ರೆ ಲಿಪ್ ಇದ್ದಾಗ, ಲಿರಿಕ್ ಇದ್ದಾಗ ನಾವು ತೋರಿಸ್ಬಿಡ್ಬೋದು ಎಕ್ಸ್ಪ್ರೆಷನ್ ತೋರಿಸೋದಕ್ಕೆ ಈಸಿ. ವಿತೌಟ್ ಲಿರಿಕ್, ಲಿಪ್ ಇಲ್ದೆ. ನನಗೆ ಒಂದು ಹೇಳಿದ್ರು ಡೈರೆಕ್ಟರ್ ಮಹೇಂದ್ರ ಅವರು, ನೋಡಮ್ಮ ನಿನ್ನನ್ನು ಪ್ರೈಸ್ ಮಾಡ್ತಿರೋದು ಸಾಂಗಲ್ಲಿ, ನಿನ್ನ ಬಗ್ಗೆ ದ ಸಾಂಗ್ ಈಸ್ ಆಲ್ ಅಬೌಟ್ ಯು. ಇಟ್ ಮೇ ಬಿ ದ ಹೀರೋ ಹೂ ಸಿಂಗಿಂಗ್ ದ ಸಾಂಗ್, ಬಟ್ ನಿನ್ನ ಹಾಡು ಬಂದು ನಿನ್ನ ಮೇಲೆ. ಸೊ ಫೀಲ್ ಇಟ್, ಎಂಜಾಯ್ ಇಟ್ ಅಂತ ಹೇಳಿ ಆ ಒಂದು ಸಾಂಗ್ 2-3 ಸಾರಿ ಪ್ಲೇ ಮಾಡಿ ಅವರು ಸ್ಟಾರ್ಟ್ ಫೀಲಿಂಗ್ ಇಟ್. ಇಟ್ಸ್ ಆನ್ ಯು. ಸೊ ಇಮ್ಯಾಜಿನ್ ಯು ವಿಲ್ ಬಿ ಸೋ ಪ್ರಿವಿಲೇಜ್ ಟು ಹ್ಯಾವ್ ಅ ಸಾಂಗ್. ಸೊ ಎಂಜಾಯ್ ಮಾಡು ಅಂತ ಹೇಳಿದ್ರು. ಸೊ ಆ ಟ್ಯೂನಿಗೆ ಅವರು ನಿನ್ನ ಪಾಡಿಗೆ ನೀನು ಜಸ್ಟ್ ಫೀಲ್ ಇಟ್ ಅಂತ ಹೇಳಿದ್ರು. ಸೊ ಐ ಜಸ್ಟ್ ಎಂಜಾಯ್ಡ್ ದಟ್ ಹೋಲ್ ಮೂಮೆಂಟ್ ಬಿಕಾಸ್ ದೇರ್ ಇಸ್ ನೋ ಎಕ್ಸ್ಪ್ರೆಷನ್. ಅಂದರೆ ಎಕ್ಸ್ಪ್ರೆಷನ್ ಇದೆ, ಬಟ್ ದೇರ್ ಇಸ್ ನೋ ಲಿಪ್ ಮೂಮೆಂಟ್. ಐ ಆಮ್ ಜಸ್ಟ್ ಹಿಯರ್ ಅಂಡ್ ದೇರ್, ನಾಟ್ ಈವನ್ ಇನ್ ಫ್ರಂಟ್ ಆಫ್ ದ ಹೀರೋ. So that is a total different concept. So ಹಾಗಾಗಿ I enjoyed that moment. ಆ ಸಾಂಗ್ 2-3 ಸಾರಿ ಕೇಳಿದ್ಮೇಲೆ then I started understanding that I should be like not very happy, not very sad. I should be like very, ಒಳಗೆ ಸಂತೋಷ ಅನ್ನೋದು ಫೀಲಿಂಗ್ ಬಂದಾಗ, how you feel, I felt that inside. Wow. So that really helped me to understand another perspective. Life ಆಗಲಿ,
ನಾಟ್ ಓನ್ಲಿ ಸಾಂಗ್, ಲೈಫಲ್ಲೂ ಕೆಲವು ಮೊಮೆಂಟ್ ಎಂಜಾಯ್ ಮಾಡೋದು ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ನಾನು ಆ್ಯಕ್ಚುಲಿ ಕಲಿತೆ. ಐ ಲರ್ನ್ ದ್ಯಾಟ್. ಆ್ಯಂಡ್ ನೋಡಿ, ಅವತ್ತು ನಿಮ್ಮ ಬರ್ಡೇ ದಿವಸ ಈ ಸಾಂಗ್ ಶೂಟ್ ಆಗಿತ್ತು ಅಂತ ಹೇಳಿ, ಅವತ್ತು ನಿಮ್ಮ ಹುಟ್ಟು ಹಬ್ಬದ ದಿವಸ ಬಂದಂಥ ಈ ಹಾಡು ಇವತ್ತಿಗೂ ನಿಮ್ಮನ್ನ ಕಾಯ್ತಾ ಇದೆ. ಒಂಥರ ಇಟ್ ಇಸ್ ಹೆಂಗೆ ಅಂದ್ರೆ, ಅವತ್ತು ನನಗೆ ಸ್ಪೆಷಲ್ ಆಗಿ ಮಾಡಿ ಕೊಟ್ಟಿರೋ ಬರ್ಡೇ ಗಿಫ್ಟ್, ಕಸ್ಟಮೈಸ್ಡ್ ಬರ್ಡೇ ಗಿಫ್ಟ್. ಥ್ಯಾಂಕ್ ಯು. ಸೊ ದಟ್ ಇಸ್ ಕಸ್ಟಮೈಸ್ಡ್. ಇವಾಗ ಅವಾಗ ಐ ಫೆಲ್ಟ್ ವೆರಿ ಪ್ರಿವಿಲೇಜ್. ಓಕೆ, ಸೋ ಮೆನಿ ಪೀಪಲ್ ಆರ್ ಲುಕಿಂಗ್ ಅಟ್ ಮೀ. ಎಷ್ಟೋ ಜನ ನಾನು ನೋಡ್ತಿದ್ದಾರೆ. ಐ ವಾಸ್ ಫೀಲಿಂಗ್ ಲಿಟಲ್ ಓವರ್ವೆಲ್ಮ್ಡ್ ಆಲ್ಸೋ, ಬಟ್ ಸ್ಟಿಲ್ ಐ ವಾಸ್ ಹ್ಯಾಪಿ. ಬಟ್ ಆದರೆ ಇವಾಗ ಇಫ್ ಐ ರಿಮೆಂಬರ್ ದೋಸ್ ಮೊಮೆಂಟ್ಸ್, ಐಮ್ ಲೈಕ್ ವಾವ್, ಇಟ್ ಈಸ್ ಸಚ್ ಐ ಹ್ಯಾವ್ ಮೇಡ್ ಅನ್ ಇಂಪ್ಯಾಕ್ಟ್. ಇವಾಗ ದೇ ಆರ್ ಮೆನಿ ಬಿಗ್ ಸ್ಟಾರ್ಸ್, ಒಂದು ಸೂಪರ್ ಸ್ಟಾರ್ಸ್ ಇವರೇ ಆಗಲಿ ಮಾಡಿದ್ದಾರೆ, ಯಾಕೆಂದರೆ ಅವ್ರ ಜರ್ನಿ ಫುಲ್ಲು ಮಾಡಿದ್ದಾರೆ. ಬಟ್ ನಾನು ಮಾಡಿರೋ ಒಂದು 2-3 ಮೂವೀಸಲ್ಲಿ ಪೀಪಲ್ ರಿಮೆಂಬರ್ ಮೀ. ಇಂಪ್ಯಾಕ್ಟ್ ಆ ಇಂಪ್ಯಾಕ್ಟ್ ಇದೆಯಾ, ಆ ಜನರ ಮನಸ್ಸಲ್ಲಿ ಹಾಗೆ ನಿಂತೋಗ್ಬಿಟ್ಟಿದೆ. ಅದು ಎಷ್ಟೊಂದು ಮೂವೀಸ್ ಬರ್ತಾ ಇದೆ, ಎಷ್ಟೊಂದು ಸೂಪರ್ ಹಿಟ್ ಸಾಂಗ್ಸ್ ಬರ್ತಾ ಇದೆ, ದೇ ಆರ್ ಗುಡ್ ಮೂವೀಸ್ ಕಮಿಂಗ್ ಇನ್. ಬಟ್ ಆದ್ರೂ ಇದು ನೆನ್ಸ್ಕೊಂತಾರೆ. ರಿಂಗ್ ಟೋನ್ ಇದೆ, ಪೀಪಲ್ ಪ್ಲೇ, ಪೀಪಲ್ ಕಾಲ್ ಟ್ಯೂನ್ಸ್ ಇದೆ. ಅಂಡ್ ಎಲ್ಲ ಯಾವ್ದಾದ್ರು ಈವೆಂಟ್ ಆದ್ರೆ ಈ ಹಾಡು ಇಲ್ಲದೆ ಆಕ್ಚುಲಿ ಈವೆಂಟ್ ಆಗೋದೇ ಇಲ್ಲ. ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ವ್ಯೂಸ್ ಆಗಿದೆ. ಐ ನೋ. ಸೊ ಇಟ್ಸ್ ಅ ಪ್ರಿವಿಲೇಜ್. ಟೆಲಿಫೋನ್ ಗೆಳತಿ ವೆಲ್ಕಮ್. ಇಂಜಿನಿಯರಿಂಗ್ ಎಲ್ಲ ಮುಗಿದ ಮೇಲೂ ಕೂಡ ನೀವು ಯಾಕೆ ಇಂಡಸ್ಟ್ರಿ ಕಡೆ ಬರಬೇಕು ಅಂತ ಅನ್ಕೊಳ್ಳಿಲ್ಲ? ಅದೇನಾಯ್ತು ಅಂದ್ರೆ, ಆ ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್ ಆಯ್ತಲ್ಲ ತಂದೆ ತಾಯಿಗೆ, ಐ ಫೆಲ್ಟ್ ವೆರಿ ಬ್ಯಾಡ್. ನನಗೆ ಒಂಥರ ಬೇಜಾರಾಯಿತು. ಆಮೇಲೆ ಹೊರಗೆ ಹೋದೆ. ಐ ಸ್ಟಾರ್ಟೆಡ್ ವರ್ಕಿಂಗ್ US ಆಗಲಿ, ಇನ್ ಅದರ್ ಕಂಟ್ರೀಸ್. ಮೈ ಜಾಬ್ ಟುಕ್ ಮೀ ಎವ್ರಿವೇರ್. ಅಲ್ಲಿ ಹೋದ್ಮೇಲೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಐ ಗಾಟ್ ಎಂಟ್ಯಾಂಗಲ್ಡ್. ಅದು ಹೇಳ್ತಾರಲ್ಲ, ಅವ್ರಿಗೊಂದು ಪ್ರೌಡ್ ಮೂಮೆಂಟ್. ಓಕೆ, ತಂದೆ ತಾಯಿಗೆ ಇವ್ರಿಗೆ ಕಂಪನಿಲಿ ವರ್ಕ್ ಮಾಡ್ತೀವಿ, ಆ ಒಂದು ಫೀಲಿಂಗ್ ಕೊಡೋದಕ್ಕೆ ಐ ಜಸ್ಟ್ ಕಂಟಿನ್ಯೂಡ್ ಇನ್ ಕಾರ್ಪೊರೇಟ್ ಲೈಫ್. ಸೊ ಕಾರ್ಪೊರೇಟ್ ಲೈಫ್ ಆಯಿತು, ಹಾಗೆ ಹೋಯ್ತು. ಐ ಸ್ಟಾರ್ಟೆಡ್ ಗ್ರೋಯಿಂಗ್ ವೆರಿ ಬಿಗ್ ಇನ್ ದ ಕಾರ್ಪೊರೇಟ್ ಲೈಫ್. ಸೊ ಕಂಪನೀಸ್ ಚೇಂಜ್ ಮಾಡ್ತಿದ್ದೆ. ಅಗೇನ್ ಐ ವೆಂಟ್ ಟು ಸಿಂಗಪೂರ್, ಸೊ ಸೌತ್ ಈಸ್ಟ್ ಏಷ್ಯಾ, ಆಮೇಲೆ UK ಲಂಡನ್ನಲ್ಲಿದ್ದೆ. ಸೊ ಅದು ಆ ವರ್ಲ್ಡಲ್ಲಿ ನಾನು ಐ ಗಾಟ್ ಲಾಸ್ಟ್. ಸೊ ಐ ಥಾಟ್ ಓಕೆ, ದಿಸ್ ಇಸ್ ಮೈ ಡೆಸ್ಟಿನಿ ಅನ್ನೋದು ಒಂದು ಮೈಂಡಲ್ಲಿ ಬಂತು. ಸೊ ದೆನ್ ದಟ್ಸ್ ಹೌ ಐ ಸೇಲ್ ಥ್ರೂ. ಅದು ಹೇಳ್ತಾರಲ್ಲ, ಗಾಳಿ ಬೀಸಿದಾಗ ಯಾವ ಥರ ಡೈರೆಕ್ಷನ್ ಹೋಗುತ್ತೋ ಆ ಥರ ತೂರ್ಕೊಂಡ್ಬಿಡ್ತೀರಂತ. ಸೊ ಇಟ್ ವೆಂಟ್. ಸೊ ದಟ್ ಹ್ಯಾಪನ್ಡ್ ಆ್ಯಂಡ್ ಇಟ್ ಜಸ್ಟ್ ಡೈವರ್ಟೆಡ್ ಮೈ ಹೋಲ್ ಪರ್ಸೋನಾ. ಬಟ್ ಯು ಆರ್ ಸಚ್ ಎನ್ ಇನ್ಸ್ಪಿರೇಷನ್. ಐ ಆಮ್ ಟೆಲಿಂಗ್ ಯು, ನೀವು ಎಷ್ಟು ದೊಡ್ಡ ಸ್ಫೂರ್ತಿ ಅಂತಂದರೆ, ಪರ್ಟಿಕ್ಯುಲರ್ಲಿ ಇವತ್ತಿನ ಜನ್ರೇಷನ್ ಹೆಣ್ಮಕ್ಳುಗಳಿಗೆ ನಿಜವಾಗ್ಲೂ ನೀವು ತುಂಬ ದೊಡ್ಡ ಇನ್ಸ್ಪಿರೇಷನ್. ಯಾಕೆಂತಂದರೆ ಇವತ್ತು ನಮ್ಮ ಸಣ್ಣ ಸಣ್ಣ ಆಸೆಗಳನ್ನ, ಸ್ವಾರ್ಥಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತೀವಿ. ಅಂಥದ್ರಲ್ಲಿ ನೀವು ಒಂದು ತಂದೆ ತಾಯಿಯ ಆಸೆಗೆ, ಒಂದು ತಂದೆ ತಾಯಿಯ ಖುಷಿಗೆ ಎಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡಿ, ಇದು ನಿಮ್ಮ ಕತೆ. ವಾಟ್ ಎವರ್ ನೀವು ಇದನ್ನ ಹೇಳಿದ್ದು ತುಂಬಾ ಜನ ನಮ್ಮ ಹೆಣ್ಮಕ್ಳುಗಳಿಗೆ, ಗಂಡು ಮಕ್ಳಿಗೆ, ಇವತ್ತಿನ ಜನರೇಷನ್ ಮಕ್ಕಳಿಗೆ ಸ್ಫೂರ್ತಿ. ರಿಯಲಿ ನಾನು ನಿಮ್ಮನ್ನ ಎಂಬ್ರಾಸ್ ಮಾಡಕ್ಕೆ ಒಂದು ಹೇಳ್ತೀನಿ, ಯುನೋ ಕೆರಿಯರ್ ಇವತ್ತಿಲ್ಲ ಅಂದ್ರೆ ನಾಳೆ ಮಾಡ್ಕೋಬಹುದು, ರೈಟ್? ಸೊ ಆ ಮೊಮೆಂಟಲ್ಲಿ ಅವ್ರಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೋ, ಗಿವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಕೆರಿಯರ್ ಓಕೆ, ಮೇ ಬಿ ಡೌನ್ ಇಫ್ ನಾನೇ ಅಟೆಂಪ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆಫ್ಟರ್ ಆಲ್ ಮೈ ಎಜುಕೇಶನ್ ಮಾಡಿ ಐ ಕುಡ್ ಹ್ಯಾವ್ ಮೇಡ್ ಅ ಕಮ್ ಬ್ಯಾಕ್. Probably I didn't take a decision. I would say I didn't take a decision because I thought I accepted that this is my world, idu nan pathway anta helbiಟ್ಟು I moved on. ನಾನು ಮನ್ಸ್ ಚೇಂಜ್ ಮಾಡಿಕೊಂಡು ನಾನು ಒಂದು ಅಟೆಂಪ್ಟ್ ಮಾಡಿದ್ರೆ ಪ್ರಾಬಬ್ಲಿ ನನಗೆ ಬರೋದು ಅದು ಇದು ಎರಡೂ ಅಚೀವ್ ಮಾಡ್ಬೋದಾಗಿತ್ತು. ಮೇ ಬಿ, ಐ ಡೋಂಟ್ ನೋ. ನಾನು ಆ ಡೆಸ್ಟಿನಿನ ಚೇಂಜ್ ಮಾಡೋಕ್ಕಾಗಲ್ಲ, ಹೋದ ಟೈಮನ್ನು ನಾನು ವಾಪಸ್ ತರೋಕ್ಕಾಗಲ್ಲ. ಸೊ ಐ ಡೋಂಟ್ ಫೀಲ್ ಬ್ಯಾಡ್. ಐ ಫೀಲ್ ಬ್ಯಾಡ್, ಬಟ್ ಸೇಮ್ ವೇ ಐ ಡೋಂಟ್ ಫೀಲ್ ಬ್ಯಾಡ್. ಬಿಕಾಸ್ ನೀವು ಬೇಜಾರು ಮಾಡ್ಕೊಂಡಷ್ಟು ಯು ವಿಲ್ ಬಿ ಸಲ್ಕಿಂಗ್. ಸೊ ನನಗೊಂದು ಫೇಮು, ಒಂದು ನೇಮು ಕೊಟ್ಟಿರೋದು, ಒಂದು ಐಡೆಂಟಿಟಿ ಕೊಟ್ಟಿದೆ. ಸೊ ದಟ್ಸ್ ಮೋರ್ ದೆನ್ ಎನಫ್. ಐ ಆಮ್ ಹ್ಯಾಪಿ. ಸೊ ಹಾಗಾಗಿ ಐ ಡಿಂಟ್ ಒಂಥರ ಎದುರು ಹಾಕೊಂಡು ಫ್ಯಾಮಿಲಿನ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆ ಲೆವೆಲ್ಗೆ ಹೋಗಲಿಲ್ಲ ನಾನು. ಸಿನಿಮಾ, ನೇಮು, ಫೇಮು, ಸಕ್ಸಸ್ಸು ಎಲ್ಲಾನು ಸಂಪಾದನೆ ಮಾಡ್ಬೋದು ಲೈಫಲ್ಲಿ, ಆದರೆ ಅಪ್ಪ ಅಮ್ಮನ ಮಾಡಲ್ಲ. ಇವತ್ತಿಗೂ ಇಲ್ಲಿ ನಾನು ಏನಕ್ಕೆ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂದ್ರೆ ತಂದೆ ತಾಯಿಗೋಸ್ಕರ. ತಾಯಿಗೆ ಹುಷಾರಿಲ್ಲ, ಸೊ ಆಬ್ವಿಯಸ್ಲಿ ಕಾನ್ಸ್ಟೆಂಟ್ ಹಾಗೆ ಕಣ್ಣಿಟ್ಟಿರ್ಬೇಕು ತಾಯಿ ಮೇಲೆ. ಆಬ್ವಿಯಸ್ಲಿ ಅದನ್ನ ಶಿ ಈಸ್ ಸಫರಿಂಗ್ ವಿತ್ ಲಾಟ್ ಆಫ್ ಅದರ್ ಇಶ್ಯೂಸ್ ಲೈಕ್ ಕಿಡ್ನಿ ಇಶ್ಯೂಸ್, CKD ಅಂತೀವಿ ಅದನ್ನ.
ಸೊ ಶೀಸ್ ಸಫರಿಂಗ್. ಅಂದರೆ ನಾನು ಆ ಲೆವೆಲ್ಗೆ ಹೋಗಿಲ್ಲ, ಆ ಲೆವೆಲ್ಗೆ ಹೋಗೋದಕ್ಕೂ ಬಿಡಲ್ಲ. ಸೊ ಇಟ್ಸ್ ಓಕೆ, ನಾನು ಐ ವಿಲ್ ಡೆಡಿಕೇಟ್ ಮೈ ಟೈಮ್ ಆ್ಯಂಡ್ ಎನರ್ಜಿ ಟು ಟೇಕ್ ಕೇರ್ ಆಫ್ ಹರ್. ಅವ್ರಿಗೆ ಕಷ್ಟ ಕೊಡಬಾರ್ದು ಅಷ್ಟೇ. ಅವ್ರ ಇಷ್ಟ ಪ್ರಕಾರ ಏನು ಅವ್ರಿಗೆ ಒಂದು ಕುಕ್ ಇಟ್ಕೊಳ್ಳೋದು ಇಷ್ಟ ಇಲ್ಲ, ಬೇರೆಯವ್ರು ಮಾಡೋ ಅಡುಗೆ ಇಷ್ಟ ಆಗಲ್ಲ. ಸಿಂಪಲ್ ಫುಡ್, ಹೋಮ್ ಕುಕ್ಡ್ ಫುಡ್. ಇವತ್ತಿಗೂ ಅವ್ರು ಅಡ್ಮಿಟ್ ಆದಾಗ್ಲೂ ಐ ರಿಮೆಂಬರ್ ಒಂದು 6 ತಿಂಗಳಾಯಿತು ಅಡ್ಮಿಟ್ ಆಗಿ. ಸೊ 6 ತಿಂಗಳ ಹಿಂದೆ ತಾಯಿ ಅಡ್ಮಿಟ್ ಆಗಿದ್ದಾರೆ, ಬಿ ಪಿ ತುಂಬ ಡೌನ್ ಆಗ್ತಾಯಿತ್ತು, ಆಗಬಾರ್ದು, ಡಿಹೈಡ್ರೇಷನ್ ಆಗೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಸೊ ಐ ರಿಮೆಂಬರ್ ನನ್ನ ತಂದೆ ತಾಯಿನ ಮನೇಲಿ ಬಿಟ್ಟರೆ ನನ್ನ ತಮ್ಮಂಗೆ ಗೊತ್ತಾಗಲ್ಲ, ನಮ್ಮ ತಂದೆಗೂ ಗೊತ್ತಾಗಲ್ಲ ವೆದರ್ ಟು ಸ್ವಿಚ್ ಆಫ್ ದ ಸ್ಟೋವ್ ಆರ್ ನಾಟ್. ಏನು ಮಾಡ್ತಾರೋ ಅನ್ನೋ ಒಂದು ಭಯ ನನಗೆ. ಐ ಆಮ್ ದಟ್ ಪ್ರೊಟೆಕ್ಟಿವ್. ಆ್ಯಂಡ್ ಅಲ್ಲಿ ಹಾಸ್ಪಿಟ್ಲಲ್ಲಿ ದೊಡ್ಡ ರೂಮ್ ತೊಗೊಂಡು, ವಿ ಹ್ಯಾಡ್ ಪರ್ಮಿಷನ್, ಆಬ್ವಿಯಸ್ಲಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡು, ತಂದೆ ತಾಯಿ ಬೆಡ್ಡಲ್ಲಿ ಮಲಗಿದ್ದಾರೆ, ತಂದೆ ಅಲ್ಲಿ ಪಕ್ಕದ ಬೆಡ್ಡಲ್ಲಿ ಮಲಗಿದ್ದಾರೆ, ನನ್ನ ತಮ್ಮ ಕೆಳಗೆ ಮಲಗಿದ್ದಾನೆ. ನಾನು ನನ್ನ ತಾಯಿ ಬೆಡ್ ಮೇಲೆ ಕೂತ್ಕೊಂಡು ಅವ್ರನ್ನ ನೋಡ್ತಾ ಇದ್ದೀನಿ. ಫುಲ್ ನೈಟು ನರ್ಸ್ ಹೇಳ್ತಾರೆ ಮಲ್ಕೋ ಅಂತ, ನಾನು ಮಲಗಲಿಲ್ಲ. ಹೇಳಿದೆ ಬೇರೆಯವ್ರ ಕೇಸ್ಗಳನ್ನ ನೀವು ನೋಡಿ, ನಾನು ಮಾನಿಟರ್ ಮಾಡ್ತೀನಿ ಅಂತ. ಐ ಹ್ಯಾವ್ ಡನ್ ದಟ್ ಫಾರ್ 1 ವೀಕ್. ನಿದ್ದೆ ಮಾಡಿಲ್ಲ, BP ಮಾನಿಟರ್ ಮಾಡ್ತಾ ಇದ್ದೀನಿ ಫುಲ್ಲು 24 ಕಣ್ಣು ಮಿಟುಕ್ಸ್ತಿರ್ಲಿಲ್ಲ ರಾತ್ರಿ ಹೊತ್ತು. ಬೆಳಗ್ಗೆ ಆದರೆ ಯಾರಾದರೂ ಇರ್ತಾರೆ, ದಟ್ಸ್ ಫೈನ್. ರಾತ್ರಿ ನಾನು 1 ನಿಮಿಷ ಮಲಗಿಲ್ಲ. ಆ್ಯಂಡ್ ಸೈಮಲ್ಟೇನಿಯಸ್ಲಿ 6 ಗಂಟೆಗೆ ಮನೆ ಬಿಟ್ಟು, ಅಲ್ಲಿ ಹಾಸ್ಪಿಟಲ್ ಬಿಟ್ಟು ಮನೆಗೆ ಬಂದು ಅಡುಗೆ ಮಾಡಿ. ಬಿಕಾಸ್ ನಮ್ಮ ತಂದೆಗೆ ಹೊರಗಡೆ ತಿಂದರೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಹಿ ವಾಸ್ ಆಲ್ಸೋ ಹ್ಯಾವಿಂಗ್ ಕ್ಯಾನ್ಸರ್ ಆಪ್ರೇಷನ್ ಆಗಿತ್ತು ಪ್ರಾಸ್ಟೇಟ್ದು 3 ವರ್ಷದ ಹಿಂದೆ, ಕೋವಿಡ್ ಮುಂಚೆ. ಸೊ ಹೊರಗಡೆ ತಿಂದರೆ ಅವ್ರಿಗೆ ಸ್ವಲ್ಪ ಹೊಟ್ಟೆ ಆಗಲ್ಲ, ಅಡ್ಜಸ್ಟ್ ಆಗಲ್ಲ. ಸೊ ಐ ಹ್ಯಾಡ್ ಟು ಕಮ್, ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮಾಡಿಕೊಂಡು ಮತ್ತೆ ಎತ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿಂದ ನಮ್ಮ ತಂದೆ ಡ್ರೈವರ್ನ ಇಟ್ಕೊಂಡು ಕ್ಲಿನಿಕ್ ಹೋಗ್ತಿದ್ರು ಪ್ರಾಕ್ಟೀಸ್. ಬಿಗ ಅವ್ರು ಇರ್ತಿರ್ಲಿಲ್ಲ. ಅವ್ರು ನನ್ನ ತಮ್ಮ ಅವ್ನು ಹೊಟ್ಟೋಗೋನು. ಸೊ ಐ ಲಿಟ್ರಲಿ ಹ್ಯಾವ್ ಡನ್ ಇಟ್ ಫಾರ್ 1 ವೀಕ್, 10 ಡೇಸ್. ಮನೆಗೆ ಬಂದಮೇಲೂ ಕಾನ್ಸ್ಟೆಂಟಾಗಿ ನನ್ನ ಗಂಡ ಹೇಳಿದ್ರು, ತಂದೆ ತಾಯಿಗಿಂತ ಮಿಂಚಿ ಯಾರೂ ಇಲ್ಲ ಅಂತ. ಹ್ಯಾಟ್ಸ್ ಆಫ್ ಟು ಹಿಮ್. ನಾನು ಟೆಲಿಂಗ್, ಅವ್ರು ಫುಲ್ ಎನ್ಕರೇಜ್ಮೆಂಟ್. ಅವ್ರು ಒಂದು ದಿನ ನನ್ನನ್ನು ಇವನ್ ಏನಾದರೂ ಅದರಲ್ಲಿ ಹೋಗಪ್ಪ ಏನೂ ಇಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಡೋಂಟ್ ಎವರ್ ಟಾಕ್ ಲೈಕ್ ದಟ್ ಯುವರ್ ಪೇರೆಂಟ್ಸ್ ಅಂತಾರೆ. ಸೊ ಹಾಗಾಗಿ ಐ ಆಮ್ ಸಿಟ್ಟಿಂಗ್ ಹಿಯರ್. ಸೊ ಒನ್ ಆಫ್ ದ ವೇ ನಿಮ್ಗೆ ಆಪರ್ಚುನಿಟಿ ನನಗೆ ಸಿಕ್ಕಿದ್ದು ಹೆಂಗೆ ಅಂದರೆ ದಿಸ್ ಇಸ್ ಥ್ರೂ ಮೈ ಪೇರೆಂಟ್ಸ್ ಓನ್ಲಿ. ಇಲ್ಲ ನನ್ನನ್ನು ಹಿಡಿಯೋದು ತುಂಬ ಕಷ್ಟ. ಚೆನ್ನಾಗಿರ್ಲಿ. ಸೊ ದಟ್ಸ್ ವಾಟ್. ನಾನು ನಮ್ಮ ತಂದೆ ತಾಯಿಗೋಸ್ಕರನೇ ಇವತ್ತು ನಮ್ಮ ತಾಯಿಗೋಸ್ಕರನೇ ಕೂತಿರೋದು. ನಾನು ಅಪ್ಪ ಅಮ್ಮ ಇಬ್ಬರಿಗೂ ನಮಸ್ಕಾರ. 100 ಐ ಜಸ್ಟ್ ವಾಂಟ್ ಎವ್ರಿಬಡೀಸ್ ಬ್ಲೆಸ್ಸಿಂಗ್ಸ್ ಅಂಡ್ ಪ್ರೇಯರ್ಸ್. ಅವ್ರು ಚೆನ್ನಾಗಿರ್ಬೇಕಷ್ಟೆ. ಚೆನ್ನಾಗಿರ್ತಾರಮ್ಮ, ಡೋಂಟ್ ವರಿ. ಅಂಡ್ ಎಸ್, ಇವಾಗ ಸಾರ್ ವಿಷಯ ಬಂದಿದ್ರಿಂದ ನಾನು ಮಾತಾಡ್ತೀನಿ. ನಿಮ್ಗೆ ಇಲ್ಲೊಂದು ಹೇಳಬೇಕು ಸ್ನೇಹಿತರೆ, ಮೇಡಮ್ ಅವರ ರಿಯಲ್ ಲೈಫ್ಗೂ ಅವರ ಸಿನಿಮಾ ಲವ್ ಸ್ಟೋರಿಗೂ ಸಂಬಂಧ ಇದೆ. ನಿಜವಾಗ್ಲೂ ಟೆಲಿಫೋನ್ ಗೆಳತಿನೇ ಆದ್ರೂ ಆಕ್ಚುಲಿ ಫುಲ್. ಎಸ್. ಸಾರ್ ಹೆಸರೇನು? ಅವ್ರ ಹೆಸರು ಜೆರಿ ಅರೋರಾ. ಅರೋರಾ ಸರ್. ಓಕೆ, ಅರೋರಾ ಸರ್ದು ನಿಮ್ದು ಒಂದು ಮೀಟಿಂಗ್ ಪಾಯಿಂಟೇ ಎಕ್ಸ್ಟ್ರಾರ್ಡಿನರಿ. ಲವ್ ಸ್ಟೋರಿ ಸೂಪರ್ ಆಗಿದೆ. ಅದನ್ನ ನಾನು ಹೇಳಲ್ಲ, ನೀವೇ ಹೇಳಿ. ಒಂದು ಪಾರ್ಸಲ್ ಇಂದ ಸ್ಟಾರ್ಟ್ ಆಯ್ತು ಅಂತ ಕಾಣುತ್ತೆ. ಹೌದು. ಸೊ ಅವರು ಅವಾಗ ನ್ಯೂಯಾರ್ಕ್ ಅಲ್ಲಿದ್ರು, ಸೊ ನಾನು ಡೆಲ್ಲಿಲಿದ್ದೆ. ನಾನು ಸ್ವಲ್ಪ ಶಾಪಹೋಲಿಕ್. ಸೊ ನಂದು ದರ್ಸ್ ಅ ಸ್ಟೋರ್ ಕಾಲ್ಡ್ ಬರ್ನೀಸ್ ಇನ್ ನ್ಯೂಯಾರ್ಕ್. ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಇಂಡಿಯಾಗೆ ಬಂದರೆ ಅದು ಆ ಪ್ರೈಸ್ಗೆ ನಾನು ಕಟ್ಟಲೇಬೇಕು. ಸೊ ಐ ವಾಸ್ ಟ್ರೈಂಗ್ ಟು ಬಿ, ನಾನು ಫಸ್ಟ್ ಅಂದ್ಕೊಂಡೆ ನಾನು ಕಸಿನ್ ಮನೆಗೆ ಕಳಿಸ್ತೀನಿ ಅಂತ. ಕಸಿನ್ ಇರಲಿಲ್ಲ. ಆಮೇಲೆ ನನ್ನ ಕಲೀಗ್, ಅವ್ರ ಕಸಿನ್ನು ನನ್ನ ಕಲೀಗ್. ಹಾಂ. ಸೊ ಸಿಮ್ರನ್ ಹೇಳಿದೆ, ಸಿಮ್ರನ್ ಐ ಹ್ಯಾವ್ ಅ ಪಾರ್ಸಲ್, ಐ ಡೋಂಟ್ ನೋ ವಾಟ್ ಟು ಡೂ ಅಂತ ಹೇಳಿ. ಹೇಳಿದೆ, ವೈ ಡು ವರಿ, ಮೈ ಕಸಿನ್ ಇಸ್ ದೇರ್ ಓನ್ಲಿ ಇನ್ ನ್ಯೂಯಾರ್ಕ್ ರೈಟ್ ನೌ. ತಗೋ ನಂಬರು, ನಾನು ಹೇಳ್ತೀನಿ, ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿ ಸಿಗೇಮಿದೆ ನಂಬರ್. ಅವ್ಳು ಫಸ್ಟ್ ಫೋನ್ ಮಾಡಿದ್ಯಾ ಹೇಳಿದ್ದೀನಿ. ಯಾಕೆ ಮಾತಾಡಿಲ್ಲ ನೀನು ಅಂತ ಹೇಳಿದ್ರೆ, ಓಕೆ ಐ ಪಿಂಗ್ ಹಿಮ್ ಅಂತ ಫಸ್ಟ್ ಮೆಸೇಜ್ ಮಾಡಿದೆ. ಆಮೇಲೆ ನಾನು ಡಿ ಪಿ ನೋಡ್ಬಿಟ್ಟು, ಓಹ್ ಐ ರಿಮೆಂಬರ್ ಯು ಅಂತ ಹೇಳಿದ್ರು ಅಷ್ಟೇ. ಬಿಕಾಸ್ ಇಟ್ ಜಸ್ಟ್ ಮೆಟ್ ಸೀನ್ ಮೀ ಇನ್ ಅ ಕಾಮನ್ ಗ್ಯಾಂಗ್ ಅಂತಲ್ಲ. ಸಿ ಐ ನೆವರ್ ಯೂಸ್ ಟು ಪಾರ್ಟಿ ಬಿಫೋರ್. ಪಾರ್ಟಿ ಕೂಡ ಮಾಡಿದ್ದೆ ನನ್ನ ಲೈಫಲ್ಲಿ. ಅದೊಂದು ನಾನು ಆವಾಗ ಐ ಥಿಂಕ್ UK ಇಂದ ಬಂದಿದ್ದೆ. ಸೊ ಡೆಲ್ಲಿಯಲ್ಲಿ ಆಫೀಸ್ ಇದೆ. ಡೆಲ್ಲಿ ಆಫೀಸಲ್ಲಿ ಈ ಹುಡುಗಿ ಇರೋದು. ಸೊ ಶಿ ವಾಸ್ ಇನ್ ಮೈ ಟೀಮ್ ವರ್ಕಿಂಗ್ ಅಂಡರ್ ಮೀ. ಅವಳು ಹಾಕಿ ಕರ್ಕೊಂಡು ಹೋದ್ಲು. ಆ್ಯಂಡ್ ದೆನ್ ಮೆಸೇಜ್ ಮಾಡಿದಾಗ, ಐ ರಿಮೆಂಬರ್ ಯು. ಓಕೆ, ನಾನು ಹೇಳ್ದೆ, ಐ ಹ್ಯಾವ್ ಅ ಸ್ಮಾಲ್ ರಿಕ್ವೆಸ್ಟ್, ಸೊ ಐ ಹ್ಯಾವ್ ಅ ಪಾರ್ಸಲ್, ಕ್ಯಾನ್ ಯು ಪ್ಲೀಸ್ ಪಿಕ್ ಇಟ್ ಅಂತ. ನೋ ವರೀಸ್, ಐಲ್ ಡೂ ದ್ಯಾಟ್ ಅಂತ ಹೇಳ್ಬಿಟ್ಟು just we cut the call. So after coming back to India, he messages saying that your parcel is here, so where shall I courier it? And her address kotte. Oh, you're a Madrasi. Oh, no, South Indians ki Madrasi annoru. Correct. The way they talk is
ಸೌತ್ ಇಂಡಿಯನ್ಸ್ ಮದ್ರಾಸಿ, ದಟ್ಸ್ ಕಾಮನ್ಲಿ ಇನ್ ಡೆಲ್ಲಿ, ದಟ್ಸ್ ಡೆಲ್ಲಿ ಲ್ಯಾಂಗ್ವೇಜ್. ನಾರ್ತ್ ಅಲ್ಲೇ ಅದು ಕಾಮನ್ ಅದು. ಬಾಂಬೆ ಬಿಟ್ರೆ ಇನ್ನೆಲ್ಲಾನು ದೇ ಕಾಲ್ ಇಸ್ ಮದ್ರಾಸೀಸ್ ಓನ್ಲಿ. ಸೊ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ನಥಿಂಗ್. ತಮಿಳಿಯನ್, ಮದ್ರಾಸಿ ಫಿನಿಶ್, ಎಂಡ್ ಆಫ್ ದಿ ಸ್ಟೋರಿ. ಬಿಕಾಸ್ ಮದ್ರಾಸ್ ವಾಸ್ ಅ ಟ್ರೇಡಿಂಗ್ ಪಾಯಿಂಟ್. ಸೊ ನಾನು ಏನಕ್ಕೆ ಈ ಪಾಯಿಂಟ್ ತಂದೆ ಅಂದ್ರೆ ನನಗೆ ಗೊತ್ತಿರಲಿಲ್ಲ ಯಾಕೆ ಮದ್ರಾಸಿ ಅಂತ ಕರೀತಾರೆ. ನಾನು ಯಾವತ್ತಾದ್ರೂ ತಮಿಳಲ್ಲಿ ಮಾತಾಡಿದ್ರಿಂದ ನಾನು ಐ ವಾಸ್ ಲೈಕ್ ವಂಡ್ರಿಂಗ್. ಆ್ಯಂಡ್ ದೆನ್ ಹಿ ರಿಯಲೈಸ್ಡ್ ಓಕೆ ಯೋರ್ ಸೋ ಅಂಡ್ ಸೊ. ಆಮೇಲೆ ಬ್ಯಾಂಗ್ಳೂರ್ಗೆ ಎಷ್ಟೊಂದು ಸರಿ ಬಂದು ಹೋಗಿದ್ದಾರಂತೆ ಅವ್ರು ಏನೋ ವರ್ಕ್ ಮೇಲೆಲ್ಲ. ಸೊ ಓಕೆ ಯು ಆರ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅವ್ರೇನೋ ಜೋಕ್ ಮಾಡಿದ್ರು, ನನಗೆ ಅರ್ಥ ಆಗಲಿಲ್ಲ. ಸೊ ನನಗೆ ಸ್ವಲ್ಪ ಚರ್ಮ ದಪ್ಪ, ಅರ್ಥ ಆಗಲ್ಲ ಜೋಕ್ಸ್ ಎಲ್ಲನೂ. ಸರಿ ಏನೋ ಕಮೆಂಟ್ ಮಾಡಿದ್ರು, ನಾನು ಅದಕ್ಕೇನೋ ಉಲ್ಟಾ ಉತ್ತರ ಕೊಟ್ಟೆ. ಓ ನೀನು ನನಗಿಂತ ದೊಡ್ಡ ಸರ್ದಾರ್ ಅಂತ ಹೇಳಿದ್ರು. ಇವರೇ ಸರ್ದಾರ್ ಅಂತ, ಏನಕ್ಕೆ ನನ್ನನ್ನು ಸರ್ದಾರ್ ಅಂತೀಯಾರ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಐ ವಾಸ್ ಲೈಕ್ ಫೈನ್. ಆ್ಯಂಡ್ ಆ ಥರನೇ ಯು ಆರ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರು. ಆಮೇಲೆ ಇಂಟ್ರೆಸ್ಟಿಂಗ್ ಅಂದ್ರೆ ವಿ ಸ್ಟಾರ್ಟೆಡ್ ಚಾಟಿಂಗ್. ಆಮೇಲೆ ಒಂದು 2-3 ತಿಂಗಳಾದ್ಮೇಲೆ ವಿ ಸ್ಟಾರ್ಟೆಡ್ ಟಾಕಿಂಗ್ ಆನ್ ದ ಫೋನ್. ಇಟ್ಸ್ ಲೈಕ್ ಫೈನಲಿ ಹಿ ಸೇಸ್ ಫೈನಲಿ ಐ ಹಿಯರ್ ಯುವರ್ ವಾಯ್ಸ್. ಇವಾಗ ನಿನ್ನ ನಿನ್ನ ಹತ್ರ ಚಾಟ್ ಮಾಡ್ತಿದ್ದೆ, ಇವತ್ತಿಗೆ ನಿನ್ನ ವಾಯ್ಸ್ ಒಂದು ನನಗೆ ಕಿವಿಗೆ ರೆಕಗ್ನಿಷನ್ ಆಯಿತು ಅಂತ. ಸೊ ಫೋನಲ್ಲಿ ವಿ ಹ್ಯಾಡ್ ಅ ರಿಲೇಶನ್ಶಿಪ್ ಫಾರ್ 6 months. ಬರೀ ಫೋನಲ್ಲಿ ಮಾತಾಡ್ತಾ ಮೆಸೇಜ್ ಮಾಡ್ತಾ. ಟೋಟ್ಲಿ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಆ ಮೂವಿಗೂ ಇದಕ್ಕೂ ಹೆಂಗೆ ಸಿಚುವೇಶನ್ ಬರುತ್ತೆ ಅಂದ್ರೆ it was just the same. Exactly. But adರಲ್ಲಿ obviously we fell in love with each other via phone. Mobile main. Without mobile ಇವತ್ತು I wouldn't have been ನಿಮ್ಮ ಜೀವನಕ್ಕೆ ಬರ್ತಿರ್ಲಿಲ್ಲ. ಆ ಥರ ಆಗಿ ಸೊ ಟೆಲಿಫೋನ್ ಗೆಳತಿ ಅನ್ನೋ ಒಂದು ಪದ ಇದೆಯಲ್ಲ, ಅದು 100% ನನ್ನ ಲೈಫಲ್ಲೇ ಆಗೋಯ್ತು. ಸೊ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಫೋನಲ್ಲಿ. ವೆರಿ ಸಿಂಪಲ್, ವೆರಿ ಕ್ಯೂಟ್, ವೆರಿ ರೊಮ್ಯಾಂಟಿಕ್. ಜಸ್ಟ್ ಲೈಕ್ ಮೂವಿಲಿ ಹೆಂಗ್ ಮಾತಾಡ್ತಾರೋ ಅದೇ ತರ. ಸೊ ದೇರ್ ವಾಸ್ ನೋ ಒಂಥರ ಬೇರೆ ತರ ಇಂಟ್ರಾಕ್ಷನ್, ಹೊರಗೋಗೋದು, ನಥಿಂಗ್. ವೆರಿ ಸಿಂಪಲ್. ಓಕೆ. ಯಾರು ಪ್ರಪೋಸ್ ಮಾಡಿದ್ದು ಫಸ್ಟ್? ಆಕ್ಚುಲಿ ಯಾರು ಮಾಡಲಿಲ್ಲ. ಇಟ್ ವಾಸ್ ಲೈಕ್ ಮ್ಯೂಚುವಲ್. Actually, yeah, it was just understood. Okay. That we love each other and then ನಾವಿಬ್ರು ತುಂಬಾ ಒಬ್ರನ್ನೊಬ್ರು ಬಿಟ್ಟು ಇರೋಕ್ಕಾಗಲ್ಲ ಅನ್ನೋದು we understood. Okay. ಮನೆಯಲ್ಲಿ ಬ್ರೇಕ್ ಆಗಿದೆ? ಮನೆಯಲ್ಲಿ ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಾನು ಐ ವಾಸ್ ವೆರಿ ಸ್ಟಬರ್ನ್ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್. ನನಗೆ ಇದು ನಾರ್ಮಲ್ ಆಗೆಲ್ಲ ಮದುವೆ ಆಗ್ತಾರಲ್ಲ ತೋರಿಸ್ಬಿಟ್ಟು ಮುಂಚೆಯಿಂದ ಅನ್ಸೋದು. ಚಿಕ್ಕ ಹುಡುಗಿಂದಾಗಲೇ ನಮ್ಮ ಚಿಕ್ಕಪ್ಪಂದ್ರಿಗೆ ಅವ್ರಿಗೆ ಮದುವೆ ಹುಡುಗಿನ ತಂದು ತೋರಿಸ್ತಾರೆ ಮದುವೆ. ಹೌ ಇಸ್ ಇಟ್ ಪಾಸಿಬಲ್? ನಾನು ಏನೋ ಐ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಇವಾಗ್ಲೂ ಐ ಆಮ್ ಕ್ಯೂರಿಯಸ್. ಫೋಟೋ ತೋರಿಸ್ತಾರೆ, ಮದುವೆಗೆ ರೆಡಿ ಮಾಡ್ತಾರೆ. ಹಳೆ ಕಾಲದಲ್ಲಿ ಮಾಡ್ತಿದ್ರು, ಆ ಎನ್ವೈರನ್ಮೆಂಟೇ ಬೇರೆ. ಒಂದು ರಿಲೇಶನ್ಶಿಪ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಬ್ರನ್ನೊಬ್ರು ನೋಡೋಕ್ಕಾಗಲ್ಲ, ಇಷ್ಟ ಇಲ್ಲ ಅಂದ್ರೆ ಒಬ್ಬರನ್ನೊಬ್ಬರನ್ನ ಇಟ್ಕೊಂಡು ಲೈಫ್ ಲಾಂಗ್ ಹೊಡೆದಾಡ್ತಾರೆ. ಸೊ ನಮ್ಮ ತಂದೆಗೆ ವಾಸ್ ವೆರಿ ಕ್ಲಿಯರ್, ನನಗೆ ಇಷ್ಟ ಇದ್ದರೆ ನಾನೇ ನಿಮಗೆ ಬಂದು ಹೇಳ್ತೀನಿ ನಾನು ಇಂಥವ್ರನ್ನ ಮದುವೆ ಆಗ್ತೀನಿ ಅಂತ. ಅದುವರೆಗೂ ನನ್ನನ್ನು ಮಾತಾಡಿಸ್ಬೇಡ ಅಂತ. ಯಾರು ಮದುವೆ ಹೆಸರು ಎತ್ತಿದ್ರು ಒಂದು ಕಲ್ ತಗೊಂಡು ಹೊಡಿತಿದ್ದೆ. ಹೆದರ್ಕೊಳ್ಳೋರು ನನ್ನ ಹತ್ರ ಬಂದು ಮದುವೆ ಮಾತಾಡೋದಕ್ಕೆ. ನೀನು ಯಾವಾಗ ಮದುವೆ ಮಾಡ್ಕೋತೀಯ? ಆಗೋಯ್ತು 30 ಆಗೋಯ್ತು, ಯಾವಾಗ ಮಾಡ್ಕೋತೀಯ ಅಂತ ದೇ ಸ್ಟಾರ್ಟೆಡ್ ಪ್ರೆಷರೈಸ್. ನಮ್ಮಪ್ಪ ಹೇಳಿದ್ರು, ಇವ್ರು ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿದ್ರು, ಕೇಳ್ತಿದ್ದಾರೆ ನಿನ್ನನ್ನು ಅಂದರೆ ನಾನು ಹೇಳಿದೆ ನನ್ನ ಫೋನ್ ನಂಬರ್ ನನಗೆ ಅವ್ರ ನಂಬರ್ ಕೊಡು ಅಂತ. ಯಾಕಂದರೆ ನಾನು ಬಿಡ್ತೀನಿ, ನೀನು ಆಮೇಲೆ ಏನಾದರೂ ಮಾಡಿಬಿಡ್ತೀಯ ಅವ್ರನ್ನ. ಬಿಕಾಸ್ ನನಗೆ ಕೋಪ ಬಂದರೆ ನಾನು ಮನುಷ್ಯಲಲ್ಲೇ ಅಲ್ಲ. ಹಿ ನೋಸ್ ಮೀ, ತುಂಬ ಕಷ್ಟ ನಾನು ಹ್ಯಾಂಡಲ್ ಮಾಡೋದು ಅಂತ. ಆಮೇಲೆ ತುಂಬ ಕಾಂಟೆಂಪ್ಲೇಷನ್, ತುಂಬ ಡಿಸ್ಕಷನ್ಸ್ ಮೇಲೆ ಅಸ್ಟ್ರಾಲಜಿ ಎಲ್ಲ ದೊಡ್ಡ ಅಸ್ಟ್ರಾಲಜರ್ಸ್ ಎಲ್ಲ ನಮ್ಮ ತಂದೆ ಫ್ರೆಂಡ್ಗಳೆಲ್ಲ ಒಬ್ಬರದೊಬ್ರು ತಲೆ ಹೊಡ್ಕೋತಿದ್ರು. ಸೊ ಫೈನಲಿ ನನ್ನ ತಮ್ಮನ ಮದುವೆ ಸೆಟ್ ಆಯಿತು. ಆವಾಗ ಒಬ್ಬರು ಅಪ್ಪನ ಫ್ರೆಂಡ್ ಇದ್ದಾರೆ, ನೋಡಯ್ಯ ನಿನ್ನ ಮಗಳು ಅವಳಾಗೋಳೆ ಹಿಡ್ಕೊಂಬರ್ತಾಳೆ, ನಾನು ಇಂಥವ್ನು ಮದುವೆ ಆಗ್ತೀನಿ ಅಂತ. ಇದು ಈ 2 ತಿಂಗಳಲ್ಲಿ ನಿನ್ನ ಹತ್ರ ಬರಲಿಲ್ಲ ಅಂದರೆ ನನ್ನ ತಲೆ ಬೋಡಿಸ್ತೀನಿ, ಮೀಸೆ ಬೋಡಿಸ್ತೀನಿ, ಅಸ್ಟ್ರಾಲಜಿನ ಹರಿದು ಬಿಸಾಕ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಅಂಕಲ್ ವೆರಿ ಸ್ಟ್ರಿಕ್ಟ್ಲಿ ಅವ್ರು ಹೇಳಿದ್ರು, 2 ತಿಂಗಳಲ್ಲಿ ಗುಳೆ ಹುಡುಗನ್ನ ಎತ್ಕೊಂಡು ಬಂದು ತೋರಿಸ್ಲಿಲ್ವಾ ನಾನು ಬಿಟ್ಬಿಡ್ತೀನಿ ಅಂತ. ಹಾಗೆ ಆಯಿತು, ಸೇಮ್. ಸೊ ನನ್ನ ತಮ್ಮನ ಮದುವೆ ಲಗ್ನ ಮುಹೂರ್ತದಲ್ಲಿ ಆವತ್ತು ಬಂದರು. ಡೈರೆಕ್ಟ್ ಇಂಟ್ರೊಡಕ್ಷನ್.
ಹೀರೋ ಅಲ್ಲೇ ಎಂಟ್ರಿ. ಡೈರೆಕ್ಟ್ ಇಂಟ್ರೊಡಕ್ಷನ್. ಸೊ ರಾತ್ರಿ ಫುಲ್ಲು ನಿದ್ದೆ ಮಾಡಿರಲಿಲ್ಲ, ಆಬ್ವಿಯಸ್ಲಿ ಟೆನ್ಷನ್ ಇತ್ತು. ಆ್ಯಂಡ್ ಇವು ಮದುವೆ ಬೇರೆ ತುಂಬ 4 ಗಂಟೆಗೋ 3 ಗಂಟೆಗೋ ಇಟ್ಟಿದ್ರು ಮುಹೂರ್ತ, ಬ್ರಾಹ್ಮಿ ಮುಹೂರ್ತ. ಸರಿ ಇನ್ನು ರಾತ್ರಿ ನಿದ್ದೆ ಮಾಡೋದೇನೋ ಏನು ಇಲ್ಲ, ವರ ಪೂಜೆ ಆಗಿದೆ, ಎಲ್ಲ ಆಗಿದೆ. ಸೊ ಇವ್ರು ಬಂದರು, ರಾತ್ರಿ ರೀಚ್ ಆಗಿದ್ದೀನಿ ಅಂತ ಹೇಳಿದ್ರು. ಸರಿ ಹೋಟ್ಲಲ್ಲೇ ಇದ್ದಾರೆ. ಬೆಳಗ್ಗೆ ಗಾಡಿ ಕಳಿಸ್ದೆ, ಡ್ರೈವರ್ನ ಕರೆಸ್ದೆ. ಸೊ ನಾನು ಅವ್ರ ಕೈ ಇಟ್ಕೊಂಡು, ನಾನು ಎಲ್ಲ ಮೂವೀಸಲ್ಲಿ ತೋರಿಸ್ತಾರಲ್ಲ ಎಂಟ್ರಿ, ಫಿಲ್ಮಿ ಎಂಟ್ರಿ ಫುಲ್ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗಿ ಫಸ್ಟ್ ಸ್ಟೇಜ್ ಮೇಲೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಆಮೇಲೆ ನಮ್ಮ ತಂದೆ ತಾಯಿ ಫುಲ್ ಖುಷಿ ಆಗೋಯ್ತು, ಅವ್ರಿಗೂ ತುಂಬ ಖುಷಿ ಆಯಿತು. ಸೊ ಇಟ್ ವಾಸ್ ವೆರಿ ಡ್ರಾಮ್ಯಾಟಿಕ್. ನನ್ನ ಮದುವೆನೂ ಹಾಗೆ, ನಾನೇ ಗಾಡಿ ಓಡಿಸ್ಕೊಂಡು ಹೋದೆ ನನ್ನ ಮದುವೆಗೆ. ಗ್ರೋನ್ ಅಪ್ ಪರ್ಸನ್, ನಾನು ಮೆಚೂರ್ ಪರ್ಸನ್. ಚಿಕ್ಕ ಹುಡುಗಿ ಏನೋ 20 ವರ್ಷದ ಹುಡುಗಿ ಕರ್ಕೊಂಡ್ಬಂದಿಯಾಳೆ ಅಂದ್ರೆ ಅದು ದೇ ಹ್ಯಾವ್ ಅ ಪ್ರಾಬ್ಲಮ್. ಸದ್ಯ ಮದುವೆ ಆಗ್ತಿಯಾಳಲ್ಲ, ಓಕೆ ನಾನು ಹುಡುಗಿದ್ರು ಇಷ್ಟು ಚೆನ್ನಾಗಿರೋ ಒಂದು ಸಿಗ್ತಿರ್ಲಿಲ್ಲ ಅನ್ನೋ ಒಂದು ಎಲ್ಲರಿಗೂ ಬಂತು. ಫಸ್ಟ್ ನಮ್ಮ ದೊಡ್ಡಪ್ಪಂಗೆ ಸ್ವಲ್ಪ ಅಸಮಾಧಾನ. ಅದು ಎಸ್ಪೆಷಲಿ ನಮ್ಮ ಅಮ್ಮ ಅವರ ಅಕ್ಕನ ಹಸ್ಬೆಂಡ್, ಅವ್ರು ತುಂಬಾ ದೊಡ್ಡ ಪುರೋಹಿತರು ಪ್ಲಸ್ ಅಸ್ಟ್ರಾಲಜರ್ ಅವರು. ಅವ್ರಿಗೆ ಸ್ವಲ್ಪ ಸಮಾಧಾನ ಇರಲಿಲ್ಲ. ಆದ್ರೆ ಪಕ್ಕದಲ್ಲಿ ಕೂತ್ಕೊಂಡ್ಮೇಲೆ ಅವರು, ನಮ್ಮ ದೊಡ್ಡಪ್ಪ ಮಕ್ಕ ಹೆಂಗಿದೆ ಆ ಮಕ್ಕ ಲಕ್ಷಣ ಅವರಲ್ಲಿದೆ, ನನ್ನ ಹಸ್ಬೆಂಡ್ ಅಲ್ಲಿ. ಅವ್ರನ್ನ ನೋಡಿದ ತಕ್ಷಣ ನಮ್ಮ ದೊಡ್ಡಪ್ಪ ಬಿದ್ದೋದ್ರು. ಓಕೆ ಡನ್ ಅಂತ. ಇವಾಗ ಅವ್ರು ಫಸ್ಟ್ ಅವ್ರನ್ನೇ ಮಾತಾಡ್ಸೋದು, ನನ್ನನ್ನು ಕೂಡ ಮಾತಾಡ್ಸೋದು, ಆ ಥರ ಇದೆ. ಸೊ ಈವನ್ ನಮ್ಮ ತಂದೆ ತಾಯಿಗೂ ಅಷ್ಟೇ, ನನ್ನ ಮೇಲ್ಗಿಂತ ಅವ್ರ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಮದುವೆಯಲ್ಲಿ ನೀವು 10 ಕೋಟಿ ಖರ್ಚು ಮಾಡಿ ಜನ ಬಂದಂತಾರೆ, ನೀವು ಮಾಡದೆ ಹೋದ್ರೂ ಪೀಪಲ್ ಆರ್ ದೇರ್ ಟು ಕಮೆಂಟ್. ಸೊ ಮದುವೆ ಅನ್ನೋದು ಯಾವುದು, ಇಟ್ ಇಸ್ ಬಿಟ್ವೀನ್ ಟೂ ಪೀಪಲ್, ಹಸ್ಬೆಂಡ್ ಅಂಡ್ ವೈಫ್, ಎರಡು ಫ್ಯಾಮಿಲಿ ಅಷ್ಟೇ. ಸೊ ಆ ಒಂದು ರಿಚುವಲ್ ಇದೆಯಲ್ಲ, ಒಂದೊಂದು ಮಂತ್ರಕ್ಕೂ ದಟ್ ಇಸ್ ಅ ಮೀನಿಂಗ್. ಇವಾಗ ನಾನು ಮಾಡ್ರನ್ ಆಗೇ ಇರ್ಬೋದು, ನನಗೂ ಎಲ್ಲ ಮಂತ್ರ ಬರುತ್ತೆ. ಇನ್ನು ಹುಟ್ಟಿ ಬೆಳೆದಿರೋದು ಇನ್ನೇನ್ರಲ್ಲಿ, ನನಗೆಲ್ಲ ಮಂತ್ರ. ಯಾರಾದ್ರೂ ತಪ್ಪು ಹೇಳ್ತಾ ಅವ್ರನ್ನೆಲ್ಲ ಹಿಡಿತೀನಿ ನಾನು, ನೀವು ಶಾರ್ಟ್ಕಟ್ ಅಲ್ಲಿ ಹೋಗ್ತಿದ್ದೀರಾ ಅಂತ. ಸೊ ನಾನೆಲ್ಲ ಕಲ್ತೀನಿ. ಇವತ್ತಿಗೂ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ಏನು ಲಕ್ಷ್ಮಿ ವಿತ್ ತಾಳಿ ಅಂತ. ಯಾರು ಮದುವೆ ಆಗಿರೋರು ಯಾರು ತಾಳಿ ಹಾಕೊಂಡು ಹೋಗಲ್ಲ, ನಾನು ಸಿಂಪಲ್ ಆಗಿ ಹಾಕೊಂಡ್ರು ಹಾಕೋತೀನಿ. ನನ್ನ ಕಾಲು ಉಂಗ್ರನೂ ಇದೆ. ಅವ್ರು ನಮ್ಮ ಮನೆ ಕಡೆ ಅದೆಲ್ಲ ವಿ ಡೋಂಟ್ ಹ್ಯಾವ್ ದಟ್ ಟ್ರೆಡಿಷನ್. ಬಟ್ ಈ ಟ್ರೆಡಿಷನ್ ಅದೇ ಲವ್ ಅಂಡ್ ರೆಸ್ಪೆಕ್ಟ್. ಅವರು ತುಂಬಾ ಒಂಥರ ರಿಚ್ ಒಂದು ಕಲ್ಚರ್ ಅನ್ನೋದನ್ನ ನೋಡ್ತಾರೆ. ಸೊ ಹಾಗಾಗಿ ಐ ಆಮ್ ನಾಟ್ ಅಶೇಮ್ಡ್ ಆಫ್ ವೇರಿಂಗ್ ಮೈ ಟೋರಿಂಗ್ಸ್ ಅಂಡ್ ನನ್ನ ತಾಳಿ ಹಾಕೊಂಡು ನಾನು ಯಾವಾಗಲೂ ಹಾಕೋತೀನಿ. ನಾನು ಇಫ್ ಐ ಆಮ್ ಗೋಯಿಂಗ್ ಕ್ಲಬ್ಬಿಂಗ್ ಆಲ್ಸೋ ಐಲ್ ವೇರ್, ಕ್ಲಬ್ಬಲ್ಲೂ ಹಾಕೋತೀನಿ, ಎಲ್ಲಿ ಹೋದ್ರೂ ಹಾಕೋತೀನಿ. ಸೊ ಆ ರೆಸ್ಟ್ರಿಕ್ಷನ್ ನಾನು ಮಾಡಿಲ್ಲ ನಾನು. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ತುಂಬಾ ಇಷ್ಟ. ಓಕೆ, ಆ ಕಾರ್ ಇನ್ಸಿಡೆಂಟ್ ಬ್ರೇಕ್ ಆಯ್ತು. ಓಕೆ ಸಾರಿ. ಸೊ ವಾಟ್ ಹ್ಯಾಪೆಂಡ್, ಇವರು ಫ್ಯಾಮಿಲಿ ಎಲ್ಲ ತಾಜಲ್ಲಿದ್ರು. ನಮ್ದು ಟೆಂಪಲ್ ಬಂದು ಲೇಕ್ ವ್ಯೂ ನಿಯರ್ ಅಲ್ಸೂರ್. ಗೊತ್ತು. ಸೊ ಅವರು ಟೆಂಪಲ್ ಅವರೇ ಅಪ್ಪನ್ ರಿಲೇಟಿವ್. ಸೊ ಅಂಕಲ್ ಇಂಗ್ಲಿಷ್ ಅಂಕಲ್, ಸ್ವಲ್ಪ ಇಂಗ್ಲೀಷಲ್ಲೆಲ್ಲ ಫುಲ್ಲು ಈಸಿಯಾಗಿ ಮಾತಾಡ್ತಾರೆ. ಆಮೇಲೆ ಅಪ್ಪ ಮುಂಚೆನೆ ಹೇಳಿದ್ರು, ನನ್ನ ಮಗಳು ಈ ಥರನಪ್ಪ, ನಿಂಗೆ ಗೊತ್ತಲ್ವಾ, ಸ್ವಲ್ಪ ಯಾವ್ದು ಇಂಪಾರ್ಟೆಂಟು ಅದು ಮಾತ್ರ ಹೇಳು, ಮಿಕ್ಕಿದ್ದೆಲ್ಲ ಸ್ವಲ್ಪ ಶಾರ್ಟ್ಕಟ್ ಮಾಡು. ಆಮೇಲೆ ನಮ್ಮ ಹಳ್ಳಿಯ ಅರ್ಥ ಆಗಲ್ಲ ಏನೂ ನಮ್ಮ ಹಳ್ಳಿಯಂಗೆ. ಸೊ ಅವ್ರು ಹೆಂಗೆ ಮದುವೆ ಮಾಡಿಸಿದ್ರು ಅಂದರೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ, ಒಂದೊಂದು ಮಂತ್ರಕ್ಕೂ ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತ ನನ್ನ ಗಂಡಂಗೆ ಹೇಳೋದಕ್ಕೆ, ಏನಕ್ಕೆ ಮಾಡ್ತಿದ್ದೀರಾ ನೀವು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಸೊ ಅಗೇನ್ ಬರೋದಕ್ಕೆ ಹುಡುಗನ್ನ ಯಾರು ಕರ್ಕೊಂಡ್ಬರ್ತಾರೆ, ನಾನು ಕಾರ್ ಓಡಿಸ್ತಿದ್ದೀನಿ. ಆಮೇಲೆ ಅವ್ರನ್ನ ಪಿಕಪ್ ಮಾಡಿಕೊಂಡು ಕೂಡಿಸ್ಕೊಂಡು ನಾನೇ ಕರ್ಕೊಂಡ್ಬಂದೆ. ಸೊ ಲಿಟ್ರಲಿ ನಮ್ಮ ತಂದೆ ತಾಯಿ ಎಲ್ಲ ಜೊತೆಲಿ ಹಿಂದೆ ಇದ್ರು, ಇನ್ನು ಮಿಕ್ಕಿದ ಕಾರೆಲ್ಲ ಹಿಂದೆ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಮದ್ವೆಗೆ ನನ್ನ ಕಾರ್ ನನ್ನ ಗಂಡನ ಪಕ್ಕದಲ್ಲಿ ಕೂಡಿಸ್ಕೊಂಡು ನಾನು ಹೋದೆ. ಇಟ್ ವಾಸ್ ವೆರಿ ಫನಿ. ಎಲ್ಲರೂ ನಗ್ತಾ ಇದ್ರು. ಎಲ್ಲ ಹುಡುಗನ್ನ ನಾವು ವರ ಪೂಜೆ ಕರ್ಕೊಂಡ್ಬಂದು ಇನ್ನು ಹುಡುಗನ ನನ್ನ ಮದ್ವೆ ಹುಡುಗಿ ಕರ್ಕೊಂಡ್ ಬರ್ತೀಯ ಅಂತ ನಾವು ಪಿಕ್ಚರ್ ಮಾಡಬಹುದು. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಗೆ, ದುಲ್ಹನಿಯಾ ದಿಲ್ವಾಲೆ ಕೋ ಲೇ ಜಾಯೇಗೆ. ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ಬೋದು. ಸೊ ಮೈ ವೆಡ್ಡಿಂಗ್, ನನ್ನ ಮದುವೆ ಬಂದು ಒಂದು ಮೂವಿ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ಬೋದು. ನಂದು ಟೋಟ್ಲಿ ಇಟ್ ವಾಸ್ ಒಂಥರ ಎಲ್ಲ ಮಿನಿಟಲ್ಲೂ ನಗ್ತಾ ಇದ್ರು. ಬಿಕಾಸ್ ಅವ್ರ ಕಲ್ಚರೇ ಟೋಟ್ಲಿ ಡಿಫ್ರೆಂಟ್. ನೆಕ್ಸ್ಟ್ ಕ್ವಶನ್, ನೀವು ನಮ್ಮ ಒಂದು ಕನ್ನಡದ ಹೆಣ್ಮಗಳಾಗಿ, ನಮ್ಮ ಹೆಮ್ಮೆಯ ಕನ್ನಡತಿಯಾಗಿ, ನೀವು ಒಂದು ನಾರ್ತ್ ಇಂಡಿಯಾಗೆ, ಉತ್ತರ ಭಾರತಕ್ಕೆ, ನಮ್ಮ ದಕ್ಷಿಣ ಭಾರತದ
ಒಂದು ಸಂಸ್ಕೃತಿಯನ್ನು ತಗೊಂಡೋಗಿದ್ದೀರಾ. ಅಂದ್ರೆ ಕರ್ನಾಟಕದ ಒಂದು ಮೈಸೂರು ಸಿಲ್ಕ್ ಸೀರೆ ಅಥವಾ ನಮ್ಮ ಹಬ್ಬಗಳು ಇವೆಲ್ಲವನ್ನು ತಾವು ಪರಿಚಯಿಸಿದ್ರಿ ಅಂತ. ಟೋಟ್ಲಿ ಹೆಂಗೆ ಅಂದ್ರೆ ಫಸ್ಟ್ ಮದುವೆ ಆದಾಗ ಅವ್ರು ಫಸ್ಟ್ ನಮ್ಮ ಕಲ್ಚರ್ ಏನು ಅಂತ ನೋಡಿದ್ರು. ಆ ಶಾಸ್ತ್ರಗಳು, ಏನಕ್ಕೆ ಬಾಶಿಂಗ ಕಟ್ತೀವಿ, ಏನಕ್ಕೆ ಅದು ದಾರ ಕಟ್ತೀವಿ, ಏನಕ್ಕೆ ಈ ಪರ್ಟಿಕ್ಯುಲರ್ ಪ್ರೊಸೀಜರ್ ಮಾಡ್ತೀವಿ, ತಾಳಿ ಕಟ್ಟೋದು ಹೆಂಗೆ, ಏನಕ್ಕೆ ಕಟ್ತೀವಿ, 3 ಮುಡಿ ಏನಕ್ಕೆ ಜೋರಾಗಿ ಮಾಡ್ತೀವಿ, ವೈ ಆರ್ ದೇ ಮೇಕಿಂಗ್ ಸೋ ಮಚ್ ಆಫ್ ನಾಯ್ಸ್ ಅಂತ ಕೇಳಿದ್ರು ನನ್ನ ತಮ್ಮನ ಮದುವೆಲಿ. ನಾನು ಹೇಳಿದೆ ನಿಮಗೂ ಆಗತ್ತೆ ವೆಯ್ಟ್ ಅಂತ. ಸೊ ಆ 3 ಅವ್ರು ಕಟ್ಟೋವಾಗ ಅವ್ರು ಒಂದೊಂದಕ್ಕೂ ಒಂದೊಂದು ಪ್ರಾಮಾಣಿಕತೆ ಹೇಳಿದ್ರು. ಅವಾಗ ಅವ್ರಿಗೆ ಅರ್ಥ ಆಯ್ತು ಇಷ್ಟು ಇದೆಯಾ ಅಂತ. ಫ್ಯಾಮಿಲಿ ಬಗ್ಗೆ ಹೇಳಿ, ಯಾರ್ಯಾರು ಇದ್ದಾರೆ ಆ ಫ್ಯಾಮಿಲಿನಲ್ಲಿ? ನಮ್ಮ ಅತ್ತೆ ಮಾವ ಎಲ್ಲ ತೀರ್ಕೊಂಡ್ಬಿಟ್ರು ಲಾಂಗ್ ಬ್ಯಾಕ್, ನಮ್ಮ ಯಜಮಾನರು ಚಿಕ್ಕ ಹುಡುಗ ಇದ್ದಾಗಲೇ. ಸೊ ಅವ್ರಿಗೆ ಅಣ್ಣ, ಅತ್ತಿಗೆ, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ. ಸೊ ಅದಾದ್ಮೇಲೆ ನಮ್ಮ ಯಜಮಾನರು ಅಷ್ಟೇ. ಸಿಂಪಲ್ ಸ್ಮಾಲ್ ವೆರಿ ಸ್ಮಾಲ್ ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ. ಏನ್ ಬಿಸ್ನೆಸ್ ಅಲ್ಲಿ ಇರೋದು? ಅವ್ರು ಬಂದು ಬೇಸಿಕ್ಲಿ ಅಲ್ಲಿ ಟೆಕ್ಸ್ಟೈಲ್ಸ್, ಪೇಂಟ್ಸ್, ಹೋಲ್ಸೇಲಿಂಗ್, ರಿಯಲ್ ಎಸ್ಟೇಟ್, ಸ್ವೀಟ್ಸ್, ಫುಡ್ ಸೆಗ್ಮೆಂಟ್. ಸೊ ಇದು ಎಲ್ಲರೂ ದೇ ಫ್ಲರಿಶ್ಡ್. ಆಮೇಲೆ ನಮ್ಮ ಮಾವ ಬಂದು ಮೂವಿ ಡಿಸ್ಟ್ರಿಬ್ಯೂಟರ್ ಕೂಡ ಆ ಕಾಲದಲ್ಲಿ. ಇದೇ ಥರ ಏನು ಡಿಫ್ರೆನ್ಸ್ ಇಲ್ಲ, ಇಲ್ಲಿ ಆ ಥರ ಇರ್ತೀವೋ ಅಲ್ಲೇ ಆ ಥರನೇ ಇರ್ತೀವಿ. ಸೊ ಸಿ ಕಲ್ಚರಲ್ ಡಿಫ್ರೆನ್ಸ್ ಇಸ್ ಆಲ್ ಇನ್ ದ ಮೈಂಡ್. ಇವಾಗ ನಾನು ಅಲ್ಲಿ ಹೋಗ್ತೀನಿ, ಗುರುದ್ವಾರಕ್ಕೆ ಹೋಗ್ತೀನಿ, ಇದು ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗೆ ಹೋದಾಗ. ಸೊ ಗೋಲ್ಡನ್ ಟೆಂಪಲಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತೀರಾ, ಟೆಂಪಲ್ ಅದು ಹೋಗಿ ನಮಸ್ಕಾರ ಮಾಡ್ತೀವಿ, ಕೂತ್ಕೋತೀವಿ, ಸ್ವಲ್ಪ ಹೊತ್ತು ಪಾಠ ಕೇಳ್ಕೊಂಡು ಬರ್ತೀವಿ. ಪ್ರಸಾದ ಅಲ್ಲಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ಇಲ್ಲೂ ತಗೋತೀವಿ. ಅಲ್ಲಿ ನೀರು ಕುಡಿಬೇಕು, ತುಂಬಾ ಆ ನದಿದು ನೀರು ಬಂದು ಅಷ್ಟು ಸ್ವೀಟ್ ಆಗಿರುತ್ತೆ. ಅದನ್ನ ಹೋಗಿ ಎಷ್ಟೇ ಚಳಿ ಇದ್ರೂ ಪರವಾಗಿಲ್ಲ, ಅದನ್ನ ಇಟ್ಕೊಂಡು ಕುಡ್ಬಿಟ್ಟು ಬಂದು ನಾನು ಅದು ಕುಡಿದೆ ನಾನು ಬರಲ್ಲ. ಆಮೇಲೆ ಇನ್ನೂ ಒಂದು ಒಳ್ಳೆಯದು ಒಂದು ಕಲ್ತಿದ್ದೀನಿ, ಏನು ಗೊತ್ತಾ, ಎಂಥ ಸಾಹುಕಾರ ಆಗಿರಲಿ, ಎಷ್ಟೇ ಕೋಟ್ಯಾಧೀಶ್ವರ ಆಗಿರಲಿ, ಅಲ್ಲಿ ಬಂದು ನಾವು ಚಪ್ಪಲಿ ಬಿಟ್ಟು, ಅದು ತುಂಬ ಆರ್ಗನೈಸ್ ಆಗಿರುತ್ತೆ, ಚಪ್ಪಲಿ ಬಿಡೋ ಜಾಗ ಇರುತ್ತಲ್ಲ, ಅದು ಒಂದು ದೊಡ್ಡದು. ನೀವು ಬೇಕಾದರೆ ಸೇವೆ ಮಾಡ್ಬೋದು ಹೋಗಿ, ಅಲ್ಲಿ ನೆಲ ಹೊರಿಸೋ ಸೇವೆ, ಚಪ್ಪಲಿ ಕ್ಲೀನ್ ಮಾಡಿ ಇಡ್ತಾರೆ, ಅದೆಲ್ಲ ಒಂದು ಎಲ್ಲ ಕಲ್ಚರಿಂದ ಇದು ವ್ಯಾಲ್ಯೂಸ್, ಪ್ಯೂರಿಟಿ. ಅವ್ರು ಮಾಡೋದು ಅವ್ರು ಎಷ್ಟಾದರೂ ರೆಡಿ, ಏನಕ್ಕಾದರೂ ರೆಡಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಡಿಸಾಸ್ಟರ್ ಆಗಲಿ, ಏನಾದರೂ ಆಗಲಿ, ಫಸ್ಟ್ ಬರೋದೇ ಅವ್ರು ಬಂದೇ ಫಸ್ಟ್ ರೆಸ್ಕ್ಯೂ ಅವರೇ ಫುಡ್ ಹಾಕೋದು. ಇಲ್ಲೂ ಗುರುದ್ವಾರದಿಂದ ನನಗೆ ಸೋ ಮೆನಿ ಪೀಪಲ್ ಅಪ್ರೋಚ್, ಬಿಕಾಸ್ ಗೊತ್ತು ನಾನು ಇಲ್ಲಿದ್ದೀನಿ ಅಂತ ಅಲ್ಲಿರೋರಿಗೆ. ಸೊ ನನ್ನ ಕಡೆಯಿಂದನೂ ಐ ಹ್ಯಾವ್ ಡನ್ ಸೋ ಮೆನಿ ಕಾಂಟ್ರಿಬ್ಯೂಷನ್ಸ್ ಅಲ್ಲಿಗೂ ಗುರುದ್ವಾರಾಗೆ. ಸೊ ಹಾಗಾಗಿ ಕಲ್ಚರಲಿ ಐ ಡೋಂಟ್ ಫೈಂಡ್ ಎನಿ ಡಿಫ್ರೆನ್ಸ್. ಇಷ್ಟಾಗಿ ನಾನೇ ಎಲ್ಲಿ ಎತ್ಕೊಂಡು ಹೋಗಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ, ನಮ್ಮ ಕಲ್ಚರ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ನಾವು ಲಕ್ಷ್ಮೀ ಪೂಜೆ ಹೆಂಗೆ ಮಾಡ್ತೀವಿ, ಅಲ್ಲಿ ಆ ಥರ ಅಲ್ಲ, ಸ್ಮಾಲ್ ಆಗಿ ಒಂದು ಲಕ್ಷ್ಮಿ ಇಟ್ಟಿರ್ತಾರೆ, ಅದಕ್ಕೆ ಕುಂಕುಮ ಅರ್ಶಿನ ಇಟ್ಬಿಟ್ಟು ದೀಪ ಎಲ್ಲ ಮಾಮೂಲಾಗಿ ಇಡ್ತಾರೆ. ಬಟ್ ನಾನು ಇಲ್ಲಿನ ಪದ್ಧತಿನ ಅಲ್ಲಿ ಸ್ವಲ್ಪ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ನನ್ನ ಪದ್ಧತಿನೇ ಫಾಲೋ ಮಾಡಿದ್ರು. ವಿಧಾನ ಬೇರೆ, ವಿಷಯ ಒಂದೇ. ಸೊ ಅಲ್ಲಿ ನಾವು ಆರತಿ ಇತ್ತಲ್ಲ, ಅಲ್ಲಿ ಇವಾಗ ಆರತಿ ಅಂದ್ರೆ ನಾವು ಈ ಥರ ಆರತಿ ಇರ್ತೀವಿ, ಗೊತ್ತು. ಸೊ ನಾವು ಸಿಂಗಲ್ ಆರತಿ ಇರ್ತಲ್ಲ, ಇವಾಗ ಸಿಂಗಲ್ ಆರತಿ ಇರ್ತಾರೆ ಎಲ್ಲರೂ. ಎಲ್ಲಾನು ಗಣೇಶನ ಹಬ್ಬ ಅಂದ್ರೆ ಬರೀ ಗಣೇಶನ, ಇವಾಗ ಗೌರಿನೂ ಇಡಿಸ್ತೀನಿ, ಇವಾಗ ಅಲ್ಲಿ ಗೌರಿನೂ ಇಡಿಸ್ತೀನಿ. ಸೊ ಇವಾಗ ಅದು ಇಷ್ಟ ಅವ್ರಿಗೆ. ಸೊ ಹಾಗಾಗಿ ನಾವಿಲ್ಲಿ ವ್ರತ ಮಾಡ್ತೀವಿ, ಅಲ್ಲಿ ವ್ರತ ಇಲ್ಲ ಅಷ್ಟೇ. ಹಬ್ಬ ಅಂದ್ರೆ 10 ಥರ ಊಟ ಮಾಡಿ, 10 ಥರ ಅಡುಗೆ ಮಾಡ್ತಾರೆ. ಸೇಮ್ ಕಡುಬು, ನಮ್ದು ಸೌತ್ ಇಂಡಿಯನ್ ಒಬ್ಬಟ್ಟು ಕೂಡ ಮಾಡ್ತೀವಿ. ಕೋಸಂಬರಿ ಬಗ್ಗೆ ಮಾತಾಡಿದಾಗ ಫಸ್ಟ್ ಟೈಮ್ ನಮ್ಮ ಭಾವನ ಮಗಳು ಬಂದು ಬ್ಯಾಂಗ್ಳೂರ್ಗೆ ನಮ್ಮ ಮನೆಗೆ. ಸೊ ಅವಾಗ ಫಸ್ಟ್ ಟೈಮ್ ತಿನ್ನಿಸ್ದೆ ಅವಳಿಗೆ ಸ್ಯಾಲೆಡ್ ಅಂತ. ಅವಳು ಶಿ ಇಸ್ ಅ ಮಾಸ್ಟರ್ ಶೆಫ್, ಸೆಕೆಂಡ್ ರನ್ನರ್ ಅಪ್ ಇಂಡಿಯಾ. ಹರ್ ನೇಮ್ ಇಸ್ ಅಶೀಮಾ ಅರೋರಾ. ಸೊ ಅವಳು ಸ್ಯಾಲೆಡ್ಸ್ ಅವಾಗ ಸ್ವಲ್ಪ ಶಿ ವಾಸ್ ಡಯಟಿಂಗ್, ಅಲ್ಲೇ ಸ್ವಲ್ಪ ದಪ್ಪ ಹೋಗ್ಬಿಟ್ಟಿದ್ಲು ಅಂತ ಹೇಳ್ದೆ. ನಿಂಗೆ ತಲೆನೇ ಕೆಡಿಸ್ಕೊಬೇಡ, ಸಿಂಪಲ್ ಡಯಟು ಅಂತ ಹೇಳ್ಬಿಟ್ಟು ಕೋಸಂಬರಿ ಮಾಡಿ ಕೊಟ್ಟೆ. ಇವಾಗ ಕೋಸಂಬರಿ ಅವಳು ಅತ್ತೆ ಮನೇಲಿ ಮಾಡ್ತೀಯಾಳೆ, ಅವಳ ಅತ್ತೆ ಮನೇಲಿ ಕೋಸಂಬರಿ ಮಾಡಿ ಎಲ್ಲ ಗೊತ್ತಿರ್ತಾರೆ. ಅವರು ಫುಲ್ಲು ಅವರಲ್ಲೂ ದೇ ಆರ್ ವೇರಿಯಸ್ ಪೀಪಲ್. ನಾನ್ ವೆಜ್ ತಿಂದೇ ಇರೋ ಸರ್ದಾರ್ಗಳು, ತುಂಬಾ ಸ್ಟ್ರಿಕ್ಟ್ ಆಗಿ ಒಂದು ಫಾಲೋ ಮಾಡೋವಂಥವ್ರು ಅಂತ ಮನೆ ಕೊಟ್ಟಿರೋದು. ತುಂಬಾ ಸ್ಟ್ರಿಕ್ಟ್. ಅವರು ಚಪಾತಿ, ಅನ್ನ, ದಾಲ್ ಬಿಟ್ರೆ ಬೇರೆ ಏನೂ ತಿನ್ನಲ್ಲ. ಒಂಥದ್ದು ಕೋಸಂಬರಿ ಮಾಡ್ತಾಳೆ, ಕರ್ಡ್ ರೈಸ್ ಮಾಡ್ತಾಳೆ, ಇಡ್ಲಿ ಮಾಡ್ತಾಳೆ, ಎಲ್ಲ ಒಗ್ಗರಣೆ ಮೊಸರನ್ನ ಎಲ್ಲರಿಗೂ ತಿನ್ಸೋದು. ಸಮ್ಮರ್ ಬಂದ್ರೆ ಒಂದು ಡಯಟ್ ಅದು.
ಮನೇಲಿ ಇರಲೇಬೇಕು. ಸೊ ಹಾಗಾಗಿ ಇವಾಗ ನಾವು ಇಲ್ಲಿ ಒಬ್ಬಟ್ಟು ತಿಂತೀವಿ, ಅಲ್ಲಿ ಪೂರನ್ ಪೋಳಿ ತಿಂತೀವಿ. ಪೂರನ್ ಪೋಳಿನೂ ಒಬ್ಬಟ್ಟೆ, ಸೇಮೇ, ಇನ್ನೇನು ಇಲ್ಲ. ಒಂಚೂರು ಅವರು ಹಿಟ್ಟಿಗೆ ಬೇರೆ ತರ ಕಲಿಸ್ತಾರೆ, ನಾವು ಹಿಟ್ಟು ಬೇರೆ ತರ ಕಲಿಸ್ತಾರೆ ಅಷ್ಟೇ, ಕೈಗಳು ಬೇರೆ ಅಷ್ಟೇ ಅಷ್ಟೇ. ಇಲ್ಲೆಲ್ಲ ಏನೋ ಊಟನ, ಅಲ್ಲಿನ ಊಟ ನನ್ಗೆ ಇವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ. ಅಲ್ಲಿ ನಾವು ನಮ್ಮ ಮನೇಲಿ ಮಾಡೋ ಒಂದು ಪನ್ನೀರೇ ಆಗಲಿ, ಒಂದು ದಾಲ್ ಮಖನಿ ಆಗಲಿ, ಅದಕ್ಕೆ ಕಂಪ್ಯಾರಿಸನ್ ಇಲ್ಲ. ಬಿಕಾಸ್ ಅಮೃತ್ಸರ್ ಈಸ್ ದ ಪ್ಲೇಸ್ ಫಾರ್ ಫುಡ್, ಇಟ್ಸ್ ದ ಹೋಮ್ ಫಾರ್ ಫುಡ್. ಅದೇ ಫುಡ್ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಬಿಟ್ರೆ ಹಬ್ಬ, ಯಾರಿಗೂ ಸಿಗಲ್ಲ. ಎಲ್ಲ ಮಾಡ್ತಾರೆ, ಚೋಲೆ ಭಟೂರಿ ಎಲ್ಲರೂ ಮಾಡ್ತಾರೆ, ಬಟ್ ಚೋಲೆ ಭಟೂರಿ ಅಲ್ಲ ಅದು, ಅದು ಅಥೆಂಟಿಕ್ ಅಷ್ಟೇ. ಅದು ಅನ್ಕೋಬೇಕು, ತಿನ್ಕೋಬೇಕಷ್ಟೇ. ಸೂಪರ್. ಅಂಡ್ ನಿಮ್ಮ ಅತ್ತೆಯವ್ರಿಗೆ, ನಿಮ್ಮ ಹಸ್ಬೆಂಡ್ಗೆಲ್ಲಾನು ನಿಮ್ಮ ಫಿಲ್ಮ್ಗಳೆಲ್ಲ ನೋಡಿ ಹೋಮ್ ಥಿಯೇಟರ್ ನೋಡಿದ್ರಂತೆ. ಅಂಟಿಲ್ ರೀಸೆಂಟ್ ಪಾಸ್ಟ್ ಯಾರಿಗೂ ಗೊತ್ತಿರ್ಲಿಲ್ಲ. 2 ವರ್ಷದ 3 ವರ್ಷದ ಹಿಂದಿನ ಮಾತಿದು, ಅದುವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ದೆನ್ ಫೈನಲಿ ಗೊತ್ತಾಗೋಯ್ತು. ಐ ಹ್ಯಾಡ್ ಟು ಟೆಲ್. ಫೈನಲಿ ಚುಚ್ಚಿ ಗಂಡ ಹೇಳ್ತಿದ್ರೆ, ನನ್ನ ಬ್ರದರ್ ಬಾಯ್ ಬಿಟ್ಬಿಟ್ಟಿದ್ದಾನೆ. ಹೆಂಗೋ ಮಾಡಿ ಅವಳು ಫಿಲಮ್ ಮಾಡ್ತಿದ್ಲಲ್ಲ. ಪ್ಲಸ್ ನನ್ನ ಕಸಿನ್ ಮಗಳು ನನ್ನ ತಮ್ಮನ ಮದುವೆಯಲ್ಲಿ ನನ್ನ ಗಂಡ ಫಸ್ಟ್ ಇಂಟ್ರಡ್ಯೂಸ್, ಇವಳು ಗೊತ್ತಿಲ್ವಾ ಶೀಸ್ ಎ ಹೀರೋಯಿನ್ ಅಂತ ಹೇಳ್ಬಿಟ್ಲು. ಸೊ ಅವಾಗ ಹೆಂಗೋ ಅವಳನ್ನ ಬಾಯಿ ಮುಚ್ಚಿಸ್ದೆ, ಬಟ್ ಇವನು ಹೆಂಗೋ ಬಾಯಿ ತೆಗೆದ್ಬಿಟ್ಟ. ಸೊ ಫೈನಲಿ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ನೋ ಐ ಡೋಂಟ್ ನೋ ಯಾವ ಥರ ನೀವು ಅನ್ಕೋತೀರಾ. ಸೊ ಎನಿವೇಸ್ ಐ ಲೆಫ್ಟ್ ದ ಇಂಡಸ್ಟ್ರಿ ಅಂದರೆ, ಅಯ್ಯೋ ಮ್ಯಾಡ್, ನೋ ವೇ, ವಿ ಆರ್ ಸೋ ಪ್ರೌಡ್ ಆಫ್ ಯು. ಬಿಕಾಸ್ ನಮ್ಮ ಹುಡುಗಿ ಒಂದು ಶಿ ವೆಂಟ್ ಟು ಮಾಸ್ಟರ್ ಶೆಫ್ ಅಂಡ್ ಶಿ ಬಿಕೇಮ್ ಬಿಗ್. ಆ್ಯಂಡ್ ನಮ್ಮ ಮನೇಲಿ ಇವಳನ್ನೇ ನಾವು ತಲೆ ಮೇಲೆ ಇಟ್ಕೊಂಡು ಹಿಂಗೆ ಈ ಥರ ಆಡ್ತಿದ್ದೀವಿ, ನೀನು ಮೂವಿಲಿ ಮಾಡಿಬಿಟ್ಟು ನೀನು ಇಷ್ಟು ಸೈಲೆಂಟ್ ಆಗಿದ್ಯಾ ಅಂತ ಹೇಳ್ಬಿಟ್ಟು, ದಟ್ ಇಸ್ ವೈ ಐ ನೋ ಎಲ್ಲ ಕಡೆ ಎಲ್ಲ ಕನೆಕ್ಟ್ ಮಾಡಿದ್ರೆ, ನೋ ಎವ್ರಿಬಡಿ ಈಸ್ ಆಸ್ಕಿಂಗ್ ಅಬೌಟ್ ಹರ್. ಸಿ, ನಾನು ಪಂಜಾಬಲ್ಲಿ ಹೋದರೆ ನಾನು ಸೌತ್ ಇಂಡಿಯನ್ ಅಂತ ಕ್ಲೀನಾಗಿ ಯಾರಾದರೂ ಹೇಳ್ತಾರೆ. ಇಲ್ಲಿ ಅನ್ಸಲ್ಲ, ಬಟ್ ಅಲ್ಲಿ ಕಾಣಿಸುತ್ತೆ. ಸಣ್ಣಗೆ ಮಕ್ಕ ಚಿಕ್ಕದು ಎಲ್ಲ ಫೀಚರ್ಸ್ ಎಲ್ಲ ಗೊತ್ತಾಗುತ್ತೆ. ಅವರೆಲ್ಲ ಜೋರಾಗಿರ್ತಾರೆ. ಸೊ ಯಾಕೆ ಹೇಳಿಲ್ಲ ಅಂದ್ಬಿಟ್ಟು ಆಮೇಲೆ ಡೌನ್ಲೋಡ್ ಮಾಡಿ ಹಾಕ್ತಾರೆ ಫಿಲಮ್ನ, ಎಲ್ಲರಿಗೂ ತೋರಿಸೋದು. ನನ್ನ ಸೊಸೆ ನನ್ನ ಸೊಸೆ ಗೊತ್ತಿರಲಿಲ್ಲ ಅಂತ. ಆ್ಯಂಡ್ ದೇ ಮೇಡ್ ಆಲ್ ದಿಸ್ ಸೌತ್ ಇಂಡಿಯನ್ ಮೂವೀಸ್ ಪಾಪ್ಯುಲರ್. ಸೊ ಐ ಡೋಂಟ್ ನೋ, ಐ ಥಿಂಕ್ ಎವ್ರಿಬಡಿ ಹಸ್ ವಾಚ್ಡ್ ಮೈ ಮೂವೀಸ್. ನೀವು ನಾರ್ತ್ ಇಂಡಿಯನ್ಸ್ ಆಗಿ ನಿಮ್ಗೆ ಅಡ್ವಾಂಟೇಜ್ ಏನೂ ಇಲ್ಲ. ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಬಿಟ್ಟರೆ ನಿಮ್ಮ ಭಾಷೆ ಬರುತ್ತೆ, 3. ಇಲ್ಲಿ ನಾನು ಎಲ್ಲ ಲ್ಯಾಂಗ್ವೇಜಸ್ಸು ಮಾತಾಡ್ತೀನಿ, ನಿಮ್ಮ ಲ್ಯಾಂಗ್ವೇಜಸ್ಸು ಮಾತಾಡ್ತೀನಿ. ಅದು ಫಾರಿನ್ ಲ್ಯಾಂಗ್ವೇಜಸ್ ಆಲ್ಸೋ. ಐ ಆಮ್ ಲೈಕ್, ಹೂ ಇಸ್ ರಿಚ್ ಸರ್, ನೀನೇ ದೊಡ್ಡವಳು, PV ನರಸಿಂಹರಾವ್ ನೆಕ್ಸ್ಟ್ ನೀನೇ ಅಂತ ಹೇಳ್ತಿರ್ತಾರೆ. ಬಿಕಾಸ್ ಹಿ ವಾಸ್ ಸ್ಪೀಕಿಂಗ್ ಆಲ್ಮೋಸ್ಟ್ 18 ಲ್ಯಾಂಗ್ವೇಜಸ್ ಅಲ್ವಾ. ಸೊ ಯಾ, ಐ ಆಮ್ ಪ್ರೌಡ್. ಐ ಕ್ಯಾನ್ ಲರ್ನ್, ಐ ಹ್ಯಾವ್ ಲರ್ನ್ ಸೋ ಮೆನಿ ಲ್ಯಾಂಗ್ವೇಜಸ್. ಆ್ಯಂಡ್ ಐ ಆಮ್ ರಿಯಲಿ ನಾಟ್ ಟು ಎಂಬ್ರಾಸ್ ಯು ಮಾ, ಹ್ಯಾಟ್ಸ್ ಆಫ್ ನಿಮ್ಮ ಅತ್ತೆಗೆ, ನಿಮ್ಮ ಹಸ್ಬೆಂಡ್ಗೆ. ಯಾಕೆಂತಂದರೆ ಎಷ್ಟು ಪ್ರೀತಿ ಅಂದರೆ, ಇವತ್ತು ನೀವು ಆವಾಗಲೇ ಹೇಳಿದ್ರಿ, ಅಮ್ಮನ ಹೆಲ್ತ್ ಇಶ್ಯೂಸ್ಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ಅಮ್ಮನ ನೋಡ್ಕೊತಾ ಇದ್ದೀನಿ ಅಂತ. ಯಾರು ಆ ಮಟ್ಟದ ಒಂದು ಬ್ರಾಡ್ ಮೆಂಟಾಲಿಟಿ ತುಂಬ ಕಡಿಮೆ. ಸೊ ಹ್ಯಾಟ್ಸ್ ಆಫ್ ಟು ಬೋತ್. ಫಸ್ಟ್ ನನ್ನ ಗಂಡ ನಂಗೆ ಬಂದು ಕಲಿಸಿದ್ದೇನು ಗೊತ್ತಾ? ಬೆಳಗ್ಗೆ ಅಂದ್ಬಿಟ್ಟು, ಏನಪ್ಪ ನೋ, ಫಸ್ಟ್ ಥಿಂಗ್ ಹಿ ಗೋಸ್ ಅಂಡ್ ಟಚಸ್ ದ ಫೀಟ್. ಎದ್ದು ನಮ್ಮ ತಂದೆ ತಾಯಿ ಕಾಲಿಗೆ ಮುಗಿತಾರೆ. ಅಲ್ಲಿದ್ರೆ ಅವ್ರ ತಾಯಿಗೆ, ಅವ್ರ ಅಣ್ಣಂಗೆ, ಅತ್ತಿಗೆಗೆ ಮುಗಿದ್ರೆ ಅವ್ರು 2ನೇ ಕೆಲಸ ಮಾಡೋದೇ ಇಲ್ಲ. ಯಾರು ಮೀಟ್ ಮಾಡಿದ್ರು ಫಸ್ಟ್ ನನಗೆ ಇವಾಗ ಬಗ್ಗು, ನಮ್ಮಪ್ಪ ನೋಡಿ ಕಲ್ತ್ಕೊ. ನನ್ನ ತಮ್ಮಂಗಿಂತೂ ಹೇಳಿ ಸಾಕೋಗಿದೆ, ಅವ್ನು ಬಗ್ಗಲ್ಲ. ಸೊ ನೋಡಿ ಕಲ್ತ್ಕೊಂಡು, ಅದು ಒಂದು ಆ ಕಲ್ಚರ್ ಇದೆಯಲ್ಲ. ದೇವ್ರನ್ನ ತಿನ್ನೋಕೆ ಮುಂಚೆ ದೇವ್ರನ್ನ ಒಂದ್ಸರಿ ಹಿಂಗೆ ಅಂದ್ಕೊಂಡು ಇಲ್ಲ ತಿನ್ನಲ್ಲ. ಬೆಳಗ್ಗೆ ಎದ್ದು ಎಷ್ಟೇ ರಾತ್ರಿ ಬಂದಿರಲಿ, ಸೂರ್ಯ ಹುಟ್ಟಿದ ತಕ್ಷಣ ಒಂದು ನಮಸ್ಕಾರ ಮಾಡಿ 2ನೇ ಕೆಲಸ. ಸೊ ಆ ಲೆವೆಲ್ಗೆ ಕಲ್ಚರಲಿ ಇವಾಗ ನನ್ನ ಗಂಡ ಹೆಂಗಾಗಿದೆ ಅಂದರೆ, ಹಿ ಹಸ್ ಟೇಕನ್ ದಟ್ ಕಲ್ಚರ್ ಆ್ಯಂಡ್ ಹಿ ಹಸ್ ಟೇಕನ್ ದಿಸ್ ಕಲ್ಚರ್. ಸೊ ಇಟ್ಸ್ ಬಿಕಮ್ ವೆರಿ ರಿಚ್ ಇನ್ ಕಲ್ಚರ್. ಅದೇ ಹೇಳ್ತಾರೆ, ಐ ಆಮ್ ಮೋರ್ ರಿಚ್ ದೆನ್ ಎನಿಬಡಿ ಎಲ್ಸ್ ಅಂತ. ಬಿಕಾಸ್ ಅವ್ರಿಗೆ ಈ ದೇವರು ಪೂಜೆಗಳು, ನಮ್ಮ ತಂದೆ ಏನೇ ಪೂಜೆ ಮಾಡಿಸ್ಲಿ ಕೂತ್ಕೊಂಡು ಮಾಡ್ತಾರೆ. ಹಬ್ಬದ ಊಟ ನಾವು ನೆಲದ ಮೇಲೆ ಕೂತ್ಕೊಂಡು, ಅವ್ರಿಗೆ ಅಭ್ಯಾಸ ಇಲ್ಲ ನೆಲದ ಮೇಲೆ ಎಲ್ಲ ಕೂತ್ಕೊಂಡು, ಎಕ್ಸೆಪ್ಟ್ ಗುರುದ್ವಾರಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಬಾಳೆ ಒಳ್ಳೆ ಊಟ. ನೀವು ನಾನೊಂದು ಕೇಳ್ಪಟ್ಟೆ, ಕೆನಡಾಗೆ ಹೋಗಿದ್ದು ಮದುವೆ ಆದ್ಮೇಲೆ ಅಲ್ವಾ ನೀವು? ಹೌದು. ಮದುವೆ ಆದ್ಮೇಲೆ ನೀವು ಕೆನಡಾಗೆ ಹೋದಾಗ ಈ ಮೇಕಪ್ ಸಂಬಂಧಪಟ್ಟಿದ್ದೇನೋ ಕೋರ್ಸ್ ಮಾಡಿದ್ರಂತೆ, ಫಸ್ಟ್ ಟೈಮ್ ಹೋದಾಗ. ಯಾಕೆಂದ್ರೆ ನಾನು PR ಆಗಿ ಎಂಟರ್ ಆಗ್ಬೇಕಾಯ್ತು. ಮೈ ಹಸ್ಬೆಂಡ್ ಇಸ್ ಸಿಟಿಸನ್ ದೇರ್. ಸೊ ಹೋದಾಗ ಐ ಹ್ಯಾಡ್ ನಥಿಂಗ್ ಟು ಡೂ ಅದರ್ ದೆನ್ ಏನಾದರೂ ಮಾಡೋಣ, ಮನೇಲಿ ಎಷ್ಟೊಂದು ಕೂತ್ಕೋತೀನಿ ಅಂತ.
ಮೇಕಪ್ ವಾಸ್ ಸಮಥಿಂಗ್ ವಿಚ್ ವಾಸ್ ತುಂಬ ನನ್ನ ಇಂಟ್ರೆಸ್ಟ್ ಏರಿಯಾ. ಮೂವೀಸಿಂದನೇ ಶುರುವಾಗಿ ಹೋಗಿತ್ತು ನನಗೆ ಮೇಕಪ್ ಮೇಲೆ ತುಂಬ. 6 ತಿಂಗಳು ಐ ಟುಕ್ ಇಂಟೆನ್ಸ್ ಟ್ರೈನಿಂಗ್ ಅಂಡರ್ ಶಾರ್ಲೆಟ್ ಅಂತ ಒಬ್ಬರಿದ್ದಾರೆ. ಸೊ ಶಿ ಈಸ್ ಅಗೇನ್ ಶಿ ಈಸ್ ವರ್ಕ್ಡ್ ಅಂಡರ್, ಅವರು ಫಸ್ಟ್ ರೈಟ್ ಹ್ಯಾಂಡ್ ಒಂದು ಶಾರ್ಲೆಟ್ ಟಿಲ್ಬರಿ ಅಂತ ಒಂದು ಬ್ರ್ಯಾಂಡ್ ಇದೆ, ಅವ್ರ ಹತ್ರ ಅವರು ತುಂಬ ಕ್ಲೋಸ್ ಆಗಿ ಪ್ರಾಡಕ್ಟ್ ಲಾಂಚ್ ಮಾಡೋರ್ಲಿಂದ ವರ್ಕ್ ಮಾಡಿದ್ದಾರೆ. ಸೊ ಶಿ ಈಸ್ ಅನ್ ಎಸ್ಟಾಬ್ಲಿಷ್ಡ್ ಲೇಡಿ. ಅವ್ರ ಹತ್ರ 6 ಮಂತ್ಸ್ ಐ ಟುಕ್ ಅ ಟ್ರೈನಿಂಗ್. ಮೆಂಟಾಲಿಟಿಲಿ ಓಕೆ ನನ್ನ ತುಟಿ ಕಪ್ಗಿದೆ, ನನ್ನ ತುಟಿ ಕಲರ್ ಇಲ್ಲ ಅನ್ನೋದು ಲೇಡೀಸಲ್ಲಿ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಂದು ದಿಸ್ ಸೆಮಿ ಪರ್ಮನೆಂಟ್ ಮೇಕಪ್. ಸೊ ಪಿಗ್ಮೆಂಟೇಷನ್ ಇರುತ್ತಲ್ಲ, ಪಿಗ್ಮೆಂಟೇಷನ್ ತೆಗೆದು ವಿ ವಿಲ್ ಆ್ಯಡ್ ಅ ಕಲರ್. ವಿ ವಿಲ್ ಸಿ ಎಲ್ಲ ರುಟೀನಲ್ಲಿ ಹೆಂಗಸರು ಓಡಾಡೋವಾಗ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ, ಬಿಕಾಸ್ ಎವ್ರಿಬಡಿ ಇಸ್ ಅ ವರ್ಕಿಂಗ್ ವುಮೆನ್ ಅವರ ಹೌಸ್ ವೈಫ್, ಎಲ್ಲರೂ ಚೆನ್ನಾಗಿ ಕಾಣ್ಬೇಕಲ್ಲ, ನಾವು ಬದುಕಿರೋವರೆಗೂ ನಾವು ಚೆನ್ನಾಗಿರ್ಬೇಕಲ್ವಾ. ಸೊ ಪ್ರೆಸೆಂಟಬಲ್. ಇವಾಗ ಎಲ್ಲದಕ್ಕೂ ಎತ್ಕೊಂಡು ಮೇಕಪ್, ಲಿಪ್ಸ್ಟಿಕ್ ಹಾಕೊಳ್ಳೋದು, ಐಬ್ರೋ ಮಾಡ್ಕೊಳ್ಳೋದು, ಇದೆಲ್ಲ ಕಷ್ಟಪಡ್ಬೇಕಾಗಿಲ್ಲ. ಬಿಕಾಸ್ ಯು ಆರ್ ಪರ್ಮನೆಂಟ್ಲಿ ಡನ್. ಅಟ್ಲೀಸ್ಟ್ 1.5-2 ಇಯರ್ಸ್ಗೆ ನಿಮ್ಗೆ ಆ ಮೇಕಪ್ ಹೋಗಲ್ಲ, ಪರ್ಮನೆಂಟಾಗಿ ನಿಮ್ಮ ಫೇಸ್ ಮೇಲೆ ಹಾಗೆ ಇರುತ್ತೆ. ಆಲ್ ಯು ನೀಡ್ ಟು ಡೂ ಇಸ್ 1-2 ವರ್ಷ ಆದಮೇಲೆ ಟಚ್ ಅಪ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಆ ಹ್ಯಾಸಲ್ ಇದೆಯಲ್ಲ, ಐಬ್ರೋ ಮಾಡ್ಕೋಬೇಕು, ಲಿಪ್ಸ್ಟಿಕ್ ಹಚ್ಕೋಬೇಕು, ಏನೂ ಬೇಕಾಗೇ ಇಲ್ಲ. ಯು ಆರ್ ನ್ಯಾಚುರಲಿ, ಯು ವೇಕ್ ಅಪ್ ನ್ಯಾಚುರಲಿ ಬ್ಯೂಟಿಫುಲ್. ಸೊ ದಟ್ ಈಸ್ ಒನ್ ಕೋರ್ಸ್ ವಿಚ್ ಐ ಡಿಡ್ ದೇರ್, ಸ್ಪೆಷಲೈಸೇಷನ್. So Bangalore I am establishing clinics. Wow. So one of the center is this. Okay. So along with another 2 centers we are coming up with those 2 centers. ಇದಾದ್ಮೇಲೆ ಇದನ್ನ I'll take up to Delhi also. Delhi and Amritsar also ಒಂದೊಂದು ಸೆಂಟರ್ ತೆಗಿಬೇಕು ಅಂತ. ಸೊ ಇವಾಗ ಇದ್ರ ವರ್ಕ್ ನಡೀತಾ ಇದೆ. ಸೊ the work is under progress. So that's how I started. Name So okay, one is called Beyond Contour, which is the makeup academy you can see. And another one is called as Bro and Beauty Lab. Bro and Beauty Lab. Okay. Yeah. Okay. So I have a partner. She is very good, very well trained. Again, she's from Ukraine. Okay. She's very well trained. So now she does amazing job. Our ಹೆಸರು ಫ್ಲೋರಾ ಅಂತ. ಸೊ ಅವರು ಬಂದು 18 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ವೆರಿ ವೆಲ್ ಎಸ್ಟಾಬ್ಲಿಷ್ಡ್, ವೆರಿ ಗುಡ್ ಹ್ಯಾಂಡ್. ತುಂಬ ಹೆಸರು ಕರ್ನಾಟಕದಲ್ಲಿ, ಡೆಲ್ಲಿಲಿ ತುಂಬ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ, ತಮಿಳ್ನಾಡಲ್ಲಿ, ಶಿ ಈಸ್ ಎವ್ರಿವೇರ್. ಸೊ ಹಾಗಾಗಿ ಅವ್ರು ನನ್ನ ಪಾರ್ಟ್ನರ್, ವಿ ಆರ್ ವರ್ಕಿಂಗ್ ಟುಗೆದರ್. ಸೊ ಇದನ್ನ ದೊಡ್ಡದಾಗಿ ಕ್ಲಿನಿಕ್ಸ್, ಸಿನ್ಸ್ ಐ ಹ್ಯಾವ್ ಆಲ್ರೆಡಿ ಗಾಟ್ ಕ್ಲಿನಿಕ್ಸ್. ಸೊ ಅದನ್ನ ನಾನು ಯಾಕೆ ಇಂಟ್ರೊಡ್ಯೂಸ್ ಮಾಡಿ ಒಳ್ಳೆ ಜನಕ್ಕೆ ಒಳ್ಳೆ ಸರ್ವಿಸ್ ಕೊಡಬಾರ್ದು ಅಂತ. ಸೊ ಇದೆಲ್ಲರ ಜೊತೆಗೆ ಇವಾಗ ನಮ್ಮ ಶ್ರೀಲಕ್ಷ್ಮಿ ಮೇಡಮ್ನ ನಾವು ಮತ್ತೆ ಸಿನಿಮಾಗಳಲ್ಲಿ ಅಥವಾ ಸೀರೀಸ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ನೋಡಬೇಕು ಅಂದರೆ ಈ ವಾಟ್ ಇಸ್ ದ ಕಂಡೀಷನ್? ಆ್ಯಕ್ಟ್ ಮಾಡ್ತೀರಾ? ಅಫ್ ಕೋರ್ಸ್. ಐ ಥಿಂಕ್ ಆ್ಯಕ್ಟಿಂಗ್ ಅನ್ನೋದೊಂದು ನನ್ನ ಬ್ಲಡ್ಡಲ್ಲಿ ಬಂದಿದೆ. ಕಳೆ ಅನ್ನೋದೊಂದು ಇದೆ. ಆ ಕಳೆನ ನಾನು ಮಲ್ಟಿಪಲ್ ವೇಸಲ್ಲಿ ಐಮ್ ಯೂಸಿಂಗ್ ಇಟ್. ಆದರೆ ಒಳ್ಳೆ ಆಪರ್ಚುನಿಟಿ ಬಂದರೆ, ನನ್ನ ಪರ್ಸ್ನಾಲಿಟಿಗೆ ತగ్గಂತೆ ನನಗೊಂದು ರೋಲ್ ಬಂದರೆ, ವೇರ್ ಐ ಕ್ಯಾನ್ ಬಿ ಮೈ ಸೆಲ್ಫ್, ಐ ಕ್ಯಾನ್ ಟಾಕ್ ಮೈ ದ ಟ್ರೂತ್, ನನ್ನ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗುವಂಥ ಒಂದು ರೋಲ್ ಬಂದರೆ, ಐ ವುಡ್ ಡೆಫಿನೆಟ್ಲಿ ಬಿ ಮೋರ್ ದೆನ್ ಹ್ಯಾಪಿ ಟು ಟೇಕ್ ದಿಸ್ ಎನಿ ಪ್ರಾಜೆಕ್ಟ್ ವಿಚ್ ಕಮ್ಸ್ ವಿಚ್ ಇಸ್ ವೆರಿ ಗುಡ್, ವರ್ತ್ ವೈಲ್ ಇರಬೇಕು. ನಿಮ್ಮ ನೋಡಿದ್ರೆ ನನಗೊಂದು ಹೇಳಬೇಕು ಅನಿಸ್ತಾ ಇದೆ. ನಮ್ಮ ಅಣ್ಣವ್ರ ಹಾಡು ಜ್ಞಾಪಕ ಬರ್ತಾ ಇದೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ. ಯಾಕೆಂತಂದ್ರೆ ನೀವು ಇಷ್ಟು ದೇಶಗಳು ಸುತ್ತಿದ್ದೀರಾ, ಇಷ್ಟು ಊರುಗಳು ಹೋಗಿದ್ದೀರಾ, ಆದರೂ ಕನ್ನಡ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ. ಐ ಥಿಂಕ್ ಏನು ಒಂದು ಹೇಳ, ನಾವು ಕಲ್ತಿರೋ, ನಾವಿರೋ ಹುಟ್ಟಿರೋ ಜಾಗ, ನಾವು ಮಾತಾಡೋ ಭಾಷೆ, ಒಂದು ಕಂಫರ್ಟ್ ಲೆವೆಲ್ ಹೆಂಗಿರುತ್ತೆ ಗೊತ್ತಾ? ನಿಮ್ಗೆ ಅದು ಸರ್ಕಮ್ಸ್ಟೆನ್ಸಸ್ ಬಂದಿದೆಯಲ್ವೋ, ನನಗೆ ಬಂದಿದೆ. ತುಂಬ ಸೊಫಿಸ್ಟಿಕೇಟೆಡ್ ಆಗಿ, ತುಂಬ ಹೈಫೈ ಆಗಿ, ಬ್ರಿಟಿಷ್ ಆ್ಯಕ್ಸೆಂಟಲ್ಲಿ, ಅಮೇರಿಕನ್ ಆ್ಯಕ್ಸೆಂಟಲ್ಲಿ ಮಾತಾಡಿ ಬಾಯಿ ಬೇರೆ ತಿಂದು ಬ್ರೆಡ್ ತಿಂದು ಬಾಯಿ ಕೆಟ್ಟೋಗುತ್ತೆ ಅಂತಾರಲ್ಲ, ಆ ಥರ ತುಂಬ ಆ್ಯಕ್ಸೆಂಟ್ ಹಾಕೊಂಡು ಮಾತಾಡಿ ಬಾಯಿ ಕೆಟ್ಟೋಗುತ್ತೆ. ಆವಾಗ 4 ಜನನ ಬೈಬೇಕು, ಇಲ್ಲ ನಾರ್ಮಲಾಗೆ ಬಾರೋ ಹೋಗು ಅಂತ ಅನ್ಬೇಕು. ನಮ್ಮ ಭಾಷೆ ಮಾತಾಡೋರು ಯಾರಾದರೂ ಸಿಕ್ಕಿದ್ರೆ ಅದಕ್ಕಿಂತ ಲಾಟ್ರಿ ಇನ್ನೇನೂ ಇಲ್ಲ. ಆವತ್ತು ಹಬ್ಬ. ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ, ಆಯಿತಾ. ಸೊ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಇನ್ US. ಕೊನೆಗೆ ಯಾವ ಲೆವೆಲ್ಗೆ ಬಂದಿತ್ತು ಅಂದರೆ, ನನ್ನ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋ ಒಂದು ಲೆವೆಲ್ ಸಿಕ್ಕಿದ್ಮೇಲೆ, ಯಾರೋ ಅವನು ಇದುವರೆಗೂ ನನ್ಗೆ ಯಾರೂ ಕೂಡ ನೆನಪಿಲ್ಲ, ಯಾರೋ ಒಬ್ಬ ಸೀನಿಯರು ಚೆನ್ನಾಗಿ ಬಾಯಿ ಫುಲ್ಲು ಹೊಟ್ಟೆ ತುಂಬ ಮಾತಾಡ್ಬಿಟ್ಟು ಬಂದಿದ್ದೀನಿ ಅವತ್ತು. ಕನ್ನಡದಲ್ಲಿ. ಆಮೇಲೆ ಯಾರ್ಕಾದ್ರೂ ಹೇಳ್ಕೊಡೋದು, ನನ್ನ ಫ್ರೆಂಡ್ಸ್ಗೆಲ್ಲಾನು ಹೇಳ್ಕೊಡೋದು. ಭಾಷೆ ಬರಲ್ಲ ಅಂದರೆ
ಅವನನ್ನ ಈ ತರ ಕೆಟ್ಟ ಮಾತು ಹೇಳ್ಕೊಟ್ಬಿಟ್ಟು ಈ ತರ ಬೈ ಅಂತ ಹೇಳ್ಬಿಟ್ಟು ನಾವು ನಗೋದು ಇಟ್ಸ್ ದಟ್ ಚೀಪ್ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಸಿಗಲ್ಲ ಬಿಕಾಸ್ ನಾನು ಹ್ಯಾವ್ ಅಂಡರ್ಗಾನ್ ಆಲ್ ದೋಸ್ ಥಿಂಗ್ಸ್ ಇವಾಗ ಕೆನಡಾ ಹೋದ್ರೆ ಇಟ್ಸ್ ವೆರಿ ನಥಿಂಗ್ ಎಲ್ಲ ಈದರ್ ದೇ ಆರ್ ಫ್ರೆಂಚ್ ಪೀಪಲ್ ಆರ್ ಇಂಗ್ಲಿಷ್ ರೆಡ್ ಇಂಡಿಯನ್ಸ್ ಆ್ಯಂಡ್ ಪಂಜಾಬೀಸ್ ಸೊ ನೀವು ನಾವಿರೋ ರೀಜನಲ್ಲಿ ಎಸ್ಪೆಷಲಿ ಜಾಸ್ತಿ ಸೌತ್ ಇಂಡಿಯನ್ಸ್ ಇರಲ್ಲ ಬಿಕಾಸ್ ಇಟ್ಸ್ ಟು ಕೂಲ್ ವಿ ಲೈಕ್ ಟುವರ್ಡ್ಸ್ ವಿನಿಪೆಗ್ ಮೆನಿಟೋಬಾ ಓಕೆ ಸೊ 2 places it's extremely cold and ಸೌತ್ ಇಂಡಿಯನ್ಸ್ ಯಾರು ಕಾಣಿಸಲ್ಲ ಚಳಿ ಯಾರು ನಾವು ತಡ್ಕೊಳ್ಳಲ್ಲ ತುಂಬಾ ಚಳಿ ಜಾಸ್ತಿ -48 ಹೋಗುತ್ತೆ ಸೊ ಇಟ್ಸ್ ದ್ಯಾಟ್ ಕೋಲ್ಡ್ ಆ ಟೈಮಲ್ಲಿ ನಾನು ಒಬ್ಳೊಬ್ಳೆ ಮಾತಾಡ್ಕೋತೀನಿ ಬೈಬೇಕು ಯಾರನ್ನಾದ್ರೂ ಬೈತಾ ಇರ್ತೀನಿ ಇಷ್ಟ ಬಂದಂಗೆ ಬೈತೀನಿ ಯಾರಿಗೂ ಅರ್ಥ ಆಗಲ್ಲ ಸೊ ಬಟ್ ಆದ್ರೆ ಸ್ವಲ್ಪ ಚೈನೀಸ್ ಅವ್ರ ಹತ್ರ ಮಾತ್ರ ಕೇರ್ಫುಲ್ ಆಗಿರ್ತೀನಿ ಯಾಕಂದ್ರೆ ಹಿಂದಿ ಕಲಿತೀವಿ ಅವರು ಹತ್ರ ಮಾತ್ರ ಸ್ವಲ್ಪ ಕೇರ್ಫುಲ್ ಅದರ್ವೈಸ್ ಇಟ್ಸ್ ಓಕೆ ಫ್ರೆಂಚ್ ಅವ್ರು ಏನಾದ್ರು ನಾನು ಬೇಕಾದ್ರೆ ಫ್ರೆಂಚಲ್ಲಿ ಬೈತೀನಿ ಐ ನೋ ಫ್ರೆಂಚ್ ಸೊ ಹಾಗಾಗಿ ದಟ್ಸ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಫ್ಯಾನ್ಸ್ಗಳಿಗೆ ಇಷ್ಟು ಅಂದ್ರೆ ನಿಮ್ಮನ್ನ ಇನ್ನೂ ಇಷ್ಟು ವರ್ಷ ಜ್ಞಾಪಕ ಇಟ್ಕೊಂಡ್ರು ಆ ನಿಮ್ಮ ನಿಷ್ಕಲ್ಮಶವಾದ ಅಭಿಮಾನಿಗಳಿಗೆ ಏನ್ ಹೇಳ್ತೀರಮ್ಮ? ನಾನು ಆಶ್ಚರ್ಯ ಪರಮಾಶ್ಚರ್ಯ ಇನ್ನೇನಂತೀವಿ ಮಹದಾಶ್ಚರ್ಯ ಇದುವರೆಗೂ ನನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಚಿರಋಣಿಯಾಗಿ ನಾನು ಇನ್ನ ಎಂಟರ್ಟೈನ್ ಮಾಡಿ ಇಲ್ಲ ನನ್ನ ಲೈಫಲ್ಲಿ ಏನು ನಡೀತಿದೆ ಅವ್ರು ಇನ್ನ ತಿಳ್ಕೊಬೇಕು ಅಂದ್ರೆ ಐ ಆಮ್ ಮೋರ್ ದೆನ್ ಹ್ಯಾಪಿ ನಾನು ತುಂಬಾ ಸಂತೋಷ ಪಡ್ತೀನಿ ಯಾಕಂದ್ರೆ ಯಾರೋ ನನ್ನ ನೋಡಿಲ್ಲ ಎದುರು ನೋಡಿಲ್ಲ ನನ್ನನ್ನು ನಾನು ಅವ್ರು ನೋಡಿಲ್ಲ ಬಟ್ ಒಂದು ಅಭಿಮಾನ ಅನ್ನೋದು ಇಟ್ಕೊಳ್ಳೋದು ಅಂದ್ರೆ ಅದು ತುಂಬಾ ಏನೋ ಒಂದು ವೆರಿ ಡಿವೈನ್ ಅಂಡ್ ವೆರಿ ಗಿಫ್ಟೆಡ್ ನನಗೊಂದು ಚಾನ್ಸ್ ಸಿಕ್ಕಿದ್ರೆ ಇಲ್ಲ ಯಾವ ಥರನೇ ಆಗಲಿ ಮೂವಿಲೇ ಆಗಲಿ ಸೀರೀಸೇ ಆಗಲಿ ಇಲ್ಲಾಂದ್ರೆ ನನ್ನ ಡೈಲಿ ಲೈಫಲ್ಲೇ ಇನ್ಸ್ಟಾಗ್ರಾಮಲ್ಲಿ ಎನಿವೇಸ್ ಇಫ್ ಐ ಆಮ್ ಏಬಲ್ ಟು ರೀಚ್ ಯು ಪೀಪಲ್ ನಾನೇನು ಮಾಡ್ತೀನಿ ವಾಟ್ ಎವರ್ ಲಿಟಲ್ ಥಿಂಗ್ಸ್ ಐ ಆಮ್ ಡೂಯಿಂಗ್ ಐ ಕ್ಯಾನ್ ಕೀಪ್ ಯು ಪೋಸ್ಟೆಡ್ ಅದಕ್ಕಿಂತ ಇನ್ನೇನು ಸಂತೋಷ ಸಿಗಲ್ಲ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇಲ್ಲಿವರೆಗೂ ನಿಮ್ಮ ಜೊತೆ ನಾನು ಒಂದು ಸುದೀರ್ಘವಾಗಿ ಮಾತಾಡಿದ್ದು ನಿಮ್ಮ ಒಂದು ಚೈಲ್ಡ್ಹುಡ್ ಇಂದ ಹಿಡಿದು ಇಲ್ಲಿವರೆಗೂ ನನಗಂತೂ ತುಂಬಾ ಖುಷಿ ಆಯ್ತು. ಐ ಆಮ್ ಪ್ರಿವಿಲೇಜ್ಡ್. ತುಂಬಾ ತಿಳ್ಕೊಂಡೆ ನಾನು ನಿಮ್ಮ ಬಗ್ಗೆ ಅಂದ್ರೆ ಸಾಕಷ್ಟು ಜನ ನಿಮ್ ಫ್ಯಾನ್ಸ್ಗೆ ನಿಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ ಇನ್ಫ್ಯಾಕ್ಟ್ ಗೂಗಲ್ ಮಾಡಿದ್ರು ಕೂಡ ಜಾಸ್ತಿ ಇಲ್ಲ ಇನ್ಫಾರ್ಮೇಶನ್ ಇಲ್ಲ. ಸೊ ಆ ಇನ್ಫಾರ್ಮೇಶನ್ ನ ದಾಖಲೆ ಮಾಡಬೇಕು ಅಂದಿದ್ದಕ್ಕೆ ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ನಿಮ್ಗೆ ಏನು ಅನಿಸ್ತು ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದು? ನಾನು ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ನಿಮಗೆ ಥ್ಯಾಂಕ್ಸ್ ನಾನು ಹೇಳಬೇಕು ಬಿಕಾಸ್ ನೀವು ಅಪ್ರೋಚ್ ಮಾಡಿದ್ರಿ ಆ್ಯಂಡ್ ನೀವು ಹೇಳಿದ್ರಿ ನನಗೆ ಎಷ್ಟೊಂದು ಜನ ನಿಮ್ಮ ಬಗ್ಗೆ ಕೇಳ್ತಿದ್ದಾರೆ ಅವ್ರಿಗೆ ಎಷ್ಟೊಂದು ಕುತೂಹಲ ಇದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೇನು ಮಾಡ್ತೀರಾ ಎಲ್ಲಿದ್ದೀರಾ ಯಾವ ಥರ ಇದ್ದೀರಾ ಅನ್ನೋದು ಒಂದು ನನಗೊಂದು ಇನ್ಫಾರ್ಮೇಶನ್ ಅನ್ನೋದು ನೀವು ಕಳಿಸ್ಕೊಟ್ಟ ಆಪರ್ಚುನಿಟಿ ನೀವು ಕೊಟ್ರಿ. ಸೊ ನಿಮ್ಮ ಹತ್ರ ಮಾತಾಡಿ ಇವಾಗ ನಾನು ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ನಿಮ್ಮನ್ನು ನೋಡಿದ್ದೀನಿ. ಸೊ ಆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು ಟು ಅಪ್ರೋಚ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ವ್ಯೂವರ್ಸ್ ನನ್ನ ಆಡಿಯನ್ಸ್ ನನ್ನ ನೋಡಿ ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ನಾನು ಅದಕ್ಕಿಂತ ಮಾತು ಬರ್ತಿಲ್ಲ ಅಲ್ಟಿಮೇಟ್. ಸೊ ಐ ಆಮ್ ಸ್ಪೀಚ್ಲೆಸ್ ಆ್ಯಕ್ಚುಲಿ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಬಟ್ ಅವ್ರಿಲ್ದೆ ನಾನಿಲ್ಲ. ಇಟ್ಸ್ ಹ್ಯಾಸ್ ಸಿಂಪಲ್ ಆಸ್ ದಟ್. ನಾನು ಇದ್ದೆ ಬಟ್ ನನ್ನ ಬಗ್ಗೆ ನಾನು ನೋಡದೇ ಇರೋ ಜನನೆಲ್ಲ ನನ್ನನ್ನು ಕೇಳ್ತಿದ್ದಾರೆ ಅಂದರೆ ಇಟ್ಸ್ ಅ ಪ್ರಿವಿಲೇಜ್. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಯು ಗೈಸ್ ಅಪ್ರೋಚ್ ಮಾಡಿದ್ದಕ್ಕೆ ನೀವು ಆಪರ್ಚುನಿಟಿ ತೊಗೊಂಡು ನೀವು ಹೇಳಿದ್ದಕ್ಕೆ. ನಾನು ನೋಡಿದೆ ಮೆಸೇಜು ಐ ವಾಸ್ ಲೈಕ್ ಡ್ರೈವಿಂಗ್ ಮತ್ತೆ ಏನೋ ಆಯಿತು ಇನ್ಸ್ಟಾ ಅಷ್ಟೊಂದು ಓಪನ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ನನ್ನ ರೆಗ್ಯುಲರ್ ರೂಟೀನಲ್ಲಿ ನನಗೆ ಆಗ್ತಿಲ್ಲ. ಎಲ್ಲೋ ರಾತ್ರಿ 1 ನಿಮಿಷ ಟೈಮ್ ಸಿಗುತ್ತೆ ಅಷ್ಟೇ ನನಗೆ, ಅದರ್ವೈಸ್ ಅದೂ ಇಲ್ಲ. ಹಸ್ಬೆಂಡ್ ಇದ್ರೆ ಫೋನು ಮುಟ್ಟಲ್ಲ, ಫೋನ್ ಕಡೆ ನೋಡೋದೇ ಇಲ್ಲ ನಾನು. ಸೊ ಐಲ್ ಬಿ ಆಲ್ವೇಸ್ ಲೈಕ್ ಬಿಸಿ ವಿತ್ ಹಿಮ್. ಏನ್ ಬೇಕು ನಾನು ಗಾಡಿ ಓಡಿಸೋಕೆ ಬಿಡಲ್ಲ ಬ್ಯಾಂಗ್ಳೂರಲ್ಲಿ, ಯಾಕಂದ್ರೆ ಅವ್ರಿಗೆ ರೋಡ್ಸ್ ಗೊತ್ತಿಲ್ಲ. ಸೊ ಅವ್ರಿಗೆ ಹಿ ಪ್ರಿಫರ್ಸ್ ಟು ಸಿಟ್. ನಾನು ಡ್ರೈವರ್ಗೆ ಇಷ್ಟಪಡಲ್ಲ, ನಾನೇ ಗಾಡಿ ಓಡಿಸ್ತೀನಿ. ಸೊ ಹಾಗಾಗಿ ಐ ಕುಡ್ ನಾಟ್, ಬಟ್ ಐ ಗಾಟ್ ಅನ್ ಆಪರ್ಚುನಿಟಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನನಗೆ ತುಂಬಾ ಖುಷಿ ಆಗಿದ್ದು ಇನ್ನೊಂದೇನು ಗೊತ್ತಾ, ಬಿಫೋರ್ ವೈಂಡಿಂಗ್ ನಾನು ಮ್ಯಾಮ್ನ ನನ್ನ ETV ಡೇಸ್ನಲ್ಲಿ ಅವರ ಕುಶಲವೇಕ್ಷೇಮವೇ ಶೂಟಿಂಗ್ ಟೈಮ್ನಲ್ಲಿ ತಾರೆಗಳ ತೋಟ ಅನ್ನೋ ಪ್ರೋಗ್ರಾಮಲ್ಲಿ ಬೈಟ್ ತಗೊಂಡು ಮಾತಾಡ್ಸಿದ್ರಿ. ಅವ್ರಿಗೆ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದಾರೆ ಅದನ್ನ. ನನ್ನಂತವ್ನಿಗೆ ಜ್ಞಾಪಕ ಇಟ್ಕೊಂತೀವಿ, ನಾವು ಒಂದು ಹೀರೋಯಿನ್ ಇಂಟರ್ವ್ಯೂ ಮಾಡಿದ್ವಿ, ಬಟ್ ನನ್ನನ್ನ ಅವ್ರು ಜ್ಞಾಪಕ ಇಟ್ಕೊಂಡಿರೋದು ತುಂಬಾ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಸಿ ನಾನು ಅಷ್ಟು ಈಸಿಯಾಗಿ ಯಾರನ್ನೂ ಮರೆಯಲ್ಲ. ಮರೆಯೋದು ಅಂದ್ರೆ ಹೆಸರು ಮರಿಬೋದೇ ಆಗ್ಲಿ, ಫೇಸ್ ಯಾವತ್ತೂ ಮರೆಯಲ್ಲ ನಾನು. ಸೊ ಐ ವಿಲ್ ರಿಮೆಂಬರ್.
ಸೊ ಹಾಗಾಗಿ ನಾನು ಅದಕ್ಕೆ ನಿಮ್ಮನ್ನ ಓ ರಿಯಲಿ ಎಸ್ ಐ ಮೀನ್ ಆಬ್ವಿಯಸ್ಲಿ ಯು ಹವ್ ಚೇಂಜ್ ಅ ಲಾಟ್ ಬಟ್ ಆ ಐಡೆಂಟಿಟಿ ಇದೆಯಲ್ಲ ಫೇಸ್ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಸೊ ಐ ಆಮ್ ರಿಯಲಿ ಹ್ಯಾಪಿ ಒಬ್ಬರನ್ನ ಇಂಡಸ್ಟ್ರಿಯಿಂದ ನಾನು ಇಷ್ಟು ವರ್ಷ ಆದ್ಮೇಲೆ ನಾನು ನೋಡ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಜಾಸ್ತಿ ನೋಡ್ತಾ ಇರ್ತೀವಿ, ನೀನು ಜಾಸ್ತಿ ನಮ್ಮ ಶೋರ್ ಡೆಫಿನೆಟ್ಲಿ ಶೋರ್ ನೀವು ಮಾಡಬೇಕು, ನಿಮ್ಮ ಅಭಿಮಾನಿಗಳಿಗೆ ಖುಷಿ ಕೊಡಬೇಕು. ಡೆಫಿನೆಟ್ಲಿ ಎನಿಥಿಂಗ್ ಯಾವ್ದಾದ್ರು ಒಳ್ಳೆ ರೋಲ್ ಬಂದು ನನ್ಗೆ ಮ್ಯಾಚ್ ಆಗೋದು, ನನಗೆ ಕಂಫರ್ಟಬಲ್ ಆಗಿರೋದು ರೋಲ್ ಬಂದ್ರೆ ಡೆಫಿನೆಟ್ಲಿ. ನಮ್ಮ ಮೇಕರ್ಸ್ಗಳೆಲ್ಲ ನೋಡ್ತಾ ಇರ್ತೀರಾ, ಡೈರೆಕ್ಟರ್ಸ್ಗಳು ನೋಡ್ತಿರ್ತೀರಾ, ಒಂದು ಫೋನ್ ನನಗೆ ಮಾಡಿ 100% ನಿಮ್ಮನ್ನ ಮೇಡಮ್ ಕನೆಕ್ಟ್ ಆಗ್ಬಿಟ್ಟು ನೀವು ಯು ಕ್ಯಾನ್ ಡೆಫಿನೆಟ್ಲಿ ಮೇಡಮ್ ನಾನು ನೋಡ್ಬೋದು. ಎನಿವೇ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ರಲ್ಲ, ಮೇಡಮ್ ಫ್ಯಾಮಿಲಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ದೆ ನಿಮಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ನಿಮ್ಮ ಮುಂದೆ ಕರ್ಕೊಂಬಂದು ಮಾತಾಡ್ಸೋ ನಿಲ್ಲಿಸಲ್ಲ ಅಂತ ಹೇಳ್ತಾ, ಈ ಸರಣಿ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಮೇಡಮ್ ಪ್ರೊಫೈಲ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅವ್ರ ಅಪ್ಡೇಟ್ಸ್ನ ತೊಗೊಳ್ಳಿ. ಆದಷ್ಟು ಬೇಗ ಮತ್ತೆ ಸಿನಿಮಾದಲ್ಲಿ ಅವ್ರನ್ನ ನೋಡೋಕ್ಕಾಗಲಿ ಅಂತ ನಾನು ಕೇಳ್ಕೊಂಡು ನೀವು ಕೇಳ್ಕೊಳ್ಳಿ. ಸೊ ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಸರಣಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.